ಇವತ್ತು ನಾವು ಎಸ್ ಕ್ಯೂ ಎಲ್ ಅಥವಾ ಸಿಕ್ವೆಲ್ ಅಂತೇಳಿ ಹೇಳ್ತೇವೆ. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಸಿಂಪಲ್ ಆಗಿ ಕ್ವೆರಿ ಅಂದ್ರೇನು? ಕ್ವಶನ್ ಅನ್ನ ಕೇಳಿ ಆನ್ಸರ್ ತೆಗೆದುಕೊಳ್ಳುವಂತ ಮೆಥಡ್, ಅದಕ್ಕೆ ಕ್ವೆರೀಸ್ ಅಂತ ಹೇಳ್ತೇವೆ. ಹೀಗೆ ನಾವು ಕ್ವಶನ್ಸ್ಗಳನ್ನ ಕೇಳಿ ಆನ್ಸರ್ ತೆಗೆದುಕೊಳ್ಳುವಂತ ಮೆಥಡ್, ಅದಕ್ಕೆ ಕ್ವೆರೀಸ್ ಅಂತ ಹೇಳ್ತೇವೆ. ಕ್ವೆರೀಸ್, ಗಿವಿಂಗ್ ಕ್ವಶನ್, ಟೇಕಿಂಗ್ ಆನ್ಸರ್. ಎಸ್ ಕ್ಯೂ ಎಲ್ ಸ್ಟ್ರಕ್ಚರ್ಡ್ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಕ್ವೆರೀಸ್ ಮಾಡಲಿಕ್ಕೆ ನಾವು ಬಹಳಷ್ಟು ವರ್ಡ್ಸ್ಗಳನ್ನ ಸೇರಿಸಬೇಕು. ಆ ವರ್ಡ್ಸ್ಗಳು ಸಿಸ್ಟಮ್ಯಾಟಿಕ್ ಆಗಿ ಸೇರಿಸಿದಾಗ ಅದು ಒಂದು ಸ್ಟ್ರಕ್ಚರ್ಡ್ ಆಗ್ತದೆ ಅಂತ ಅರ್ಥ. ಅದಕ್ಕಾಗಿ ದ ಸ್ಟ್ರಕ್ಚರ್ಡ್ ವರ್ಡ್ಸ್ ಟು ಕ್ವೆರಿ ದ ಕಂಪ್ಯೂಟರ್ ಅನ್ನೋ ಅರ್ಥದಲ್ಲಿ ಎಸ್ ಕ್ಯೂ ಎಲ್ ಅಂತ ಹೇಳಿದ್ದಾರೆ. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಓಕೆ, ಇದನ್ನೇ ನಾವು ಈಗ ನೋಡ್ತಾ ಹೋಗ್ತೇವೆ. First, what is database? A database is a structured collection of data organized for easy access, management and updating. Database ಅಂದ್ರೆ ಏನು? It is a structured collection of data organized for easy access. Easy access ಅಂದ್ರೆ ರೀಡ್ ಮಾಡಲಿಕ್ಕೆ ಮತ್ತೆ ರೈಟ್ ಮಾಡಲಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ, ಏನೋ ಒಂದು ಚೇಂಜಸ್ ಮಾಡೋದಿದ್ರೆ, ಅಪ್ಡೇಟ್ ಮಾಡೋದಿದ್ರೆ, ಅದಕ್ಕೆಲ್ಲದಕ್ಕೂ ಡೇಟಾಬೇಸ್ ಬೇಕು ಅನ್ನೋ ಅರ್ಥ. ಅದಕ್ಕಾಗಿ ಅದನ್ನು ಡೇಟಾಬೇಸ್ ಆಗಿ ಸಿಂಪಲ್ ಆಗಿ ನಾವೇನಂತೇವೆ, ಡೇಟಾ ಬೇಸ್. ಅಂದ್ರೆ ಡೇಟಾ ಅಂತ ಹೇಳಿದ್ರೆ ಐಟಮ್ಸ್ ಅಂತ ಅರ್ಥ. ಅದನ್ನು ಮ್ಯಾನೇಜ್ ಮಾಡೋದು ಅದು ಡೇಟಾಬೇಸ್. ಅದು ಎಲ್ಲ ಸೇರ್ಕೊಂಡಿದ್ರೆ ಅದು ಡೇಟಾಬೇಸ್ ಆಯಿತು. ಅದಕ್ಕಾಗಿ ಸ್ಟ್ರಕ್ಚರ್ಡ್ ಕಲೆಕ್ಷನ್ ಆಫ್ ಡೇಟಾಬೇಸ್. ಥಿಂಕ್ ಆಫ್ ಇಟ್ ಆಸ್ ಎ ಡಿಜಿಟಲ್ ಫೈಲಿಂಗ್ ಕ್ಯಾಬಿನೆಟ್ that stores information in an organized way. Instead of digging through paper files, we use SQL to find exactly what we need. ನೋಡ್ರಿ, ಎಲ್ಲ ಇನ್ಫಾರ್ಮೇಶನ್ ಅನ್ನ ಒಂದು ಕಡೆ ಕರೆಕ್ಟಾಗಿ ನಾವು ಸ್ಟೋರ್ ಮಾಡಿದ್ದಿದೆ, ಅವಾಗ ಅದನ್ನು ಹುಡುಕ್ಲಿಕ್ಕೆ ಏನು ಮಾಡಬೇಕಾಯ್ತು? ನಾನು ಕಬ್ಬರ್ಡ್ಸ್ ಇದ್ದಾವೆ ಅಥವಾ ಕಪಾಟ್ ಇಟ್ಟಿದ್ದೀರಿ, ಎಲ್ಲ ಇನ್ಫಾರ್ಮೇಶನ್ ಹಾಕಿಟ್ಟಿದ್ದೀರಿ ಅದರಲ್ಲಿ ಅಂತ ಹೇಳಿದ್ರೆ ನಾವು ಅದನ್ನೆಲ್ಲ ಹುಡುಕಿ ನೋಡಬೇಕಾಯ್ತು. ಕರೆಕ್ಟಾ? ಆ ಹುಡುಕಿ ನೋಡುವಂಥ ಮೆಥಡ್ಸ್ ಅನ್ನ ಈಸಿ ಮಾಡಲಿಕ್ಕೆ ಒಂದು ಲ್ಯಾಂಗ್ವೇಜ್ ಫೈಂಡ್ ಔಟ್ ಮಾಡಿಟ್ಟಿದ್ದಾರೆ. ಅದನ್ನ ಎಸ್ ಕ್ಯೂ ಎಲ್ ಅಂತೇವೆ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಟು ಕ್ವೆರಿ ದ ಡೇಟಾಬೇಸ್. ಡೇಟಾಬೇಸ್ ಅಂದ್ರೆ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಡೇಟಾ ಇದೆ, ಮೇ ಬಿ ಸ್ಟೂಡೆಂಟ್ ಡೇಟಾ ಇದೆ ಅಂದರೆ ಅದನ್ನು ಸ್ಟೂಡೆಂಟ್ ಡೇಟಾಬೇಸ್ ಅಂತ ಹೇಳ್ತಾರೆ. ಎಂಪ್ಲಾಯೀಸ್ ಡೇಟಾ ಇದೆ ಅಂದರೆ ಎಂಪ್ಲಾಯ್ ಡೇಟಾಬೇಸ್. ಬ್ಯಾಂಕ್ ಡೇಟಾ ಇದೆ ಅಂದರೆ ಬ್ಯಾಂಕ್ ಡೇಟಾಬೇಸ್. ಇಂಟ್ರೊಡಕ್ಷನ್ ಟು SQL. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಇಸ್ ದ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ used to communicate with relational database system. ಡೇಟಾಬೇಸ್ ಅಂದರೆ ಕಲೆಕ್ಷನ್ ಆಫ್ ರಿಲೇಟೆಡ್ ಇನ್ಫಾರ್ಮೇಶನ್. ಆ ರಿಲೇಟೆಡ್ ಇನ್ಫಾರ್ಮೇಶನ್ ಒಂದಕ್ಕೊಂದನ್ನು ರಿಲೇಟ್ ಮಾಡ್ಕೊಂಡಿದ್ರೆ, ಅಂದರೆ ಅದರಲ್ಲಿರೋ ಎಲ್ಲ ಐಟಮು ಒಂದಕ್ಕೊಂದು ರಿಲೇಟ್ ಇದೆ ಅಂದರೆ ಅದನ್ನು ರಿಲೇಷನಲ್ ಡೇಟಾಬೇಸ್ ಅಂತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಸ್ಟೂಡೆಂಟಿನ ಡೇಟಾಬೇಸ್ ಅಂತ ಹೇಳಿದೆ ನಾನು. ಸ್ಟೂಡೆಂಟಿನ ಡೇಟಾಬೇಸಲ್ಲಿ ಸ್ಟೂಡೆಂಟಿನ ಫೀಸ್ ಇನ್ಫಾರ್ಮೇಷನ್ ಅನ್ನೋದು ಒಂದು ರಿಲೇಷನ್. ಹಾಗೆಯೇ ಸ್ಟೂಡೆಂಟಿನ ಲೈಬ್ರರಿ ಇನ್ಫಾರ್ಮೇಷನ್ ಅನ್ನೋದು ಇನ್ನೊಂದು, ಸ್ಟೂಡೆಂಟಿನ ಪರ್ಸ್ನಲ್ ಇನ್ಫಾರ್ಮೇಷನ್ ಇನ್ನೊಂದು. ಇವೆಲ್ಲ ಸೇರ್ಕೊಂಡಿದ್ರೆ ಅದು ಏನಾಯಿತು? ಸ್ಟೂಡೆಂಟ್ ಡೇಟಾಬೇಸ್. ಅವಾಗ ಅದೆಲ್ಲ ರಿಲೇಟೆಡ್. ಕರೆಕ್ಟಾ? ಅದನ್ನು ರಿಲೇಷನ್ಸ್ ಅಂತೇವೆ. ರಿಲೇಷನ್ಸ್ ಅನ್ನೋದು ಟೇಬಲ್ ಅಂತ ಹೇಳ್ತೇವೆ. ಇವೆಲ್ಲದು ರಿಲೇಟೆಡ್ ಆಗಿದ್ರೆ ಅದನ್ನು ನಾವು ಡೇಟಾಬೇಸ್ ಅಂತ ಹೇಳ್ತೇವೆ. ಅದರಲ್ಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ ಮಾಡಲಿಕ್ಕೆ ಅದಕ್ಕೆ SQL. ಇಟ್ಸ್ ಎ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ರಿಲೇಷನಲ್ ಡೇಟಾಬೇಸ್ ಸಿಸ್ಟಮ್. RDBMS ಅಂತ ಹೇಳೋ ಪ್ರಾಕ್ಟೀಸ್ ಇದೆ. RDBMS, ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ system. With SQL, we can create database, add database, update information, delete records and retrieve specific information. ನೋಡ್ರಿ, SQL ಇಂದ ಏನೇನು ಮಾಡ್ಬೋದು? ಸಿಂಪಲ್ ಆಗಿ ಹೇಳಿದ್ದಿದೆ. ಕ್ರಿಯೇಟ್ ಮಾಡ್ಬೋದು, ಡೇಟಾಬೇಸನ್ನು ಕ್ರಿಯೇಟ್ ಮಾಡ್ಬೋದು. ಫಸ್ಟಿಗೆ ಅಂತ ಹೇಳಿದ್ರೆ ಫಸ್ಟ್ ಡೇಟಾಬೇಸ್ ಮಾಡ್ಕೊಳ್ಬೇಕು, ಏನೇ ಇನ್ಫಾರ್ಮೇಷನನ್ನು ಅಥವಾ ಡೇಟಾವನ್ನು ಮ್ಯಾನೇಜ್ ಮಾಡಬೇಕು ಅಂದರೆ. ಆಫ್ಟರ್ವರ್ಡ್ಸ್ we have to add the data, insert ಮಾಡಬೇಕು, then
ವಿ ಹ್ಯಾವ್ ಟು ಅಪ್ಡೇಟ್ ದಿ ಇನ್ಫಾರ್ಮೇಷನ್. ಕೆಲವೊಂದ್ಸಲ ಮಾಡಿಫೈ ಮಾಡಬೇಕಾಗ್ಬೋದು, ಯು ಹ್ಯಾವ್ ಟು ಅಪ್ಡೇಟ್ ದಿ ಇನ್ಫಾರ್ಮೇಷನ್. ಕೆಲವೊಂದ್ಸಲ ಡಿಲೀಟ್ ಮಾಡ್ಬೋದು, ಡಿಲೀಟ್ ಮಾಡುವಂಥದ್ದು ಬರ್ಬೋದು. ಕೆಲವೊಂದ್ಸಲ ವಿ ಹ್ಯಾವ್ ಟು ರಿಟ್ರೈ ಸ್ಪೆಸಿಫಿಕ್ ಇನ್ಫಾರ್ಮೇಷನ್, ಸರ್ಚ್ ಮಾಡೋದಿರ್ಬೋದು, ಸಾರ್ಟ್ ಮಾಡೋದಿರ್ಬೋದು. ಇವನ್ನೆಲ್ಲವನ್ನ ಸೇರಿ ನಾವೇನಂತೇವೆ SQL ಅಂತ ಹೇಳ್ತೇವೆ. SQL works with many database systems like MySQL, Oracle, PostgreSQL and Microsoft SQL Server. ನೋಡ್ರಿ, ಈಗ ಕೆಲವೊಂದ್ಸಲ ನಿಮ್ ಕ್ವಶನ್ ಬರ್ಬೋದು, ನೇಮ್ ಕಾಮನ್ SQL ವಿಚ್ ಆರ್ ಇನ್ ದ ಮಾರ್ಕೆಟ್, ಅಥವಾ SQL ಯಾವ್ಯಾವ್ದು ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಿಮ್ಗೆ ಕೇಳಿದ್ರೆ MySQL ಇರ್ಬೋದು, Oracle ಇರ್ಬೋದು, PostgreSQL ಇರ್ಬೋದು, ಅಥವಾ ಮೈಕ್ರೋಸಾಫ್ಟ್ SQL ಸರ್ವರ್ ಅಂತ ಹೇಳೋದನ್ನ ನೀವು ಎಕ್ಸಾಂಪಲ್ ಆಗಿ ಹೇಳಬಹುದು. So next, SQL is a declarative language. When using SQL, you specify what you want, not how to get it. ನೋಡ್ರಿ, ಅದಕ್ಕೆ ಡಿಕ್ಲರೇಟಿವ್ ಲ್ಯಾಂಗ್ವೇಜ್. ಯು ಸ್ಪೆಸಿಫೈ ವಾಟ್ ಯು ವಾಂಟ್. ನನಗೇನು ಬೇಕು ಅದನ್ನು ಹೇಳ್ತೇನೆ ಹೊರತು ನನಗೆ ಹೇಗೆ ಬೇಕು ಅನ್ನೋದನ್ನು ಹೇಳೋದಿಲ್ಲ. ಅದಕ್ಕಾಗಿ ಅದನ್ನು ಡಿಕ್ಲರೇಟಿವ್ ಲ್ಯಾಂಗ್ವೇಜ್ ಅಂತ ಹೇಳೋ ಪ್ರಾಕ್ಟೀಸು ಇದೆ. ಫಾರ್ ಎಕ್ಸಾಂಪಲ್, ಟು ಗೆಟ್ ಆಲ್ ಸ್ಟೂಡೆಂಟ್ ನೇಮ್ಸ್, ಸೆಲೆಕ್ಟ್ ನೇಮ್ ಫ್ರಾಮ್ ಸ್ಟೂಡೆಂಟ್ಸ್. ಯಾಕೆಂದ್ರೆ ಸ್ಟೂಡೆಂಟ್ಸ್ ಅನ್ನೋದು ಆಲ್ರೆಡಿ ಇದೆ, ಡೇಟಾಬೇಸ್ ಇದೆ. ಅದರಲ್ಲಿ ನಾನೇನು ಮಾಡ್ತೇನೆ, ಖಾಲಿ ನೇಮ್ ಅನ್ನೋದನ್ನು ತೆಗೆದುಕೊಳ್ತಾ ಇದ್ದೇನೆ. ಸೆಲೆಕ್ಟ್ ನೇಮ್ ಫ್ರಾಮ್ ಸ್ಟೂಡೆಂಟ್ಸ್. You don't need to explain the process of searching through the table. The database system handles that for you. ಅಂದರೆ MySQL, Oracle ಇಂಥದೆಲ್ಲ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಇದ್ದಾವೆ, ಸಾಫ್ಟ್ವೇರ್ಸ್ ಇದ್ದಾವೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಸರ್ಚ್ ಮಾಡ್ತೇವೆ ಅನ್ನೋ ಅರ್ಥ. ಅದನ್ನು ಸರ್ಚ್ ಹೇಗೆ ಮಾಡಬೇಕು ಅಂತ ನೀವು ಹೇಳಬೇಕಂತಿಲ್ಲ, ಅದಕ್ಕೆ ಆಲ್ರೆಡಿ ಮೆಥಡ್ಸ್ ಬರೆದಿಟ್ಟಿದ್ದಿದೆ, ನಾವು ಅದನ್ನು ಯೂಸ್ ಮಾಡಿ ನಾವು ವರ್ಕ್ ಮಾಡ್ಕೊಳ್ತೇವೆ. ಕ್ಯಾಟಗರೀಸ್ ಆಫ್ SQL ಕಮಾಂಡ್ಸ್. SQL ಅನ್ನು ಯಾವ ಟೈಪಲ್ಲಿ ಕ್ಯಾಟಗರೈಸ್ ಮಾಡಿದ್ದಾರೆ? ಒಂದು DDL, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಕಮಾಂಡ್ಸ್ ದಟ್ ಡಿಫೈನ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ಎಕ್ಸಾಂಪಲ್, ಕ್ರಿಯೇಟ್, ಆಲ್ಟರ್, ಡ್ರಾಪ್. ಇದನ್ನು ನಾವು ಮುಂದೆ ನೋಡ್ತೇವೆ. ಕ್ರಿಯೇಟ್ ಡೇಟಾಬೇಸ್ ಅಂತ ಡೇಟಾಬೇಸ್ ಕ್ರಿಯೇಟ್ ಮಾಡ್ತೇವೆ, ಕ್ರಿಯೇಟ್ ಟೇಬಲ್ ಅಂತ ಟೇಬಲ್ ಕ್ರಿಯೇಟ್ ಮಾಡ್ತೇವೆ, ಅಂದರೆ ರಿಲೇಷನ್ಸ್ ಅಂತ ಹೇಳಿ ಹೇಳ್ತೇವೆ. ಆಲ್ಟರ್ ಟೇಬಲ್ ಅಂತೇಳಿ ಆಲ್ಟರ್ ಟೇಬಲ್ ಮಾಡಿ, ಆಲ್ಟರ್ ಡೇಟಾಬೇಸ್ ಅಂತ ಆಲ್ಟರ್ ಡೇಟಾಬೇಸ್ ಮಾಡ್ತೇವೆ. ಡ್ರಾಪ್ ಟೇಬಲ್ ಅಂತ ಹೇಳಿ ಡ್ರಾಪ್ ಡೇಟಾಬೇಸ್ ಅಂತ ಡೇಟಾಬೇಸ್ ಡ್ರಾಪ್ ಮಾಡ್ತೇವೆ, ಅಥವಾ ಡ್ರಾಪ್ ಟೇಬಲ್ ಅಂತೇಳಿ ಟೇಬಲ್ ಡ್ರಾಪ್ ಮಾಡ್ತೇವೆ. ಇವನ್ನ DDL, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಡೇಟಾವನ್ನ ಡಿಫೈನ್ ಮಾಡಲಿಕ್ಕೆ, ಅಂದರೆ ಡೇಟಾವನ್ನ ಕ್ರಿಯೇಟ್ ಮಾಡಲಿಕ್ಕೆ ಇರುವಂಥ ಪಾರ್ಟನ್ನು SQL ದಲ್ಲಿ ನಾವು ಅದನ್ನು DDL ಅಂತ ಹೇಳ್ತೇವೆ, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಸೆಕೆಂಡ್ ಒನ್ DML ಅಂತೇವೆ, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತ. ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂದರೆ ಡೇಟಾ ಇನ್ಸರ್ಟ್ ಮಾಡೋದು, ಡೇಟಾ ಮಾಡಿಫೈ ಮಾಡೋದು, ಡೇಟಾ ಡಿಲೀಟ್ ಮಾಡೋದು, ಅದನ್ನು ನಾವೇನಂತೇವೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತೇವೆ. ಓಕೆ, ಅದರಲ್ಲೇ ಮತ್ತೊಂದು ಡೇಟಾ ಕ್ವೆರಿ ಲ್ಯಾಂಗ್ವೇಜ್ ಅಂತ ಹೇಳಿ ಹೇಳ್ತೇವೆ. ಕೆಲವರು DML ಅನ್ನೇ DQL ಸೇರಿಸಿ DML ಅಂತ ಹೇಳ್ತಾರೆ, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಕೆಲವೊಂದು ಕಡೆ ನಾವು ಸಪ್ರೇಟ್ ಆಗು ನೋಡ್ತೇವೆ, DML ಬೇರೆ, ಡೇಟಾ ಕ್ವೆರಿ ಲ್ಯಾಂಗ್ವೇಜ್ ಅನ್ನೋದು ಬೇರೆ. ಡೇಟಾ ಕ್ವೆರಿ ಲ್ಯಾಂಗ್ವೇಜ್ ಅಂತ ಹೇಳೋದ್ರಲ್ಲಿ ಕ್ವೆರೀಸ್ ಮಾಡಲಿಕ್ಕೆ, ಅದರಿಂದ ರೀಡ್ ಮಾಡಲಿಕ್ಕೆ, ಡೇಟಾವನ್ನು ರೀಡ್ ಮಾಡಲಿಕ್ಕೆ ಇರುವಂಥ ಮೆಥಡ್, ಅದು ಕ್ವೆರೀಸ್ ಅಂತವೆ. ಕಮಾಂಡ್ಸ್ ದಟ್ ರಿಟ್ರೈವ್ ಡೇಟಾ ಫ್ರಮ್ ದ ಡೇಟಾಬೇಸ್. ಎಕ್ಸಾಂಪಲ್, ಸೆಲೆಕ್ಟ್ ಕಮಾಂಡ್. ಇದು ಮತ್ತೊಂದು ಪಾರ್ಟ್, DDL ಅಥವಾ DQL. DDL, DML, DQL ಮೂರಾಯ್ತು. ಆಮೇಲೆ ಫೋರ್ತ್ ಒನ್ DCL ಅಂತೇಳಿ, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್, ಅಥವಾ ಕೆಲವರು ಅದನ್ನು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತೇಳಿ ಹೇಳ್ತೇವೆ. DCL ಆ್ಯಂಡ್ TCL, ಕಂಟ್ರೋಲ್ ಆಕ್ಸೆಸ್ ಆ್ಯಂಡ್ ದ ಟ್ರಾನ್ಸಾಕ್ಷನ್ಸ್. ನೋಡ್ರಿ, ಒಂದು ಡೇಟಾಬೇಸನ್ನು ನಂಗೆ ಬೇರೆಯವ್ರಿಗೆ ಕೊಡೋ ಮನಸ್ಸಿದೆ, ಯಾರೋ ಮತ್ತೊಂದು ಕಂಪನಿಗೆ ಕೊಡಬೇಕು ಒಂದು ಡೇಟಾಬೇಸ್, ಅಥವಾ ಒಂದು ಬ್ಯಾಂಕ್ ಅಂತಿದೆ. ಈಗ ಬ್ಯಾಂಕಲ್ಲಿರುವಂಥ ಬ್ರ್ಯಾಂಚಿನ ಇನ್ಫಾರ್ಮೇಷನ್ ಇನ್ನೊಂದು ಬ್ರ್ಯಾಂಚ್ ಹತ್ರ ನನಗೆ ಶೇರ್ ಮಾಡಬೇಕು. ಆವಾಗ ನಾನೇನು ಮಾಡಬೇಕಾಯ್ತು, ಆಕ್ಸೆಸ್ ಕೊಡಬೇಕು. ಅದಕ್ಕೆ ಈ ಲ್ಯಾಂಗ್ವೇಜ್ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಥವಾ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್. ಅದಕ್ಕೆ ಗ್ರ್ಯಾಂಟ್ ಮತ್ತು ರಿವೋಕ್ ಅನ್ನೋದನ್ನು ಯೂಸ್ ಮಾಡ್ತೇವೆ. ಗ್ರ್ಯಾಂಟ್ ಅಂತ ಹೇಳಿದ್ರೆ ರೈಟ್ಸ್ ಕೊಡೋದು ಡೇಟಾಬೇಸನ್ನು ಯೂಸ್ ಮಾಡಲಿಕ್ಕೆ, ರಿವೋಕ್ ಅಂತ ಹೇಳಿದ್ರೆ ರೈಟ್ಸ್ ಕೊಟ್ಟಿದ್ದನ್ನು ರಿಟರ್ನ್ ತೆಗೆದುಕೊಳ್ಳೋದು. ಹಾಗೆಯೇ ಕಮಿಟ್ ಅಂತ ಹೇಳ್ತೇವೆ.
ನಾವೇನಾದ್ರೂ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದನ್ನ ಪರ್ಮನೆಂಟ್ ಆಗಿ ಹಂಗೆ ಇಡಬೇಕು ಅಂದ್ರೆ ಕಮಿಟ್ ಅಂತ ಹೇಳಿ ಮಾಡಬೇಕು. ರೋಲ್ ಬ್ಯಾಕ್ ಅಂತ ಹೇಳಿದ್ರೆ ಕಮಿಟ್ ಮಾಡದೇ ಇದ್ರೆ ಅದನ್ನ ಅಂಡು ಮಾಡೋದು. ಏನೋ ಒಂದು ಟ್ರಾನ್ಸಾಕ್ಷನ್ ಆಯ್ತು, ಲೈಕ್ ಫಾರ್ ಎಕ್ಸಾಂಪಲ್ ಈಗ ನಾವೊಂದು ಡೇಟಾಬೇಸ್ ಸಂಗಡ ಒಂದು ಇನ್ಸರ್ಷನ್ ಮಾಡಿದೆ, ಅಂದ್ರೆ ಒಂದು ರೆಕಾರ್ಡ್ ಅನ್ನ ಆಡ್ ಮಾಡಿದೆ. ಆ ರೆಕಾರ್ಡ್ ಬೇಡ ಅಂದ್ರೆ ನಾನು ರೋಲ್ ಬ್ಯಾಕ್ ಮಾಡಬಹುದು. ಆ ರೆಕಾರ್ಡ್ ಮಾಡಿದ್ದು ಪರ್ಮನೆಂಟ್ ಆಗಿ ಇರ್ಲಿ ಅಂದ್ರೆ ನಾನು ಏನ್ ಮಾಡಬೇಕಾಯ್ತು, ಕಮಿಟ್ ಮಾಡಬೇಕಾಯ್ತು. ಓಕೆ, ಕಮಿಟ್ ಟು ಮೇಕ್ ದಿ ಟ್ರಾನ್ಸಾಕ್ಷನ್ ಪರ್ಮನೆಂಟ್, ರೋಲ್ ಬ್ಯಾಕ್ ಟು ಕ್ಯಾನ್ಸಲ್ ದಿ ಟ್ರಾನ್ಸಾಕ್ಷನ್ ಕರೆಂಟ್ಲಿ ಡನ್. ಆ ಮೊಮೆಂಟ್ ಅಲ್ಲಿ ಮಾತ್ರ ಅದು. ಮತ್ತೆ ಒಂದು ಸೆಷನ್ ಆಯ್ತು ಅಂದ್ಮೇಲೆ ಅಲ್ಲ, ಈಗ ಮಾಡ್ತಾ ಇದ್ದೆ ನಾನು, ಕಂಪ್ಯೂಟರ್ ಆಫ್ ಮಾಡೋದೆ ಮತ್ತೆ ಬಂದಾಗ ಅದು ಇಲ್ಲ, ಅದು ಕಮಿಟ್ ಆಗಿರ್ತದೆ, ರೋಲ್ ಬ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸೆಷನ್ ಅಲ್ಲಿ ಪ್ರೆಸೆಂಟ್ಲಿ ನಾನೇನೋ ಇನ್ಸರ್ಟ್ ಮಾಡಿದೆ, ಮತ್ತು ಅದನ್ನ ಬೇಡ ಅಂತ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಅವಾಗ ರೋಲ್ ಬ್ಯಾಕ್. ಜಸ್ಟ್ ಲೈಕ್ ಈಕ್ವಲ್ ಎಂಡ್ ಟು ಅಂಡು ಆಪರೇಷನ್ ಅಂತೇವೆ ನಾವು. ಅಂಡು ಅನ್ನೋದು ನಾವು ವರ್ಡ್ ಅಲ್ಲಿ, ಎಕ್ಸೆಲ್ ಅಲ್ಲೆಲ್ಲ ನೋಡ್ತೇವೆ. ಸೇಮ್ ಟೈಪ್ ಅಲ್ಲಿ ರೋಲ್ ಬ್ಯಾಕ್ ವರ್ಕ್ ಆಗ್ತದೆ. ನೆಕ್ಸ್ಟ್, ಕಾಮನ್ ಡೇಟಾ ಟೈಪ್ಸ್ ಇನ್ MySQL. ನಾವು MySQL ಅನ್ನು ನೋಡ್ತೇವೆ. ಇಲ್ಲಿ ನಿಮಗೆ ಸ್ಟಡೀಸಿಗೆ MySQL ಕೊಟ್ಟಿದ್ದಾರೆ, Oracle ಇವನ್ನೆಲ್ಲ ಕೊಡಲಿಲ್ಲ. MySQL ಓಪನ್ ಸೋರ್ಸ್ ಆಗಿರೋದ್ರಿಂದ MySQL ಬಗ್ಗೆ ಕೊಟ್ಟಿದ್ದಾರೆ. MySQL ಅಲ್ಲಿ ಯಾವ್ಯಾವ ಡೇಟಾ ಟೈಪ್ಸ್ ಕಾಮನ್ ಆಗಿದ್ದಾವೆ? ಫಸ್ಟ್, ಇಂಟ್ ಟು ಸ್ಟೋರ್ ಹೋಲ್ ನಂಬರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಇಂಟೀಜರ್ ಫುಲ್ ನಂಬರ್ಸ್ ಅನ್ನ ಸ್ಟೋರ್ ಮಾಡಲಿಕ್ಕೆ ನಾವು ಇಂಟ್ ಅನ್ನೋದನ್ನು ಯೂಸ್ ಮಾಡುತ್ತೆ. ಎಷ್ಟು ದೊಡ್ಡ ನಂಬರ್ ಸ್ಟೋರ್ ಮಾಡಬಹುದು ನೋಡ್ರಿ. -2147483648 ಪ್ಲಸ್ 2147483647. ಇಲ್ಲಿ ಮೈನಸ್ ಅನ್ನೋದು ಆರೋಗಿದೆ, ಬಟ್ ಮೈನಸ್ ಅದು. ಇಷ್ಟು ಸಣ್ಣ ನಂಬರ್ ಇಂದ ಇಷ್ಟು ದೊಡ್ಡ ನಂಬರ್ ತನಕ ಇಂಟ್ ಅಲ್ಲಿ ಸ್ಟೋರ್ ಮಾಡಬಹುದು, ಅದ್ರ ಕೆಪಾಸಿಟಿ ಅದು. ಫ್ಲೋಟ್ ಡಬಲ್, ಅದನ್ನ ಡೆಸಿಮಲ್ ನಂಬರ್ಸ್ ಅನ್ನ ಸ್ಟೋರ್ ಮಾಡಲಿಕ್ಕೆ. ಓಕೆ, ಡೆಸಿಮಲ್ ನಂಬರ್ಸ್ ಅಂದ್ರೆ ಫ್ರಾಕ್ಷನಲ್ ಪಾರ್ಟ್ ಇರುವಂತ ನಂಬರ್ 24.75, ಇದನ್ನ ಸ್ಟೋರ್ ಮಾಡಲಿಕ್ಕೆ ಫ್ಲೋಟ್ ಮತ್ತೆ ಡಬಲ್ ಯೂಸ್ ಮಾಡ್ತೇವೆ. ಹಾಗೆಯೇ ಸ್ಟ್ರಿಂಗ್ ಟೈಪ್ CHAR ಅಂತೇವೆ. ಕ್ಯಾರೆಕ್ಟರ್ N, ಫಿಕ್ಸ್ಡ್ ಲೆಂತ್ ಸ್ಟ್ರಿಂಗ್ ಅಂತೇವೆ. ಫಿಕ್ಸ್ಡ್ ಲೆಂತ್ ಅಂದ್ರೆ ಈಗ ನನಗೆ ನೇಮ್ ಸ್ಟೋರ್ ಮಾಡಲಿಕ್ಕೆ 50 ಕ್ಯಾರೆಕ್ಟರ್ನ ಸೈಜ್ ತೆಗೆದುಕೊಂಡೆ ಅಂದ್ರೆ ಎಲ್ಲದಕ್ಕೂ 50 ಸೈಜ್ ತೆಗೆದುಕೊಳ್ತದೆ. ಈಗ ನನ್ನ ಹೆಸರು 5 ಕ್ಯಾರೆಕ್ಟರ್ ಇದೆ ಅಂದ್ರೆ ಖಾಲಿ 5 ಕ್ಯಾರೆಕ್ಟರ್ ತಗೊಳ್ಳೋದಿಲ್ಲ, ಎಲ್ಲದಕ್ಕೂ 50 ಸೈಜು. ಅದಕ್ಕಾಗಿ ಫಿಕ್ಸ್ಡ್ ಲೆಂತ್ ಸ್ಟ್ರಿಂಗ್ ಅಂತೇವೆ, CHAR. ನೆಕ್ಸ್ಟ್ VAR CHAR, ವೇರಿಯಬಲ್ ಕ್ಯಾರೆಕ್ಟರ್ ಸೈಜ್ ಅಂತೇವೆ. ವಾರ್ಚಾರ್ ಅಂತೇಳಿ ಹೇಳ್ತೇವೆ, ವಾರ್ಕಾರ್ ಅಂತೇಳಿ ಹೇಳ್ತಾರೆ ಕೆಲವರು. ಪ್ರೊನೌನ್ಸಿಯೇಷನ್ ಡಿಪೆಂಡ್ಸ್ ಅದು. ಕೆಲವರು ವಾರ್ಕಾರ್ ಅಂತಾರೆ, ಕೆಲವರು ವಾರ್ಚಾರ್ ಅಂತೇವೆ. ಓಕೆ, VAR CHAR N, ಎನ್ ಅಂದ್ರೆ ಸೈಜ್. ಇಲ್ಲಿ ಸೈಜ್ ಅನ್ನ ಸ್ಪೆಸಿಫೈ ಮಾಡಬಹುದು. ಮ್ಯಾಕ್ಸಿಮಮ್ ಅಷ್ಟು ಅಂತ ಅರ್ಥ, ಅಂದ್ರೆ ವೇರಿಯಬಲ್ ಲೆಂತ್ ಸ್ಟ್ರಿಂಗ್. VAR CHAR ನಾನು 50 ಅಂತ ಕೊಟ್ರೆ ಮ್ಯಾಕ್ಸಿಮಮ್ 50. ಆದ್ರೆ ನಾನೇನಾದ್ರೂ ನೇಮಿಗೆ 5 ಕ್ಯಾರೆಕ್ಟರ್ ತೆಗೆದುಕೊಂಡ್ರೆ 5 ಸೈಜು ಅಂತ ಅರ್ಥ. ಅಂದ್ರೆ ಉಳಿದಿದ್ದನ್ನದು ಹಾಗೆ ಇಡುವುದಿಲ್ಲ. ಅದಕ್ಕಾಗಿ ಅದು ಮೆಮರಿ ಸೇವ್ ಮಾಡ್ಲಿಕ್ಕೆ ನಾವು ಬೆಸ್ಟ್ ಅಂದ್ರೆ VAR CHAR ಇನ್ಸ್ಟೆಡ್ ಆಫ್ CHAR. ಯಾಕಂದ್ರೆ ಇದು ಫಿಕ್ಸ್ಡ್ ಲೆಂತೆ ತಗೊಂಡ್ಬಿಡ್ತದೆ. 50 ಅಂದ್ರೆ ಎಲ್ಲಾ ನೇಮಿಗೂ 50 ತಗೊಳ್ತದೆ. ಇದು ಏನ್ ಮಾಡ್ತದೆ, ನೇಮ್ ನಲ್ಲಿ ಎಷ್ಟು ಕ್ಯಾರೆಕ್ಟರ್ ಇದೆ ಅಷ್ಟೇ ಕ್ಯಾರೆಕ್ಟರ್ನ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತದೆ. ಅವಾಗ ಮೆಮರಿ ಸೇವ್ ಆಗ್ತದೆ ಅನ್ನೋ ಅರ್ಥ. ಅಂದ್ರೆ ಟು ಸ್ಟೋರ್ ಟೆಕ್ಸ್ಟ್ ಡೇಟಾ ಟೈಪ್. ಓಕೆ, ಅಂದ್ರೆ ಲಾಂಗ್ ಟೆಕ್ಸ್ಟ್. ಈಗ 4000 ಕ್ಯಾರೆಕ್ಟರ್ 5000 ಕ್ಯಾರೆಕ್ಟರ್ ಸ್ಟೋರ್ ಮಾಡೋದಿದೆ ಅಂದ್ರೆ ಟೆಕ್ಸ್ಟ್ ಅನ್ನೋದನ್ನು ತೆಗೆದುಕೊಳ್ಬಹುದು ಅಂತೇವೆ. ಇವಿಷ್ಟು ಡೇಟಾ ಟೈಪ್, ನ್ಯೂಮೆರಿಕ್ ಮತ್ತೆ ಸ್ಟ್ರಿಂಗ್ ಟೈಪ್ ಅಲ್ಲಿ ಬಂತು. ಡೇಟ್ ಅಂಡ್ ಟೈಮ್ ಅಲ್ಲಿ ತೆಗೆದುಕೊಂಡ್ರೆ ಡೇಟ್ ಟೈಪ್ ಅಂತೇವೆ. ಟು ಸ್ಟೋರ್ ಶಾರ್ಟ್ ಡೇಟ್, ದಟ್ ಈಸ್ YYYY MySQL ಅಲ್ಲಿ ಫಸ್ಟ್ ಇಟ್ ವಿಲ್ ಟೇಕ್ ಇಯರ್, ದೆನ್ ದ ಮಂತ್, ದೆನ್ ಡೇ. ಇಯರಿನ ಯಾವ ಮಂತು, ಆ ಮಂತಿನ ಯಾವ ಡೇ ಅನ್ನೋ ಅರ್ಥದಲ್ಲಿ YYYY ಫಾರ್ಮೇಟ್ ಅಲ್ಲಿ ಡೇಟ್ ಅನ್ನ ಸ್ಟೋರ್ ಮಾಡುತ್ತದೆ. ಡೇಟ್ ಟೈಮ್, ಇಟ್ ಸ್ಟೋರ್ಸ್ ಡೇಟ್ ಆಸ್ ವೆಲ್ ಆಸ್ ಟೈಮ್ ಇನ್ ಅವರ್ಸ್, ಮಿನಿಟ್ ಅಂಡ್ ಸೆಕೆಂಡ್. YYYYMMDDHH:MM:SS. ಹಾಗೆ ಖಾಲಿ ಟೈಮ್ ಅನ್ನ ಸ್ಟೋರ್ ಮಾಡಬೇಕು ಅಂದ್ರೆ ಟೈಮ್ ಅನ್ನೋದನ್ನು ಡೇಟಾ ಟೈಪ್ ತಗೊಳ್ಬಹುದು. ಓಕೆ, ಇಷ್ಟು ಡೇಟ್ ಅಂಡ್ ಟೈಮಿಗೆ ರಿಲೇಟೆಡ್. ಅದಕ್ಕಾಗಿ ನೆನ್ಪಿಟ್ಕೊಳ್ಬೇಕು, ಕ್ವಶನ್ ಕಾಮನ್ ಆಗಿ ಬರುವಂಥದ್ದು ಇದು. ಎಕ್ಸ್ಪ್ಲೇನ್ ಡೇಟಾ ಟೈಪ್ಸ್ ಇನ್ MySQL. ನೀವು
1 ಮಾರ್ಕ್ಸಿಗೂ ಬರ್ಬೋದು. ನ್ಯೂಮೆರಿಕ್ ಟೈಪ್ ಡೇಟಾ ಟೈಪ್ ಈಸ್ ಡ್ಯಾಶ್ ಇಂಟ್. ಡೆಸಿಮಲ್ ಟೈಪ್ ಡೇಟಾ ಟೈಪ್ ಫ್ಲೋಟ್ ಡಬಲ್. ಫಿಕ್ಸ್ಡ್ ಲೆಂತ್ ಸ್ಟ್ರಿಂಗ್ ಡೇಟಾ ಟೈಪ್ ಈಸ್ ಡ್ಯಾಶ್ char. Variable length string data type is dash var char. Long text data type. So long text, to store long text, which data type is better? Text. To store only date, date. To store date and time, date time. ಈ ಟೈಪಲ್ಲೆಲ್ಲ ಕ್ವಶನ್ಸು ಅಂದರೆ 1 ಮಾರ್ಕ್ಸಲ್ಲೂ ನೀವು ರೆಡಿ ಮಾಡ್ಕೊಳ್ಬೇಕು. ಹಾಗೆಯೇ 2 ಮಾರ್ಕ್ಸು ಅಥವಾ ಇದಕ್ಕೂ 2 ಮಾರ್ಕ್ಸಲ್ಲಿ ಎಕ್ಸ್ಪ್ಲೇನ್ ನ್ಯೂಮೆರಿಕ್ ಟೈಪ್ಸ್, ಎಕ್ಸ್ಪ್ಲೇನ್ ಸ್ಟ್ರಿಂಗ್ ಟೈಪ್ ಆಫ್ ಡೇಟಾ ಟೈಪ್, ಎಕ್ಸ್ಪ್ಲೇನ್ ಡೇಟ್ ಆ್ಯಂಡ್ ಟೈಮ್ ಡೇಟಾ ಟೈಪ್ಸ್ ಇವೆಲ್ಲ ಬರ್ಬೋದು. ಅಥವಾ 5 ಮಾರ್ಕ್ಸಿಗೂ ಕೇಳ್ಬೋದು. ಅವಾಗೆಲ್ಲ ಎಕ್ಸ್ಪ್ಲೇನ್ ಡೇಟಾ ಟೈಪ್ಸ್ ಇನ್ MySQL ಫುಲ್ ಹೇಳಬೇಕು. ಇಷ್ಟು ಟೈಪಲ್ಲಿ ಕ್ವಶನ್ಸ್ ಬರ್ಬೋದು ಕಾಮನ್ ಆಗಿ. ನೆಕ್ಸ್ಟ್ ಕನ್ಸ್ಟ್ರೆಂಟ್ಸ್ ಇನ್ SQL. ಕನ್ಸ್ಟ್ರೆಂಟ್ಸ್ ಅಂತ ಹೇಳಿದ್ರೆ ರಿಸ್ಟ್ರಿಕ್ಷನ್ಸ್ ಅನ್ನೋ ಅರ್ಥ. ರಿಸ್ಟ್ರಿಕ್ಷನ್ಸ್ ಅಂದರೆ ಏನು? ಲೈಕ್ ಈಗ ನಾನು ಟೈಪ್ ಮಾಡ್ತಾ ಇದ್ದೇನೆ, ನೇಮನ್ನು ಫುಲ್ ಟೈಪ್ ಮಾಡ್ತಾ ಇದ್ದೇನೆ. ನೇಮ್ ಅನ್ನೋದಿದ್ದಾಗ ನನಗೆ ಖಾಲಿ ಆಲ್ಫಾಬೆಟ್ಸ್ ಅಷ್ಟೇ ಬರಬೇಕು, ನಂಬರ್ ಬರಬಾರ್ದು. ಅವಾಗ ಅದು ರಿಸ್ಟ್ರಿಕ್ಷನ್ ಆಯಿತು. ಏನಾದರೂ ನಾನು ಆಗಬಾರ್ದು ಅಥವಾ ಇಷ್ಟೇ ಆಗಬೇಕು ಅಂತ ಅನ್ನೋದನ್ನ ಸೆಟ್ ಮಾಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ರಿಸ್ಟ್ರಿಕ್ಷನ್ಸ್. ದಟ್ ಈಸ್ ಕಾಲ್ಡ್ ಕನ್ಸ್ಟ್ರೆಂಟ್ಸ್ ಇನ್ ದ SQL. ಕನ್ಸ್ಟ್ರೆಂಟ್ಸ್ ಅಂದರೆ ನಂಗೆ ರಿಸ್ಟ್ರಿಕ್ಷನ್ಸ್. ಅದನ್ನು ಸೆಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು? ಕೆಲವೊಂದು ಡೇಟಾ ಬ್ಯಾಡದೇ ಇದ್ದರೆ ತೆಗೆದುಕೊಳ್ಳೋದನ್ನೇ ಬಂದ್ ಮಾಡಿಸ್ಬಿಡ್ಬೋದು. ಅಂದರೆ ಅವು ಇನ್ಪುಟ್ ಮಾಡೋದನ್ನೇ ಮಾಡದೇ ಇರುವಂಗೆ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಆ ಡೇಟಾ ಕೊಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನೀವು ATMಗೆ ಹೋಗ್ತೀರಿ, ಪಿನ್ನನ್ನು ಟೈಪ್ ಮಾಡಬೇಕು. ಪಿನ್ನಿಗೆ ಆಲ್ಫಾಬೆಟ್ಸ್ ತಗೊಳ್ಳೋದೇ ಇಲ್ಲ, ನಂಬರ್ ಅಷ್ಟೇ ತಗೊಳ್ತದೆ. ಅವಾಗ ಆಟೋಮೆಟಿಕ್ಲಿ ಏನಾಯಿತು? ಆಲ್ಫಾಬೆಟ್ಸ್ ನೀವು ಹೊಡೆಯೋದು ತಪ್ಪು ಹೋಗ್ಬಿಡ್ತು. ಅವಾಗ ಆಲ್ಫಾಬೆಟ್ಸನ್ನು ಚೆಕ್ ಮಾಡೋದು, ನಂಬರ್ ಚೆಕ್ ಮಾಡೋದು ಎಲ್ಲ ಅಂತ ಹೇಳಿದ್ರೆ ಕಂಪ್ಯೂಟರ್ಗೆ ಸುಮ್ಮನೆ ಟೈಮ್ ವೇಸ್ಟ್. ಅದಕ್ಕಾಗಿ ಅವ್ರು ಏನು ಮಾಡಿದ್ರು, ಪಿನ್ನನ್ನು ಖಾಲಿ ನಂಬರ್ ಡಿಜಿಟ್ಸ್ ಅನ್ನಷ್ಟೇ ತೆಗೆದುಕೊಳ್ಬೋದು, ನೀವು ಡಿಜಿಟ್ಸ್ ಅನ್ನಷ್ಟೇ ಟೈಪ್ ಮಾಡಬೇಕು, ಉಳಿದಿದ್ದು ತಗೊಳ್ಳೋದೇ ಇಲ್ಲ. ಅದು ನೀವು ಆಲ್ಫಾಬೆಟ್ಸ್ ಟೈಪ್ ಮಾಡಿದ್ರೆ ತೆಗೆದುಕೊಳ್ಳೋದೇ ಇಲ್ಲ. ಆ ಟೈಪಲ್ಲಿ ಮಾಡಿಟ್ಟು ಅದನ್ನು ನಾವೇನಂತೇವೆ? ಕನ್ಸ್ಟ್ರೆಂಟ್ಸ್. ಅದರಿಂದ ಅಡ್ವಾಂಟೇಜ್ ಏನು? ಟೈಮು ಉಳಿತದೆ, ಸರ್ಚಿಂಗ್ ಟೈಮು ಉಳಿತದೆ, ಎಂಟ್ರಿ ಟೈಮು ಉಳಿತದೆ, ಮತ್ತು ಸ್ಪೀಡು ಹೆಚ್ಚಾಗ್ತದೆ. ದಟ್ ಈಸ್ advantage of constraints. Constraints are rules applied to columns in a table to ensure data accuracy and reliability. Constraints are the rules applied to columns. ಅದನ್ನೇ ನಾ ಹೇಳಿದ್ದು, ನೇಮ್ ಅನ್ನೋ ಕಾಲಮ್ ಇದ್ರೆ ಅದಕ್ಕೆ ಅಪ್ಲೈ ಮಾಡೋದು, ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಕಾಲಮ್ ಇದ್ರೆ ಅದಕ್ಕೆ ಅಪ್ಲೈ ಮಾಡೋದು. ಇನ್ ಎ ಟೇಬಲ್ ಟು ಎನ್ಶ್ಯೂರ್ ಡೇಟಾ ಅಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ. ಪ್ರೈಮರಿ ಕೀ uniquely identifies each row in a table like roll number. Primary key uniquely identifies each row in a table. ಯಾವ ಟೇಬಲಲ್ಲಿ ಒಂದು ಇನ್ಫಾರ್ಮೇಷನ್ ನನಗೆ ಯುನೀಕ್ ಆಗಿ ಐಡೆಂಟಿಫೈ ಆಗಬೇಕು ಅಂದ್ರೆ ಅದಕ್ಕೆ ಪ್ರೈಮರಿ ಕೀ ತೆಗೆದುಕೊಳ್ಬೇಕು. ಒಂದು ಇನ್ಫಾರ್ಮೇಷನ್ನು ನನಗೆ ಟೇಬಲಿನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಿದ್ರೆ ಅದಕ್ಕೆ ಪ್ರೈಮರಿ ಕೀ ಅಂತ ಹೇಳ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಸ್ಕೂಲಿನ ಡೇಟಾದಲ್ಲಿ ಸ್ಟೂಡೆಂಟಿನ ರಿಜಿಸ್ಟ್ರೇಷನ್ ನಂಬರ್ ಇಂಪಾರ್ಟೆಂಟ್ ಡೇಟಾ, ಕರೆಕ್ಟ್? ಅದನ್ನು ನಾನೇನಂತ ಹೇಳ್ಬೋದು? ಪ್ರೈಮರಿ ಕೀ. ಓಕೆ, ಅದರಿಂದನೇ ಸ್ಟೂಡೆಂಟ್ಸ್ ಐಡೆಂಟಿಫೈ ಆಗ್ತಾನೆ, ಕರೆಕ್ಟ್? ದಟ್ ಈಸ್ ಪ್ರೈಮರಿ ಕೀ. ಫಾರೆನ್ ಕೀ ಕ್ರಿಯೇಟ್ಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಟೇಬಲ್ಸ್. ಈಗ ಸ್ಟೂಡೆಂಟ್ ಮಾಸ್ಟರ್ ಅಂತಿದೆ ಅಂತ ತಿಳ್ಕೊಳ್ರಿ. ಅಂದರೆ ಸ್ಟೂಡೆಂಟ್ನ ಇನ್ಫಾರ್ಮೇಷನ್ ಇರುವಂಥ ಒಂದು ಡೇಟಾಬೇಸ್ ಇದೆ ಅಥವಾ ಟೇಬಲ್ ಇದೆ. ಅದ್ರ ರಿಲೇಟೆಡ್ ಆಗಿ ಸ್ಟೂಡೆಂಟಿನ ಫೀಸ್ ಇದೆ. ಅವಾಗ ಸ್ಟೂಡೆಂಟ್ ಅನ್ನೋ ಡೇಟಾಬೇಸಲ್ಲಿ ಇದ್ರಷ್ಟೇ ಅಥವಾ ಸ್ಟೂಡೆಂಟ್ ಅನ್ನೋ ಟೇಬಲಲ್ಲಿ ಇದ್ರಷ್ಟೇ ಅವನು ಫೀಸ್ ತುಂಬೋದು ಬರಬೇಕು, ಕರೆಕ್ಟಾ? ಆವಾಗ ಫೀಸ್ನಲ್ಲಿ ಆ ರಿಜಿಸ್ಟ್ರೇಷನ್ ನಂಬರ್ ಯಾವುದಿರಬೇಕು? ಸ್ಟೂಡೆಂಟಲ್ಲಿ ಇದ್ರಷ್ಟೇ ಬರಬೇಕು. ಅವಾಗ ಅದೇನಾಯಿತು? ಫಾರಿನ್ ಕೀ. ಅಂದರೆ ಪ್ರೈಮರಿ ಕೀ ಇರೋ ಟೇಬಲಲ್ಲಿ ಲಿಂಕ್ ಮಾಡಿದ್ರೆ ಅದಕ್ಕೆ ಫಾರಿನ್ ಕೀ ಅಂತೇವೆ. ನೋಡ್ರಿ, ಪ್ರೈಮರಿ ಕೀ ಇದ್ರಷ್ಟೇ ಫಾರಿನ್ ಕೀ ಬರ್ತದೆ ಅಂತ ಆಯ್ತು. ಅಂದರೆ ರಿಲೇಶನ್ಶಿಪ್ ಮಾಡ್ಲಿಕ್ಕಷ್ಟೇ ಅದು ಬೇಕು ಫಾರಿನ್ ಕೀ ಅನ್ನೋದು. ಅಂದರೆ ರಿಲೇಟೆಡ್ ಇನ್ಫಾರ್ಮೇಷನ್ ಮೇಂಟೈನ್ ಮಾಡಬೇಕು ಅಂದರೆ
ಫಾರಿನ್ ಕೀ ಬೇಕು ಅಂತ ಆಯ್ತು. ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಎಂಪ್ಲಾಯೀಸ್ ಅಂತ ಹೇಳೋದು ಆಫೀಸಲ್ಲಿ ಇರುವಂಥವ್ರು. ಎಂಪ್ಲಾಯೀಸಿನ ಸಂಗಡ ಎಂಪ್ಲಾಯೀಸಿನ ರಜೆ, ಎಂಪ್ಲಾಯ್ ಲೀವ್ ಅಂತೇವೆ, ಅದನ್ನು ಮೇಂಟೈನ್ ಮಾಡಬೇಕು. ಅಥವಾ ಎಂಪ್ಲಾಯೀಸಿನ ಸ್ಯಾಲ್ರಿ ಮೇಂಟೈನ್ ಮಾಡಬೇಕು, ಎಂಪ್ಲಾಯೀಸಿನ ಅಟೆಂಡೆನ್ಸ್ ಮೇಂಟೈನ್ ಮಾಡಬೇಕು. ಇವೆಲ್ಲ ರಿಲೇಟೆಡ್ ಇನ್ಫಾರ್ಮೇಶನ್. ಆ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಬೇರೆ ಬೇರೆ ಕಡೆ ಮೇಂಟೈನ್ ಮಾಡಬೇಕು, ಅಥವಾ ಬೇರೆ ಬೇರೆ ಟೇಬಲ್ ಅಲ್ಲಿ ಮೇಂಟೈನ್ ಮಾಡಬೇಕು. ಆವಾಗ ಅದಕ್ಕೆ ಎಲ್ಲದಕ್ಕೂ ಫಾರಿನ್ ಕೀ ಹಾಕಬೇಕಾಯ್ತು. ಎಂಪ್ಲಾಯ್ ಅನ್ನೋದು ಅವ ರಿಜಿಸ್ಟರ್ಡ್ ಯೂಸರ್, ಅಂದ್ರೆ ಅವ್ ಇದಾನೆ ಎಂಪ್ಲಾಯ್ ಅಂತ ಹೇಳಿ ಗೊತ್ತಾಗಬೇಕು. ಅದು ಮಾಸ್ಟರ್ ಟೇಬಲ್ ಅಂತೇಳಿ ನಾವು ಎಂಪ್ಲಾಯ್ ಅಂತ ಹೇಳೋದು. ಹೌದು, ಪ್ರೈಮರಿ ಕೀ. ಅಂದ್ರೆ ಆ ಪ್ರೈಮರಿ ಕೀ ಇದ್ರೆ ಅದು ರಿಲೇಟೆಡ್ ಆಗಿ ಬೇರೆ ಬೇರೆ ಮೇಂಟೈನ್ ಮಾಡಬೇಕು ಇನ್ಫಾರ್ಮೇಶನ್, ಅಂದ್ರೆ ಅದಕ್ಕೆ ನಾವು ಫಾರಿನ್ ಕೀ ಯೂಸ್ ಮಾಡಬೇಕು ಅಂತ ಆಯ್ತು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ರಿಲೇಶನ್ಶಿಪ್ ಕೀ ಅಂತ ಹೇಳ್ತೇವೆ, ಫಾರಿನ್ ಕೀ. ಓಕೆ, ಯುನಿಕ್, ನಾಟ್ ನಲ್, ಡಿಫಾಲ್ಟ್, ಚೆಕ್, ಇವೆಲ್ಲದೂ ಇದ್ದಾವೆ. ಯುನಿಕ್, ಖಾಲಿ ಯುನಿಕ್ ಇನ್ಫಾರ್ಮೇಶನ್ ಮೇಂಟೈನ್ ಆಗಬೇಕು ನಂಗೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಪ್ರೈಮರಿ ಕೀ, ಕರೆಕ್ಟಾ? ಆದ್ರೆ ಸ್ಟೂಡೆಂಟಿನ ಫೋನ್ ನಂಬರ್ ಯುನಿಕ್ ಆಗಬೇಕು. ಒಬ್ಬ ಸ್ಟೂಡೆಂಟಿಗೆ ಒಂದೇ ನನಗೆ ಫೋನ್ ನಂಬರ್ ಮೇಂಟೈನ್ ಆಗಬೇಕು, ಅವಾಗ ಯುನಿಕ್ ಮೇಂಟೈನ್ ಮಾಡಬೇಕು ನಾನು. ನಾಟ್ ನಲ್, ಯುನಿಕ್ಕಿನ ಫೋನ್ ನಂಬರ್ ಅಲ್ಲಿ ಯಾರು ಬ್ಲ್ಯಾಂಕ್ ಕೊಡಬಾರ್ದು, ಎಲ್ಲರೂ ಫೋನ್ ನಂಬರ್ ಕೊಡ್ಲೇಬೇಕು ಅಂತ ಹೇಳಿ ಮಾಡಬೇಕು, ಅಂದ್ರೆ ನಾಟ್ ನಲ್ ಮೇಂಟೈನ್ ಮಾಡಬೇಕಾಯ್ತು. ಡಿಫಾಲ್ಟ್, ಈಗ ಯಾರ್ದೋ ಒಬ್ಬ ಪರ್ಸನ್ನಿನ ಅಡ್ರೆಸ್ಸೇ ಇಲ್ಲ, ಅವಾಗ ಅವ ಏನ್ ಮಾಡಬೇಕು? ಏನೂ ಕೊಡೋದಿಲ್ಲ. ಅವ ಏನೂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾ ಸ್ಕೂಲ್ ಇರೋ ಊರಿನ ಹೆಸರು ಹಾಕ್ಬಿಡ್ಬೇಕು ಆಟೋಮೆಟಿಕ್. ಅದನ್ನ ನಾನು ಡಿಫಾಲ್ಟ್ ಅಲ್ಲಿ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ನಾವಿರೋ ಊರು ಧಾರವಾಡ ಅಂತ ಹೇಳಾದ್ರೆ, ಓಕೆ, ಧಾರವಾಡದವರೇ ಮೇಂಟೈನ್ ಆಗಬೇಕು ಅಂತ ಆಯ್ತು. ಅವಾಗ ಧಾರವಾಡ ಅನ್ನೋದು ಆಟೋಮೆಟಿಕ್ ಆಗಿ ನಾನು ಧಾರವಾಡ ಅಂತ ಹಾಕ್ಬಿಡ್ಬೋದು, ಯಾಕೆಂದ್ರೆ ಏನೂ ಕೊಡ್ಲಿಲ್ಲ ಅಂದ್ರೆ ಧಾರವಾಡ ಆದ್ರೂ ತಗೋ, ಡಿಫಾಲ್ಟ್. ಈಗ ಫಾರ್ ಎಕ್ಸಾಂಪಲ್, ಈಗ ಫೀಸ್ ಏನೂ ಕೊಡ್ಲಿಲ್ಲ ಅಂದ್ರೆ 0 ಆದ್ರೂ ಹಾಕು, ಡಿಫಾಲ್ಟ್ ನಲ್ಲಿ ಅದನ್ನು ಮೇಂಟೈನ್ ಮಾಡಬಹುದು. ದಟ್ ಈಸ್ ಡಿಫಾಲ್ಟ್ ವ್ಯಾಲ್ಯೂ ಅಂತೇವೆ. ಚೆಕ್, ಚೆಕ್ ಅಂತ ಹೇಳಿದ್ರೆ ಕನ್ಸ್ಟ್ರೆಂಟ್ಸ್ ಅನ್ನ ಕಂಡೀಷನ್ಸ್ ಕೊಡೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನೆಗೆಟಿವ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ನಂಬರಿಗೆ ಬರಬಾರ್ದು. ನಾನು ರಿಜಿಸ್ಟ್ರೇಷನ್ ನಂಬರಿಗೆ ನೆಗೆಟಿವ್ ಬರ್ದೇ ಇರುವಂಗೆ ಮೇಂಟೈನ್ ಮಾಡಬೇಕು ಅಂದ್ರೆ <0 ತಗೊಳ್ಬಾರ್ದು ಅಂತ ಹೇಳಬೇಕು. ಅವಾಗ ಚೆಕ್ ಅಲ್ಲಿ ಹೇಳ್ಬೋದು ನಾನು, ಚೆಕ್ ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ನಾಟ್ <0. ಚೆಕ್ ರಿಜಿಸ್ಟ್ರೇಷನ್ ನಂಬರ್ ನಾಟ್ <0 ಅಂತ ಹೇಳಿದ್ರೆ ಅದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಯಾರೇ ನೆಗೆಟಿವ್ ವ್ಯಾಲ್ಯೂ ಕೊಟ್ಟರು ತಗೊಳ್ಳೋದೇ ಇಲ್ಲ. ಚೆಕ್ ಅನ್ನ ಅದ್ರ ಸಲುವಾಗಿ ಯೂಸ್ ಮಾಡ್ತೇವೆ. ಕ್ಲಿಯರ್? ಅರ್ಥ ಆಯ್ತು? ಇವಿಷ್ಟನ್ನ ನಾವು ಕನ್ಸ್ಟ್ರೆಂಟ್ಸ್ ಅಂತ ಹೇಳ್ತೇವೆ. ಕ್ರಿಯೇಟಿಂಗ್ ಡೇಟಾಬೇಸ್ ಸ್ಟ್ರಕ್ಚರ್. ಈಗ ನೀವು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾವು DDL, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತೇವೆ. ಅದರ ಅರ್ಥ ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಮತ್ತೆ ಡೇಟಾಬೇಸ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಇರುವಂತ ಲ್ಯಾಂಗ್ವೇಜ್ ಅಂತ ಅರ್ಥ. ಡೇಟಾಬೇಸ್ ಇರ್ಬೋದು ಅಥವಾ ಟೇಬಲ್ ಇರ್ಬೋದು. ಟೇಬಲ್ ಅಂದ್ರೆ ಡೇಟಾಬೇಸ್ ಅಲ್ಲಿ ಇರುವಂತ ರಿಲೇಷನ್ಸ್. ಡೇಟಾಬೇಸ್ ಅಲ್ಲಿರುವಂತ ರಿಲೇಷನ್ಸ್ ಅಂದ್ರೆ ಡೇಟಾಬೇಸ್ ಅಲ್ಲಿರುವಂತ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನೋ ಅರ್ಥ. ಕ್ರಿಯೇಟಿಂಗ್ ಎ ನ್ಯೂ ಡೇಟಾಬೇಸ್. ನೋಡ್ರಿ, ಫಸ್ಟ್ MySQL ಅಲ್ಲಿ ಏನೇ ಮೇಂಟೈನ್ ಮಾಡಬೇಕು ಅಂದ್ರೆ ಫಸ್ಟ್ ಒಂದು ಹೊಸ ಡೇಟಾಬೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಡೇಟಾಬೇಸ್ ಸ್ಕೂಲ್ DB ಅಂದ್ರೆ ಸ್ಕೂಲ್ ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡು ಅಂತ ಹೇಳ್ದಂಗಾಯ್ತು. ಈಗ ಕ್ರಿಯೇಟ್ ಆದ್ಮೇಲೆ ಡೈರೆಕ್ಟ್ ಯೂಸ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಅದು. ಆಮೇಲೆ ನಾವೇನ್ ಮಾಡಬೇಕು ಅಂದ್ರೆ ಆ ಡೇಟಾಬೇಸ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಅದಕ್ಕೆ ಯೂಸ್ ಸ್ಕೂಲ್ DB ಅಂತ ಹೇಳೋದನ್ನ ಹಾಕಬೇಕು. ಇಲ್ಲಿ ನಾನು ಬರ್ದಿದ್ದಿಲ್ಲ, ಅದ್ರ ಗೊತ್ತಿರ್ಲಿ. ನಾವು ಸ್ಕೂಲ್ DB ಅಂತ ಹೇಳಿ ಹಾಕೊಳ್ಬೇಕು. ಅದಕ್ಕೆ ನಾವು ಯೂಸ್ ಅನ್ನೋ ಕಮಾಂಡ್ ಯೂಸ್ ಮಾಡ್ತೇವೆ. ಯೂಸ್ USE ಸ್ಕೂಲ್ DB ಅಂತ ಹೇಳಿ ನಾನು ಕೊಡ್ಬೇಕು. ಯೂಸ್ ಸ್ಕೂಲ್ DB. ಆವಾಗ ಆ ಡೇಟಾಬೇಸ್ ಓಪನ್ ಆಯ್ತು ಅಂತ ಅರ್ಥ. ಕ್ರಿಯೇಟ್ ಮಾಡಿದ್ವಿ, ಓಪನ್ ಮಾಡ್ಕೊಂಡ್ವಿ ಡೇಟಾಬೇಸ್ ಅನ್ನ. ಆಮೇಲೆ ನೆಕ್ಸ್ಟ್ ನಾನು ರಿಲೇಷನ್ಸ್ ಅನ್ನ ಮಾಡಬಹುದು. ರಿಲೇಷನ್ ಅಂದ್ರೆ ಟೇಬಲ್ಸ್. ಕ್ರಿಯೇಟಿಂಗ್ ಟೇಬಲ್ ಫಾರ್ ಸ್ಟೂಡೆಂಟ್ಸ್. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಅಂದ್ರೆ ಸ್ಕೂಲ್ ಅನ್ನೋ ಡೇಟಾಬೇಸು, ಒಂದು ಸ್ಕೂಲಿನ ಡೇಟಾಬೇಸು, ಅದರಲ್ಲಿ ಬರುವಂತ ಫಸ್ಟ್ ಟೇಬಲ್ ಅಂತ ಅರ್ಥ. ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ಸ್. ಆ ಸ್ಟೂಡೆಂಟ್ಸ್ ಅಲ್ಲಿ ಯಾವ್ಯಾವ ಕಾಲಮ್ ಇದಾವೆ, ನಾವೀಗ ಒಂದು ಫೈಲ್ ಮಾಡ್ತೇವೆ ಅಂದ್ರೆ ಆ ಫೈಲ್ ಅಲ್ಲಿ ನಾವೇನ್ ಮಾಡ್ತೇವೆ, ಕಾಲಮ್ ವಾಯ್ಸ್ ಒಂದು ಕಾಲಮ್ ಹಾಕೊಂಡು ಆಮೇಲೆ ಪೇಪರ್ ಮೇಲೆ ಬರಿತೇವೆ. ಕರೆಕ್ಟಾ?
ಕಾಲಮ್ ವೈಸ್ ಇದನ್ನು ಹಾಕ್ಕೊಳ್ತೇವೆ, ಆಮೇಲೆ ಅದರಲ್ಲಿ ಇನ್ಫಾರ್ಮೇಶನ್ ಬರೀತೇವೆ. ಸೇಮ್ ವೇದಲ್ಲಿ MySQL ಅಲ್ಲಿ ಮಾಡಲಿಕ್ಕೆ ಫಸ್ಟ್ ಒಂದು ಡೇಟಾಬೇಸ್ ಮಾಡ್ಕೊಂಡ್ವಿ, ಅದನ್ನು ಓಪನ್ ಮಾಡಿದ್ವಿ, ಆಮೇಲೆ ಒಂದು ಫಸ್ಟ್ ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಮೇಂಟೈನ್ ಮಾಡಲಿಕ್ಕೆ ಟೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ಸ್ ಬ್ರಾಕೆಟ್ ಓಪನ್ ಬ್ರಾಕೆಟ್ ರೋಲ್ ನಂಬರ್ ಇಂಟ್ ಪ್ರೈಮರಿ ಕೀ, ರೋಲ್ ನಂಬರ್ ಇಂಟ್ ಪ್ರೈಮರಿ ಕೀ. ನೋಡ್ರಿ, ರೋಲ್ ನಂಬರ್ ಅನ್ನೋದು ನನಗೆ ಇಂಟೇಜರ್ ಟೈಪ್ ಮೇಂಟೈನ್ ಆಗಬೇಕು, ಪ್ರೈಮರಿ ಕೀ ಆಗಿರ್ಬೇಕು, ಯುನಿಕ್ ಆಗಿರಬೇಕು, ಮತ್ತೆ ಮತ್ತೊಂದು ಅಂಥದ್ದೇ ಬರಬಾರ್ದು, ಅದನ್ನು ಹೇಳ್ದಂಗಾಯ್ತು ಪ್ರೈಮರಿ ಕೀ. ಓಕೆ, ಪ್ರೈಮರಿ ಕೀ ಅಂತ ಹೇಳಿದ್ರೆ ಮತ್ತೆ ಯಾವುದಕ್ಕಾದ್ರೂ ರಿಲೇಷನ್ ಮಾಡೋದಿದ್ರು ಅದು ಹೆಲ್ಪ್ ಆಗಬೇಕು. 3 ಅಡ್ವಾಂಟೇಜ್ ನೀವು ಪ್ರೈಮರಿ ಕೀ ಹಾಕೋದ್ರಿಂದ. ಒಂದು, ಯುನಿಕ್ ಆಗಿ ಮೇಂಟೈನ್ ಆಗಬೇಕು. ಎರಡನೇದು, ಬೇರೆ ಸಂಗಡ ರಿಲೇಶನ್ಶಿಪ್ ಮಾಡಲಿಕ್ಕೂ ಹೆಲ್ಪ್ ಆಗಬೇಕು. ಮತ್ತೊಂದು ಅಂತ ಹೇಳಿದ್ರೆ ಮತ್ತೊಂದು ಅಂಥದ್ದೇ ರಿಪೀಟ್ ಆಗಬಾರ್ದು, ಯುನಿಕ್ ಆಗಿರಬೇಕು. ಕರೆಕ್ಟಾ? ಓಕೆ, ಅದನ್ನು ನಾವು ಇದರಿಂದ ಹೇಳ್ತಾ ಇದ್ದೇವೆ ಪ್ರೈಮರಿ ಕೀಯಿಂದ. ನೆಕ್ಸ್ಟ್ ನೇಮ್ varchar 30 ಅಥವಾ varchar 30 ಅಂತ ಹೇಳಿ ಕೆಲವರು ಹೇಳ್ತಾರೆ. ನೇಮ್ varchar ಅಂತ ಹೇಳಿ ನಾ ಹೇಳ್ತೇನೆ, ಯಾಕೆಂದ್ರೆ ಕ್ಯಾರೆಕ್ಟರ್ ಅಂತ ಹೇಳಿ ನಾವು ಹೇಳೋದ್ರಿಂದ, ವೇರಿಯಬಲ್ ಕ್ಯಾರೆಕ್ಟರ್ ಅಂತ ಹೇಳೋದನ್ನು ಶಾರ್ಟ್ ಮಾಡಿರೋದ್ರಿಂದ, ವೇರಿಯಬಲ್ ಕ್ಯಾರೆಕ್ಟರ್ ಇರೋದ್ರಿಂದ varchar ಅಂತ ಹೇಳೋದು ಒಳ್ಳೇದು ಮೆಥಡ್ ಅಂತ ನನ್ನ ಥಿಂಕಿಂಗ್. ಡಿಪೆಂಡ್, ಕೆಲವರು ಅದನ್ನು varchar ಅಂತ ಹೇಳ್ತಾರೆ. ಓಕೆ, ಅದ್ರ ಕಾರ್ ಅಂತ ಹೇಳೋದು ಮತ್ತೆ ಸುಮ್ಮನೆ ಮತ್ತೆ ಅಲ್ಲಿ ಬೇರೆ ನಮೂನಿ ಪ್ರೊನೌನ್ಸಿಯೇಷನ್ ಆಗ್ತದೆ ಅನ್ನೋದು ನನ್ನ ಅರ್ಥ. ಅದಕ್ಕೆ ನಾನು ಅದನ್ನು varchar ಅಂತ ಹೇಳಿ ಹೇಳ್ತೇನೆ, ಯಾಕೆಂದ್ರೆ ವೇರಿಯಬಲ್ ಕ್ಯಾರೆಕ್ಟರ್ನ ಶಾರ್ಟ್ ಆಗಿ VARCHAR ಹೇಳಿರೋದ್ರಿಂದ. VARCHAR 30. ದೆನ್ ನಾಟ್ ನಲ್ ಅಂದ್ರೆ ನೇಮ್ ಅನ್ನ ತೆಗೆದುಕೊಳ್ಳೇಬೇಕು, ಬ್ಲ್ಯಾಂಕ್ ಬಿಡುವಂಗಿಲ್ಲ ಅನ್ನೋದನ್ನ ನಾಟ್ ನಲ್ ಮೂಲಕ ಹೇಳಿದ್ದೇವೆ. ಓಕೆ, ಅದನ್ನು ಒಂದು ಕನ್ಸ್ಟ್ರೆಂಟ್ ಅಂತ ಹೇಳ್ತೇವೆ ನಾವು. ಏಜ್ ವಿಚ್ ಈಸ್ ಆಫ್ ಇಂಟ್ ಅಂದ್ರೆ ಏಜ್ ಅನ್ನ ಇಂಟೇಜರ್, ಅದಕ್ಕೇನು ರಿಸ್ಟ್ರಿಕ್ಷನ್ ಕೊಡಲಿಲ್ಲ, ಏಜ್ ಕೊಡ್ಬೋದು ಬಿಡ್ಬೋದು. ನೆಕ್ಸ್ಟ್ ಜೆಂಡರ್ CHAR 1 ಅಂದ್ರೆ ಮೇಲ್ ಫಿಮೇಲ್ ಅಂತ ಹೇಳೋದನ್ನು ಮೇಂಟೈನ್ ಮಾಡಬೇಕು, ಅಲ್ಲದೆ ಇದ್ರೆ ಎಕ್ಸ್ ಅಂತ ಮೇಂಟೈನ್ ಮಾಡಬೇಕು. MFX. ಓಕೆ, ಮೇಲ್ ಫಿಮೇಲ್ ಅಲ್ಲದೆ ಇದ್ರೆ ಬೇರೆ ಟೈಪಲ್ಲಿ ಇದ್ರೆ ಎಕ್ಸ್ ಅಂತ ಹಾಕಬಹುದು. ಎಕ್ಸ್ ಮೇಲ್ ಎಕ್ಸ್ ಫಿಮೇಲ್ ಅಂತೇವೆ ನಾವು, ಅದಕ್ಕಾಗಿ ಎಕ್ಸ್ ಅನ್ನೋದನ್ನು ಹಾಕಬಹುದು. CHAR 1 ಅಂತ ಕೊಟ್ಟಿದ್ದಿದೆ. ಈಗ ಟೇಬಲ್ ಅನ್ನ ಮಾಡಿಫೈ ಮಾಡೋದಿದ್ರೆ, ಟೇಬಲ್ ಸ್ಟ್ರಕ್ಚರ್ ಆಲ್ರೆಡಿ ಒಂದು ಸಲ ಕ್ರಿಯೇಟ್ ಮಾಡಿದ್ದೇವೆ. ಕರೆಕ್ಟ್, ಕ್ರಿಯೇಟ್ ಟೇಬಲ್ ಅಂತ ಹೇಳೋದನ್ನು ಮಾಡಿ ಕ್ರಿಯೇಟ್ ಮಾಡಿದ್ದೇವೆ. ಇದನ್ನೇನಾದ್ರೂ ಚೇಂಜಸ್ ಮಾಡಬೇಕು ಅಂದ್ರೆ ಆಲ್ಟರ್ ಟೇಬಲ್ ಅಂತ ಹೇಳ್ತೇವೆ. ಆಲ್ಟರ್ ಟೇಬಲ್ ಸ್ಟೂಡೆಂಟ್ ಆಡ್ ಕ್ಲಾಸ್ VARCHAR 5 varchar 5. ಆಲ್ಟರ್ ಟೇಬಲ್ ಸ್ಟೂಡೆಂಟ್ಸ್ ಅನ್ನೋದನ್ನ ಮಾಡಿಫೈ ಮಾಡು, ಅದರಲ್ಲಿ ಇನ್ನೊಂದನ್ನ ಹಾಕು, ಇನ್ನೊಂದು ಕಾಲಮ್. ಅಂದ್ರೆ ರೋಲ್ ನಂಬರ್ ಇದೆ, ನೇಮ್ ಇದೆ, ಏಜ್ ಇದೆ, ಜೆಂಡರ್ ಇದೆ, ಮತ್ತೊಂದು 5ನೇ ಕಾಲಮ್ ಯಾವುದು, ಕ್ಲಾಸ್. ಅದನ್ನ ಆ್ಯಡ್ ಮಾಡು ಅಂತ ಹೇಳೋದಕ್ಕೆ ಆ್ಯಡ್ ಅಂತ ಹೇಳ್ತೇವೆ. ಓಕೆ, ಇದರಲ್ಲೂ ಮತ್ತೆ 2 ಪಾರ್ಟ್ಸ್ ಇದಾವೆ ಮಾಡಿಫೈ ಮಾಡಲಿಕ್ಕೆ. ಆಲ್ಟರ್ ಟೇಬಲ್ ಸ್ಟೂಡೆಂಟ್ ಮಾಡಿಫೈ ಅಂತ ಹೇಳ್ಕೊಟ್ಟಿದ್ರೆ, ಇರುವಂಥದ್ದನ್ನ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಮಾಡಿಫೈ ರೋಲ್ ನಂಬರ್ ಇಂಟ್ ಪ್ರೈಮರಿ ಕೀ. ಓಕೆ, ಅಥವಾ ನೇಮ್ ಆಲ್ಟರ್ ಟೇಬಲ್ ಸ್ಟೂಡೆಂಟ್ಸ್ ಮಾಡಿಫೈ ನೇಮ್ varchar 40 ಹೆಚ್ಚಿಗೆ ಮಾಡಲಿಕ್ಕೆ ಅದನ್ನು ನಾನು ಯೂಸ್ ಮಾಡಬಹುದು. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ಮಾಡಿಫೈ ಮಾಡೋದಿದ್ರೆ ಅದರಲ್ಲಿ ಡೇಟಾ ಇರಬಾರದು. ಏನಾಗ್ತದೆ ಈಗ, ಫಾರ್ ಎಕ್ಸಾಂಪಲ್ ನೋಡ್ರಿ, ಮಾಡಿಫೈ ಮಾಡೋದಿದ್ರೆ ನಾನೀಗ ಆಲ್ಟರ್ ಟೇಬಲ್ ಸ್ಟೂಡೆಂಟ್ಸ್ ಮಾಡಿಫೈ ನೇಮ್ VARCHAR 30 ಇದನ್ನು 20 ಮಾಡ್ಲಿಕ್ಕೆ ಹೋದೆ, ಆದ್ರೆ 30 ಇರುವಂತ ನೇಮ್ ಆಲ್ರೆಡಿ ಇದೆ, ಅವಾಗ ನನಗದು 20 ಮಾಡ್ಲಿಕ್ಕೆ ಕೊಡೋದಿಲ್ಲ. ಹೆಚ್ಚಿಗೆ ಮಾಡಬಹುದು, ಕಡಿಮೆ ಮಾಡ್ಲಿಕ್ಕೆ ಕೊಡೋದಿಲ್ಲ. ಮಾಡಿಫೈ ಮಾಡಬೇಕಲ್ಲ, ಇವೆಲ್ಲ ಕೆಲವೊಂದು ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಇದಾವೆ. ಅವೆಲ್ಲ ನಮ್ಗೆ ಅಷ್ಟೆಲ್ಲ ಡೀಪ್ ಆಗಿ ನಿಮ್ಗಿಲ್ಲ, ನೀವು ಡಿಗ್ರೀಸಿಗೆ ಹೋದಾಗ ಅವೆಲ್ಲ ಮತ್ತೆ ಹೆಚ್ಚಿಗೆ ಡೀಪ್ ಆಗಿ ಬರ್ತದೆ. ಓಕೆ, ನೆಕ್ಸ್ಟ್ ರಿಮೂವಿಂಗ್ ಎ ಟೇಬಲ್ ಕಂಪ್ಲೀಟ್ಲಿ. ಟೇಬಲ್ ಅನ್ನ ಬೇಡ ತೆಗೆದು ಹಾಕಬೇಕು ಅಂದ್ರೆ ಡ್ರಾಪ್ ಟೇಬಲ್ ಸ್ಟೂಡೆಂಟ್ಸ್. ಟೇಬಲ್ ಅಲ್ಲಿರೋ ಎಲ್ಲ ಡೇಟಾ ಸಮೇತ ಸ್ಟ್ರಕ್ಚರು ಡೇಟಾ ಎಲ್ಲದೂ ಡಿಲೀಟ್ ಆಗಿ ಹೋಗ್ತದೆ. ಡ್ರಾಪ್ ಟೇಬಲ್ ಸ್ಟೂಡೆಂಟ್ಸ್. ಓಕೆ, ಹಾಗೆ ಡ್ರಾಪ್ ಡೇಟಾಬೇಸ್ ಸ್ಕೂಲ್ DB ಅಂದ್ರೆ ಆ ಫುಲ್ ಡೇಟಾಬೇಸನ್ನೇ ಡಿಲೀಟ್ ಮಾಡಾಗ್ತದೆ. ಓಕೆ, ಅದಕ್ಕಾಗಿ ಇವು ಯಾವುದೇ ಡ್ರಾಪ್ ಅಂತ ಹೇಳೋದು, ಡಿಲೀಟು ಡ್ರಾಪ್ ಇದೇನಿದೆ ಡೇಂಜರಸ್ ಕಮಾಂಡ್ಸ್ ಅಂತ ಹೇಳೋ ನಾವು ಹೇಳಬಹುದು. ಅದಕ್ಕಾಗಿ ಅದನ್ನು ಕೇರ್ಫುಲ್ ಆಗಿ
ಯೂಸ್ ಮಾಡಬೇಕು. ನೆಕ್ಸ್ಟ್ ಡಿಸ್ಕ್ರೈಬ್ ಟೇಬಲ್. ಈಗ ಟೇಬಲ್ ಕ್ರಿಯೇಟ್ ಮಾಡಿದ್ದೇವೆ ಯೂಸಿಂಗ್ ಕ್ರಿಯೇಟ್ ಟೇಬಲ್, ಹಾಗೆ ಮಾಡಿಫೈ ಮಾಡಿದ್ದೇವೆ ಆಲ್ಟರ್ ಟೇಬಲ್ ಇಂದ. ನನಗೆ ಆ ಸ್ಟ್ರಕ್ಚರ್ ಏನೇನಿದೆ ಅಂದ್ರೆ ಯಾವ್ಯಾವ ಕಾಲಮ್ಸ್ ಇದಾವೆ ಆ ಟೇಬಲ್ ಅಲ್ಲಿ ಅಂತ ನೋಡಬೇಕು ಅಂದ್ರೆ ವಿ ನೀಡ್ ಡಿಸ್ಕ್ರೈಬ್ ಟೇಬಲ್. ಡಿಸ್ಕ್ರೈಬ್ ಟೇಬಲ್, we can view the structure of an already created table using describe statement or DSC. SQL ಅಲ್ಲಿ ಒಂದಿದೆ, DSC ಬಂದಾಗ ನಿಮ್ಗೆ ಹೇಳ್ಬಿಡ್ತೇನೆ. SQL ಅಲ್ಲಿ ಫುಲ್ ವರ್ಡ್ ಅನ್ನ ಟೈಪ್ ಮಾಡ್ಬೇಕಂತಿಲ್ಲ, ಫಸ್ಟ್ 4 ಕ್ಯಾರೆಕ್ಟರ್ ಟೈಪ್ ಮಾಡಿದ್ರು ಅದಕ್ಕೆ ಅರ್ಥ ಆಗ್ತದೆ. ಅದಕ್ಕಾಗಿ ಡಿಸ್ಕ್ರೈಬ್ ಅಂತ ಹೇಳೋದ್ರ ಬದಲಿ DSC ಅಂತ ಹೇಳಿ ಯೂಸ್ ಮಾಡಬಹುದು. ಕ್ರಿಯೇಟ್ ಅನ್ನೋದ್ರ ಬದಲಿಗೆ CREA ಯೂಸ್ ಮಾಡಬಹುದು. ಫಸ್ಟ್ 4 ಕ್ಯಾರೆಕ್ಟರ್ ಯೂಸ್ ಮಾಡಿದ್ರು ಅದಕ್ಕೆ ಗೊತ್ತಾಗ್ತದೆ ಯಾವ ಕಮಾಂಡ್ ಅಂತ. ಅದನ್ನ ಹಾಗೆ ಡಿಸೈನ್ ಮಾಡಿದ್ದಿದೆ. ಡಿಸ್ಕ್ರೈಬಿನ ಸಿಂಟ್ಯಾಕ್ಸ್ ಏನು? ಸಿಂಟ್ಯಾಕ್ಸ್ ಆಫ್ ಡಿಸ್ಕ್ರೈಬ್. ಡಿಸ್ಕ್ರೈಬ್ ಟೇಬಲ್ ನೇಮ್ ಲೈಕ್ ಡಿಸ್ಕ್ರೈಬ್ ಸ್ಟೂಡೆಂಟ್, ದೆನ್ ಇಟ್ ವಿಲ್ ಶೋ ದಿ ಸ್ಟ್ರಕ್ಚರ್ ಆಫ್ ದಿ database. Drop statement in SQL. The drop statement permanently removes a database or table from the system. This operation cannot be undone, so extreme caution is required when using it. ಅದಕ್ಕಾಗಿ ಹೇಳಿದ್ದು ಡ್ರಾಪ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕಾದ್ರೆ ಕೇರ್ ತೆಗೆದುಕೊಳ್ಬೇಕು. ಅದಕ್ಕೆ ಡೇಂಜರಸ್ ಕಮಾಂಡ್ಸ್ ಅಂತ ಹೇಳ್ತೇವೆ ನಾವು. ಒಂದ್ಸಲ ಡಿಲೀಟ್ ಮಾಡಿದ್ಮೇಲೆ ಅದನ್ನ ಮತ್ತೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ದು ಬ್ಯಾಕಪ್ ಇದ್ರೆ ಅಡ್ಡಿಲ್ಲ, ಇಲ್ಲದೆ ಇದ್ರೆ ಮತ್ತೆ ಆ ಟೇಬಲ್ ಅನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಹೊಸದಾಗಿ ಎಲ್ಲವನ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕಾಗಿ ಡಿಲೀಟ್ ಡ್ರಾಪ್ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಡಿಲೀಟ್ ಅಂತ ಹೇಳೋ ಅಂದ್ರೆ ಡ್ರಾಪ್ ಸ್ಟೇಟ್ಮೆಂಟ್ ಅದು ಡಿಲೀಟಿಗೆ, ಅದನ್ನ ಯೂಸ್ ಮಾಡ್ಬೇಕಾದ್ರೆ ಕೇರ್ ತೆಗೆದುಕೊಳ್ಳ್ರಿ. ಡ್ರಾಪ್ ಟೇಬಲ್, ಟೇಬಲ್ ನೇಮ್ ರಿಮೂವ್ಸ್ ದ ಸ್ಪೆಸಿಫೈಡ್ ಟೇಬಲ್ ಅಂಡ್ ಆಲ್ ಇಟ್ಸ್ ಡೇಟಾ ಪರ್ಮನೆಂಟ್ಲಿ. Drop a database. Drop database, database name removes the entire database including all tables within it. All data tables within it, always double check before executing this command. ನೋಡ್ರಿ, ಒಂದು ಕಮಾಂಡು ಅದರಲ್ಲಿರೋ 1000 ಗಟ್ಟಲೆ ಟೇಬಲ್ ಇದ್ರು ಅದನ್ನೂ ಸಹ ಒಂದೇ ಕಮಾಂಡ್ ಇಂದ ಒಂದೇ ಶಾರ್ಟ್ ಅಲ್ಲಿ ಡಿಲೀಟ್ ಆಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಅದನ್ನ ಕೇರ್ ತೆಗೆದುಕೊಳ್ರಿ ಅಂತ ಹೇಳೋದನ್ನ ನಿಮಗೆ ಇಂಪಾರ್ಟೆಂಟ್ ಅಂತ ಕೆಳಗೆ ಮೆನ್ಷನ್ ಮಾಡಿದ್ದಿದೆ. SQL ಫಾರ್ ಡೇಟಾ ಮ್ಯಾನಿಪುಲೇಷನ್. ನೋಡ್ರಿ, SQL ಅನ್ನ ಡೇಟಾ ಮ್ಯಾನಿಪುಲೇಷನ್ ಅಂದ್ರೆ DML ಅಂತ, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಅದ್ರಲ್ಲಿ ನಾವು 3 ಕಮಾಂಡ್ ನಾನು ನಿಮ್ಗೆ ಹೇಳಿದೆ: ಇನ್ಸರ್ಟ್, ಅಪ್ಡೇಟ್ ಅಂಡ್ ಡಿಲೀಟ್. ಇನ್ಸರ್ಟ್, ಅಪ್ಡೇಟ್ ಅಂಡ್ ದ ಡಿಲೀಟ್. When a table is created, only its structure exists. It contains no data. To work with table record, we use DML, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಅಂದ್ರೆ DDL ಇಂದ ನಾವು ಟೇಬಲ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಕ್ರಿಯೇಟ್ ಟೇಬಲ್ ಇಂದ ಕ್ರಿಯೇಟ್ ಡೇಟಾಬೇಸ್ ಮಾಡಿದ್ವಿ, ಕ್ರಿಯೇಟ್ ಟೇಬಲ್ ಮಾಡಿದ್ವಿ. ಮಾಡಬೇಕು ಅಂದ್ರೆ ಇನ್ಸರ್ಟ್, ಇರುವಂತ ರೆಕಾರ್ಡ್ ಮಾಡಿಫೈ ಮಾಡಬೇಕು ಅಂದ್ರೆ ಅಪ್ಡೇಟ್, ನೆಕ್ಸ್ಟ್ ಯಾವುದಾದ್ರೂ ಒಂದು ರೆಕಾರ್ಡ್ ಡಿಲೀಟ್ ಮಾಡಬೇಕು ಅಂದ್ರೆ ಡಿಲೀಟ್. These statements allows us to populate tables with data and maintain that data over time by updating or removing records as needed. First, insertion. ನೋಡ್ರಿ, ಇನ್ಸರ್ಷನ್ ಹೇಗೆ ವರ್ಕ್ ಆಗ್ತದೆ. The insert into statement adds new records into a table. ನೋಡ್ರಿ, ಕೆಲವೊಂದ್ಸಲ ಎಕ್ಸ್ಪ್ಲೇನ್ ಇನ್ಸರ್ಷನ್ ಕಮಾಂಡ್ ಅಂತ ಬರ್ಬೋದು ನಿಮಗೆ, ಅಥವಾ ಕೆಲವೊಂದ್ಸಲ ಎಕ್ಸ್ಪ್ಲೇನ್ DML, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಕಮಾಂಡ್ಸ್. ಅದಕ್ಕಾಗಿ ನೆನಪಿರ್ಲಿ, DML ಅಂತ ಹೇಳಿದ್ರೆ ಇನ್ಸರ್ಟು, ಅಪ್ಡೇಟು ಮತ್ತೆ ಡಿಲೀಟ್ 3 ಬಗ್ಗೆನೂ ಹೇಳಬೇಕು. 5 ಮಾರ್ಕ್ಸಿಗೆ ಬರ್ಬೋದು. ಅಥವಾ 2 ಮಾರ್ಕ್ಸಲ್ಲಿ ನಿಮಗೆ ಇನ್ಸರ್ಟಿಗೆ ಕಮಾಂಡ್ ಯಾವುದು ಅಂತ ಹೇಳೋದು ಕೇಳ್ಬೋದು. ವಿಚ್ ಈಸ್ ದ ಕಮಾಂಡ್ ಟು ಇನ್ಸರ್ಟ್ ರೆಕಾರ್ಡ್? ಇನ್ಸರ್ಟ್ ಇಂಟು. ಓಕೆ, ಅವಾಗ ನೀವು ಇನ್ಸರ್ಟ್ ಇಂಟು ಸ್ಟೇಟ್ಮೆಂಟ್ ಆಡ್ಸ್ ನ್ಯೂ ರೆಕಾರ್ಡ್ಸ್ ಇಂಟು ಎ ಟೇಬಲ್ ಅಂತ ಕೊಡಬೇಕು. ಬೇಕಾದ್ರೆ ನಿಮ್ಗೆ ಗೊತ್ತಿದ್ರೆ ಇನ್ಸರ್ಟಿನ ಸಿಂಟ್ಯಾಕ್ಸ್ ಬರೆಯೋದು ಒಳ್ಳೆ ಮೆಥಡ್. ಇನ್ಸರ್ಟ್ ಇಂಟು ಟೇಬಲ್ ನೇಮ್ ವ್ಯಾಲ್ಯೂಸ್, ವ್ಯಾಲ್ಯೂ 1, ವ್ಯಾಲ್ಯೂ 2, ಸೋ ಆನ್, ಟ್ರಿಪಲ್ ಡಾಟ್ ತೋರಿಸಿದೆ, ಬ್ರಾಕೆಟ್ ಕ್ಲೋಸ್, ಸೆಮಿಕೋಲನ್. ಓಕೆ, ಇದು ಬೆಸ್ಟ್ ಮೆಥಡ್. ಇಟ್ಸ್ ದ ಪ್ರೈಮರಿ ಮೆಥಡ್ ಫಾರ್ ಪಾಪ್ಯುಲೇಟಿಂಗ್ ಟೇಬಲ್ಸ್ ವಿತ್ ಡೇಟಾ. ಅಂದ್ರೆ ಪ್ರೈಮರಿ ಮೆಥಡ್ ಟು ಇನ್ಸರ್ಟ್ ದಿ ಡೇಟಾ. ಸಿಂಟ್ಯಾಕ್ಸ್ ಕೊಟ್ಟಿದ್ದಿದೆ. Key point: attribute names need not be specified if the number of values matches the total number of attributes in the table exactly. Okay, ಅಂದ್ರೆ ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಅಂತ ಕೊಟ್ಟಾಗ ನೀವು ವ್ಯಾಲ್ಯೂಸ್ ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ಟೇಬಲ್ ಅಲ್ಲಿ ಇರುವಂತ ಎಷ್ಟು ಕಾಲಮ್ ಇದಾವೆ ಅಷ್ಟು ವ್ಯಾಲ್ಯೂಸೇ ಕೊಡಬೇಕು ಅಂತ ಅರ್ಥ. ಅದು ಮ್ಯಾಚ್ ಆಗಬೇಕು.
ಮತ್ತು ಅದರ ಆರ್ಡರು ಸೇಮ್ ಇರಬೇಕು. ಈಗ ನೀವು ರೋಲ್ ನಂಬರ್ ಫಸ್ಟ್ ಕೊಟ್ಟಿದ್ರಿ ಇಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ವಾ, ಅಂದರೆ ರೋಲ್ ನಂಬರ್ ಫಸ್ಟೇ ಹಾಕಬೇಕು ಇನ್ಸರ್ಟ್ ಮಾಡಬೇಕಾದ್ರೆ. ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್ ರೋಲ್ ನಂಬರಿಗೆ 1 2 3 ಅನ್ನೋದು ಹಾಕಬೇಕಾಯ್ತು, ಕಾಮ. ಆಮೇಲೆ ನೆಕ್ಸ್ಟ್ ಏನಿತ್ತು ನಮ್ಮಿದ್ರಲ್ಲಿ, ನೇಮ್ ಇತ್ತು, ಆಮೇಲೆ ಏಜ್ ಇತ್ತು, ಜೆಂಡರ್ ಇತ್ತು, ಆಮೇಲೆ ಕ್ಲಾಸ್. ಕರೆಕ್ಟಾ? ಈಗ ನಾನೇನು ಫಸ್ಟ್ ಏನು ಮಾಡಬೇಕಾಯ್ತು, ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್ 1 2 3 ಕಾಮ ವ್ಯಾಲ್ಯೂ 2 ಯಾವುದಾಯ್ತು, ನೇಮ್. ಸಿಂಗಲ್ ಕೋಟ್ಸಲ್ಲಿ ಬರಿಬೇಕು ಅವಾಗ. ಸಿಂಗಲ್ ಕೋಟ್ಸ್ ವ್ಯಾಲ್ಯೂ 2 ಅಂದರೆ ನೇಮನ್ನು ಬರಿಬೇಕು, ಕಾಮ. ಆಮೇಲೆ ಏಜ್ ಬರಿಬೇಕು. ಏಜಿಗೆ ನಾವು ಇಂಟೇ ಯೂಸ್ ಮಾಡಿದ್ದೇವೆ. ಸೊ ಏಜಿಗ ಲೈಕ್ ಫಾರ್ ಎಕ್ಸಾಂಪಲ್ 17 ಅಂತ ನಾನು ಬರಿಬೇಕಾಯ್ತು. ಓಕೆ, 17 ಅಂತ ತೆಗೆದುಕೊಂಡೆ. ಆಮೇಲೆ ಕಾಮ ಮತ್ತೆ. ಆಮೇಲೆ ನಾನು ನೆಕ್ಸ್ಟ್ ಜೆಂಡರ್ ಬರಿಬೇಕು. ಜೆಂಡರ್ ಸಿಂಗಲ್ ಕೋಟ್ಸಲ್ಲಿ ಮತ್ತೆ, ಯಾಕೆಂದರೆ CHAR ಅಥವಾ VAR ತೆಗೆದುಕೊಂಡಿದ್ದೇವೆ ಅಂದರೆ ಕ್ಯಾರೆಕ್ಟರಲ್ಲಿ ಮೇ ಬಿ ಮೇಲ್ ಅಂತ ಹೇಳಿದರೆ M ಅಂತ ತಗೊಳ್ಬೇಕಾಯ್ತು, ಫಿಮೇಲ್ ಅಂತಿದ್ರೆ F ಅಂತ ತೆಗೆದುಕೊಳ್ಬೇಕಾಯ್ತು, ಕಾಮ. ಕ್ಲಾಸು PUC ಅದನ್ನು ಸಿಂಗಲ್ ಕೋಟ್ಸಲ್ಲಿ ಬರಿಬೇಕಾಯ್ತು. PUC ಅದನ್ನು ಸಿಂಗಲ್ ಕೋಟ್ಸಲ್ಲಿ ತೆಗೆದುಕೊ, ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಸೆಮಿಕಾಲನ್ ಹಾಕಬೇಕು. ಈ ಟೈಪಲ್ಲಿ ಅದನ್ನೇ ಹೇಳ್ತಾ ಇರೋದು. ಅಂದರೆ ಡೈರೆಕ್ಟಾಗಿ ನೀವು ಟೇಬಲ್ ಹೆಸರು ತೆಗೆದುಕೊಂಡಿದ್ದೀರಿ ಅಂದರೆ ಅಟ್ರಿಬ್ಯೂಟ್ಸ್ ಎಷ್ಟಿದ್ದಾವೆ ಅವಾಗ ಅಷ್ಟರದ್ದು ವ್ಯಾಲ್ಯೂವನ್ನು ಬರಿಬೇಕು. ಓಕೆ, ಇಲ್ದಿದ್ರೆ ಎರರ್ ಬರ್ತದೆ. ವ್ಯಾಲ್ಯೂ ಮ್ಯಾಚಿಂಗ್, ವ್ಯಾಲ್ಯೂ 1 ಕರೆಸ್ಪಾಂಡ್ಸ್ ಟು ಅಟ್ರಿಬ್ಯೂಟ್ 1, ವ್ಯಾಲ್ಯೂ 2 ಟು ಅಟ್ರಿಬ್ಯೂಟ್ 2 ಆ್ಯಂಡ್ ಸೋ ಆನ್. ಅದನ್ನೇ ನಾನು ನಿಮಗೆ ಕ್ಲಿಯರ್ ಆಗಿ ಈಗ ಎಕ್ಸ್ಪ್ಲೇನ್ ಮಾಡಿದೆ. ಇನ್ಸರ್ಟ್ ಸ್ಟೇಟ್ಮೆಂಟ್ ಎಕ್ಸಾಂಪಲ್. ಇನ್ಸರ್ಟ್ ಇಂಟು ಸ್ಟೂಡೆಂಟ್ ರೋಲ್ ನಂಬರ್, ಎಸ್ ನೇಮ್, ಎಸ್ ಡೇಟ್ ಆಫ್ ಬರ್ತ್, GUID ವ್ಯಾಲ್ಯೂಸ್ 1 ಕಾಮ ನೋಡ್ರಿ ನೇಮ್, ಕಾಮ ಡೇಟ್ ಆಫ್ ಬರ್ತ್, ಓಕೆ, GUID. ಅಂದರೆ ಇಲ್ಲಿ ನಾವು ಆಲ್ರೆಡಿ ಕೊಟ್ಟಿರೋದ್ರಿಂದ ಅಷ್ಟೇ ವ್ಯಾಲ್ಯೂ ಹಾಕ್ಬಿಟ್ರೆ ಆಯ್ತು. ಇಲ್ಲಿ ನಾವು ಹೆಂಗೆ ಸ್ಪೆಸಿಫೈ ಮಾಡಿದ್ದೇವೆ ಅದೇ ಕಾಲಮಿನ ವ್ಯಾಲ್ಯೂ ಕೊಡಬೇಕು. ನೀವು ಬೇಕಾದ್ರೆ ಅದು ಕಾಲಮ್ ನೇಮ್ ಬೇಕಾದ್ರೆ ಎಸ್ ನೇಮ್ ಮುಂಚೆ ತೆಗೆದುಕೊಳ್ಬಹುದು, ರೋಲ್ ನಂಬರ್ ಸೆಕೆಂಡ್ ಪೊಸಿಷನಿಗೆ ಹೋಗ್ಬೋದು. ಹಂಗೆ ಇರಬೇಕು, ಹಾಗೇನಿಲ್ಲ. ನೀವು ಹೇಗೆ ಬೇಕಾದ್ರೂ ಆರ್ಡರ್ ಕೊಡ್ಬೋದು, ಯಾವುದೇ ಆರ್ಡ್ರಲ್ಲಿ ಕಾಲಮ್ಸ್ ಹಾಕ್ಬೋದು, ಬಟ್ ಅದಕ್ಕೆ ಅದೇ ವ್ಯಾಲ್ಯೂ ಹಾಕಬೇಕು. ರೋಲ್ ನಂಬರ್ ಫಸ್ಟ್ ಬಂದಿದ್ರಿಂದ ರೋಲ್ ನಂಬರೇ ಕೊಡಬೇಕು, ಎಸ್ ನೇಮ್ ಸೆಕೆಂಡ್ ಬಂದಿರೋದ್ರಿಂದ ಎಸ್ ನೇಮ್ ಕೊಡಬೇಕು, ಡೇಟ್ ಆಫ್ ಬರ್ತ್ ಥರ್ಡ್ ಬಂದಿರೋದ್ರಿಂದ ಥರ್ಡೇ ಕೊಡಬೇಕು. ಹೀಗೆ ಈ ಟೈಪಲ್ಲಿ ಕೊಡೋದ್ರಿಂದ ನೀವು ಸ್ಪೆಸಿಫಿಕ್ ಕಾಲಮ್ಸಿಗೂ ಡೇಟಾ ಹಾಕ್ಬೋದು ಅಂತ ಆಯ್ತು ಈ ಮೆಥಡ್ ಮಾಡೋದ್ರಿಂದ. ಇನ್ಸರ್ಟ್ ಇಂಟು ಟೇಬಲ್ ನೇಮ್, ಕಾಲಮ್ ನೇಮ್ಸ್, ದೆನ್ ವ್ಯಾಲ್ಯೂಸ್ ಈ ಟೈಪಲ್ಲಿ. This statement inserts a complete student record with roll number, name, date of birth and unique ID. Viewing inserted record. ಈಗ ನೋಡ್ರಿ, ಇನ್ಸರ್ಟೆಡ್ ರೆಕಾರ್ಡನ್ನು ನೋಡಬೇಕು ಅಂದ್ರೆ ನನಗೀಗ ಯಾವ ಲ್ಯಾಂಗ್ವೇಜ್ ಬೇಕು, DQL ಅಂತೇಳಿ, ಡೇಟಾ ಕ್ವೆರಿ ಲ್ಯಾಂಗ್ವೇಜ್. ಅದರಲ್ಲಿ ಸೆಲೆಕ್ಟ್ ಕಮಾಂಡ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್, ದೆನ್ ಇಟ್ ಡಿಸ್ಪ್ಲೇಸ್ ಆಲ್ ದ ರೆಕಾರ್ಡ್ ಆರ್ ಆಲ್ ದ ಇನ್ಫಾರ್ಮೇಶನ್ ಆಫ್ ಸ್ಟೂಡೆಂಟ್ ಟೇಬಲ್. ಸೆಲೆಕ್ಟ್ ಸ್ಟೇಟ್ಮೆಂಟ್ ಅದನ್ನು ಡೀಟೇಲ್ ಆಗಿ ನಾವು ನೋಡ್ತೇವೆ. ಇಲ್ಲೀಗ ಡೇಟಾ ಕ್ವೆರಿ ಲ್ಯಾಂಗ್ವೇಜ್ DQL ಅಂದ್ವಿ. ದ ಸೆಲೆಕ್ಟ್ ಸ್ಟೇಟ್ಮೆಂಟ್ ಈಸ್ ದ ಮೋಸ್ಟ್ ಫಂಡಮೆಂಟಲ್ SQL ಕಮಾಂಡ್ ಫಾರ್ ರಿಟ್ರೈವಿಂಗ್ ಡೇಟಾ ಫ್ರಮ್ ಡೇಟಾಬೇಸ್ ಟೇಬಲ್. ದ ಔಟ್ಪುಟ್ ಈಸ್ ಡಿಸ್ಪ್ಲೇಡ್ ಇನ್ ಟ್ಯಾಬ್ಯುಲರ್ ಫಾರ್ಮ್. ಲೈಕ್ ಈಗ ನೋಡ್ರಿ, ಈಗ ಸೆಲೆಕ್ಟ್ ಕಾಲಮ್ ನೇಮ್ಸ್ ಅನ್ನ ಕೊಟ್ವಿ, ಅಟ್ರಿಬ್ಯೂಟ್ಸ್ ಅಂತೇಳಿ ಹೇಳ್ತೇವೆ ಅದಕ್ಕೆ, ಫ್ರಾಮ್ ಟೇಬಲ್ ನೇಮ್, ವ್ಯಾರ್ ಕಂಡೀಷನ್. ಇದು ಬೇಸಿಕ್ ಸಿಂಟ್ಯಾಕ್ಸ್. ಓಕೆ, ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು, ಯಾಕೆಂದ್ರೆ ಸೆಲೆಕ್ಟಿನ ಸಿಂಟ್ಯಾಕ್ಸ್ ಭಾಳ ದೊಡ್ಡದಿದೆ. ಆದರೆ ಒಂದು ಬೇಸಿಕ್ ಸಿಂಟ್ಯಾಕ್ಸ್ ಅಂತ ಕೊಟ್ಟಿದ್ದಿದೆ, ನಿಮ್ಮ ಬೇಸಿಕ್ ಆಗಿ ನಿಮ್ಗೆ ಗೊತ್ತಿರಲಿ ಅಂತ. ಯಾಕೆಂದ್ರೆ ಸೆಲೆಕ್ಟ್ ಸಂಗಡ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದ್ದಾವೆ. ಅದಕ್ಕಾಗಿ ಸೆಲೆಕ್ಟ್ ಕಮಾಂಡ್ ಬಗ್ಗೆನೇ ಹೇಳಬೇಕು ಅಂದ್ರೆ ಒಂದು ಬುಕ್ ಆಗ್ತದೆ, ಅಷ್ಟು ಕಮಾಂಡ್ ಆಪ್ಷನ್ಸ್ ಇದ್ದಾವೆ ಸೆಲೆಕ್ಟಲ್ಲಿ. ಅದಕ್ಕಾಗಿ ನಿಮಗೆ ಬೇಸಿಕ್ ಸಿಂಟ್ಯಾಕ್ಸ್ ಅಂತ ಕೊಟ್ಟಿದ್ದೀವಿ. ಸೊ ಸೆಲೆಕ್ಟ್ ಕಾಲಮ್ ನೇಮ್ಸ್ ಅಥವಾ ಅಟ್ರಿಬ್ಯೂಟ್ಸ್ ನೇಮ್ಸ್ ಫ್ರಾಮ್ ಟೇಬಲ್ ನೇಮ್, ವ್ಯಾರ್ ಕಂಡೀಷನ್. ನೋಡ್ರಿ, attributes are column names. Table name specifies the source and where adds the condition. Conditions ನಂಗೆ ಬೇಕು. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾವ ಸ್ಟೂಡೆಂಟು ಮೋರ್ ದೆನ್ 90 ಸ್ಕೋರ್ ಮಾಡಿದಾನೆ ಒಂದಷ್ಟೇ ಇನ್ಫಾರ್ಮೇಶನ್ ಬೇಕು, ಅವಾಗ ವ್ಯಾರ್ ಹಾಕಬೇಕಾಯ್ತು. ಕರೆಕ್ಟಾ? ಯಾವ ಸ್ಟೂಡೆಂಟ್ಸಿನ ಅಟೆಂಡೆನ್ಸ್ ಗ್ರೇಟರ್ ದೆನ್ 75% ಇದೆ, ಅವ್ರದ್ದಷ್ಟೇ ಇನ್ಫಾರ್ಮೇಶನ್ ಬೇಕು, ಅವಾಗ ವ್ಯಾರ್ ಹಾಕಬೇಕಾಯ್ತು. ಓಕೆ, ಆ ಟೈಪಲ್ಲಿ ವ್ಯಾರ್ ಯೂಸ್ ಮಾಡ್ತೇವೆ.
ಸೆಲೆಕ್ಟ್ ಆಲ್, ಎಲ್ಲವನ್ನ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಸ್ಟಾರ್. ಸ್ಟಾರ್ ಅಂತ ಹೇಳೋದು ಆಲ್ ಅನ್ನೋದು ಬರಿಬಹುದು, ಬೇಕಾದ್ರೆ ನೀವು ಆಲ್ ಅನ್ನೋ ವರ್ಡ್ ಬರಿಬಹುದು. ಆದ್ರೆ ವರ್ಡ್ ಬರೀಲಿಕ್ಕೆ ALL ಅಂತ ಬರೀಲಿಕ್ಕೆ ಟೈಮ್ ತಗೊಳ್ಳೋದ್ರಿಂದ ಸ್ಟಾರ್ ಹಾಕೋದು ಈಸಿ ಮೆಥಡ್. 3 ಕ್ಯಾರೆಕ್ಟರ್ ಟೈಪ್ ಮಾಡೋದು ಬದಲು ಒಂದೇ ಕ್ಯಾರೆಕ್ಟರ್ ಅಲ್ಲಿ ಕೆಲಸ ಆಯ್ತು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. Retrieve all data from the table. The from clause must always accompany the select statement as it specifies which table to query. Select star from table name ಅನ್ನೋದು ನಾವು ಬರೀಬೇಕು. ಹೆಚ್ಚಾಗಿ ಫ್ರಾಮ್ ಅನ್ನೋದು ನೆನ್ಪಿಟ್ಕೊಳ್ಬೇಕು. ಫ್ರಾಮ್ ಅನ್ನೋದು ಬರೆದ್ರೆ ಟೇಬಲ್ ಯಾವುದು ಅಂತ ಅದಕ್ಕೆ ಗೊತ್ತಾಗ್ತದೆ. ಸೊ ಕ್ವೇರಿಂಗ್ ಯೂಸಿಂಗ್ ಒನ್ ಡೇಟಾಬೇಸ್, ಆಫೀಸ್ ಅಂತ ಹೇಳೋ ಒಂದು ಡೇಟಾಬೇಸ್ ಇಂದ ಡೇಟಾ ತೆಗೆದುಕೊಳ್ಳೋದು ಹೇಗೆ ಅಂತ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸಿದ್ದಿದೆ. ರಿಟ್ರೈವ್ ಸೆಲೆಕ್ಟೆಡ್ ಕಾಲಮ್ಸ್. ನೋಡ್ರಿ, ಸೆಲೆಕ್ಟ್ ಎಂಪ್ ನಂಬರ್ ಫ್ರಾಮ್ ಎಂಪ್ಲಾಯ್. ಅವಾಗ ನೋಡ್ರಿ, ಖಾಲಿ ಎಂಪ್ ನಂಬರ್ ಅಷ್ಟೇ ನನಗೆ ಬರಬೇಕು ಅನ್ನೋದನ್ನ ನಾ ಹೇಳ್ದಂಗಾಯ್ತು. ಅಂದ್ರೆ ಸ್ಪೆಸಿಫಿಕ್ ಕಾಲಮ್ಸ್ ಅಥವಾ ಅಟ್ರಿಬ್ಯೂಟ್ಸೇ ನಿಮಗೆ ಬೇಕು ಅಂದ್ರೆ ಈ ಆಪ್ಷನ್ ಯೂಸ್ ಮಾಡಬಹುದು. ದಿಸ್ ರಿಟರ್ನ್ಸ್ ಎ ಫೋಕಸ್ಡ್ ರಿಸಲ್ಟ್ ಸೆಟ್ ಕಂಟೈನಿಂಗ್ ಓನ್ಲಿ ದ ಎಂಪ್ ನಂಬರ್ ಕಾಲಮ್ ವ್ಯಾಲ್ಯೂಸ್. ಎಂಪ್ ನಂಬರ್ಸ್ ಅಷ್ಟೇ ಡಿಸ್ಪ್ಲೇ ಆಯಿತು. ಇಷ್ಟೆಲ್ಲ ರೆಕಾರ್ಡ್ ಎಲ್ಲ ಇದೆ, ಅದರಲ್ಲಿ ನಂಗೆ ಖಾಲಿ ಎಂಪ್ಲಾಯ್ ನಂಬರ್ ಅಷ್ಟೇ ನೋಡಬೇಕು. ಖಾಲಿ ನೇಮ್ ನೋಡಬೇಕು ಅಂದ್ರೆ ಏನ್ ಕೊಡ್ಬೇಕಾಯ್ತು? ಸೆಲೆಕ್ಟ್ ನೇಮ್ ಫ್ರಮ್ ಎಂಪ್ಲಾಯ್. ಎರಡು ಬೇಕು ಅಂದ್ರೆ ಕಾಮಾ ಹಾಕಿ ಬರಿಬಹುದು. ಸೆಲೆಕ್ಟ್ ಎಂಪ್ ನಂಬರ್ ಕಾಮಾ ನೇಮ್ ಫ್ರಮ್ ಎಂಪ್ಲಾಯ್, ಈ ಟೈಪ್ ಅಲ್ಲಿ. ನೆಕ್ಸ್ಟ್, ರೀನೇಮಿಂಗ್ ಕಾಲಮ್ಸ್ ವಿತ್ ಆಸ್ ಅನ್ನೋ ಕೀವರ್ಡ್ ಯೂಸ್ ಮಾಡಿ ಕಾಲಮ್ ಅನ್ನು ನಾವು ಹೊಸದಾಗಿ ರೀನೇಮು ಮಾಡಬಹುದು. ಓಕೆ, ನೋಡ್ರಿ, ಈಗ ಸೆಲೆಕ್ಟ್ ಈ ನೇಮ್ ಆಸ್ ನೇಮ್ ಫ್ರಮ್ ಎಂಪ್ಲಾಯ್. ನಾವು ಎಂಪ್ಲಾಯ್ ನೇಮ್ ಅಂತ ಈ ನೇಮ್ ಅಂತ ಕೊಟ್ಟಿದ್ದೀವಿ, ಆದ್ರೆ ನೋಡೋರಿಗೆ ಅದನ್ನ ನಂಗೆ ನೇಮ್ ಅಂತ ತೋರಿಸ್ಬೇಕು. ಅವಾಗ ನಾನು ಬೇಕಾದ್ರೆ ಚೇಂಜ್ ಮಾಡಬಹುದು. ಅದನ್ನ ಎಲಿಯಾಸ್ ನೇಮ್ ಅಂತ ಹೇಳ್ತೇವೆ. ಓಕೆ, ಎಲಿಯಾಸ್ ನೇಮ್ ಅಂತ ಹೇಳ್ತೇವೆ. ಎಲಿಯಾಸ್ ನೇಮ್ ಕೊಟ್ಟು ಅದನ್ನ ನಾವು ಚೇಂಜ್ ಮಾಡಿ ತೋರಿಸಬಹುದು. ಓಕೆ, ಕಾಮನ್ ಆಗಿ ಕನ್ನಡದಲ್ಲೆಲ್ಲ ಅಲಿಯಾಸ್ ಅಂತ ಹೇಳ್ತಾರೆ, ಎಲಿಯಾಸ್. ಓಕೆ, ಏಲಿಯಸ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದಿದ್ರೆ. ಏಲಿಯಸ್ ನೇಮ್ ಅಂತ ಹೇಳ್ತೇವೆ. ಏಲಿಯಸ್ ನೇಮ್ ಅಂತ ಹೇಳಿದ್ರೆ ಇನ್ನೊಂದು ಹೆಸರು, ಅಂದ್ರೆ ಈ ನೇಮೇ ಹೌದದು, ಅದ್ರ ಬದಲಿಗೆ ನಮ್ಗೆ ಕಾಣ್ಲಿಕ್ಕೆ ನೇಮ್ ಅಂತ ತೋರಿಸ್ತಾ ಇದೆ ಅಂತ ಅರ್ಥ. ಆ ಟೈಪಲ್ಲಿ ಮಾಡಬೇಕು ಅಂದ್ರೆ ಆಸ್ ಕೀವರ್ಡ್. ಆಸ್ ಕೀವರ್ಡ್ ಅಲೋಸ್ ಯು ಟು ರೀನೇಮ್ ಕಾಲಮ್ಸ್ ಇನ್ ದ ಕ್ವೆರಿ ಔಟ್ಪುಟ್. ದಿಸ್ ಕ್ವೆರಿ ರಿಟ್ರೈವ್ಸ್ ದ ಈ ನೇಮ್ ಕಾಲಮ್. ನೆಕ್ಸ್ಟ್, ಡಿಸ್ಟಿಂಕ್ಟ್ ಅನ್ನೋದನ್ನ ನಾವು ಕ್ವೆರೀಸ್ ಅಲ್ಲಿ ಯೂಸ್ ಮಾಡಬಹುದು. ಬೈ ಡಿಫಾಲ್ಟ್ SQL displays all retrieved data including duplicate values. The distinct clause eliminates repetition and returns only unique record. ಈಗ ನೋಡ್ರಿ, ನಾವೀಗ ನಂಗೆ ಸಿಟಿ ನೇಮ್ ಅಷ್ಟೇ ಬರ್ಬೇಕು. ಎಲ್ಲ ಸಿಟಿ, ಯಾವ್ಯಾವ ಸಿಟಿಯಿಂದ ಮಕ್ಕಳು ಬಂದಿದ್ದಾರೆ ನಂಗೆ ಗೊತ್ತಾಗ್ಬೇಕು. ಸಿಂಪಲ್ ಕ್ವಶನ್ ಅಲ್ವಾ? ಅದಕ್ಕೆ ಸಿಂಪಲ್ ಆನ್ಸರ್ ಸೆಲೆಕ್ಟ್ ಇಂದ. ಸೆಲೆಕ್ಟ್ ಡಿಸ್ಟಿಂಕ್ಟ್ ಸಿಟಿ ಫ್ರಮ್ ಸ್ಟೂಡೆಂಟ್. ಅವಾಗ ನಂಗೆ ಗೊತ್ತಾಗ್ಬಿಡ್ತದೆ. ಯಾಕೆ ಅಂತ ಹೇಳಿದ್ರೆ ಸಿಟಿ ಡೂಪ್ಲಿಕೇಟ್ ಅಲ್ಲಿ ತೋರಿಸೋದೇ ಇಲ್ಲ ಅದು. ಓಕೆ, ಈಗ ಧಾರವಾಡ, ಹುಬ್ಳಿ ಅಂತೆಲ್ಲ ಇದೆ, ಸಿರ್ಸಿ ಅಂತಿದೆ. ಅವಾಗ ಏನಾಯ್ತು, ಆಟೋಮೆಟಿಕ್ ಆಗಿದೆ ಧಾರವಾಡ, ಹುಬ್ಳಿ, ಸಿರ್ಸಿ ಒಂದೊಂದೇ ಸಲ ಬರ್ತದೆ. ಈಗ ಒಂದೇ 4-5 ಸ್ಟೂಡೆಂಟ್ ಧಾರವಾಡದವ್ರು ಇದ್ರೆ ಒಂದೇ ಧಾರವಾಡ ಬರ್ತದೆ. ಆಟೋಮೆಟಿಕ್ಲಿ ಏನಾಯ್ತು, ನನಗೆ ಒಂದೇ ಕ್ವೆರಿಯಿಂದ ಫುಲ್ ಕ್ವಶನಿನ ಆನ್ಸರ್ ಗೊತ್ತಾದಂಗಾಯ್ತು. ಎಷ್ಟು ಸಿಟಿಯಿಂದ ಮಕ್ಕಳು ಬಂದಿದ್ದಾರೆ ನಮ್ಮ ಸ್ಕೂಲಿಗೆ ಅಂತ ನಂಗೆ ನೋಡಬೇಕು. ಸಿಂಪಲ್. ಸೆಲೆಕ್ಟ್ ಡಿಸ್ಟಿಂಕ್ಟ್ ಸಿಟಿ ಫ್ರಾಮ್ ಸ್ಟೂಡೆಂಟ್. ನೋಡ್ರಿ, ಇಟ್ ರಿಮೂವ್ಸ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಫ್ರಮ್ ಕ್ವೆರಿ ರಿಸಲ್ಟ್, ಶೋಯಿಂಗ್ ಈಚ್ ಯುನಿಕ್ ವ್ಯಾಲ್ಯೂ ಓನ್ಲಿ ಒನ್ಸ್. ಲೈಕ್ ರಿಟರ್ನ್ಸ್ D02, D01, 4, D03, D05 ಈಚ್ ಡಿಪಾರ್ಟ್ಮೆಂಟ್ ID. ಇಲ್ಲಿ ನೋಡ್ರಿ, ಈಗ ಸೆಲೆಕ್ಟ್ ಡಿಸ್ಟಿಂಕ್ಟ್ ಡಿಪಾರ್ಟ್ಮೆಂಟ್ ID ಫ್ರಮ್ ಎಂಪ್ಲಾಯ್. ಎಂಪ್ಲಾಯ್ 5 ಡಿಪಾರ್ಟ್ಮೆಂಟ್ ಇರೋದು, ಆದ್ರೆ 1000 ಗಟ್ಟಲೆ ಎಂಪ್ಲಾಯ್ ಇದ್ದಾರೆ. ನನಗೆ ಎಷ್ಟು ಡಿಪಾರ್ಟ್ಮೆಂಟ್ ಇದ್ದಾವೆ ಅಥವಾ ಎಂಪ್ಲಾಯ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಅವರು ನೋಡಬೇಕು. ಅವಾಗ ಸೆಲೆಕ್ಟ್ ಡಿಸ್ಟಿಂಕ್ಟ್ ಡಿಪಾರ್ಟ್ಮೆಂಟ್ ID ಫ್ರಮ್ ಎಂಪ್ಲಾಯ್ ಅಂತ ಕೊಡ್ಬೋದು ಅಂತ ನಿಮಗೆ ತೋರಿಸಿದೆ. ಸೊ ವೇರ್ ಕ್ಲಾಸ್. ದ ವೇರ್ ಕ್ಲಾಸ್ ಫಿಲ್ಟರ್ಸ್ ಡೇಟಾ ಬೇಸ್ಡ್ ಆನ್ ಸ್ಪೆಸಿಫೈಡ್ ಕಂಡೀಷನ್ಸ್. ನೋಡ್ರಿ, ವೇರ್ ಕ್ಲಾಸ್ ಅಂತ ಹೇಳೋದು ಫಿಲ್ಟರ್ ಮಾಡಲಿ ಯೂಸ್ ಮಾಡುವಂಥದ್ದು. ಡೇಟಾವನ್ನು ಫಿಲ್ಟರ್ ಮಾಡಿ ಕೆಲವೊಂದು ಬೇಕಾಗಿದ್ದಷ್ಟೇ ನೋಡೋದು, ಅದಕ್ಕೆ ವೇರ್ ಅನ್ನೋದು ಬೇಕು. ರಿಟ್ರೈವ್ ಓನ್ಲಿ ರೆಕಾರ್ಡ್ ದಟ್ ಮೀಟ್ ದ ಕ್ರೈಟೇರಿಯಾ. ಲೈಕ್
ಸಿಂಗಲ್ ಕಂಡೀಷನ್ ಕೊಡೋದಿದ್ರೆ select distinct salary from employee where department ID is equal to D01. Returns distinct salaries of employees in department D01. ಹಾಗೆ ಬಿಟ್ವೀನ್ ಅಂತ ಹೇಳೋದು ಯೂಸ್ ಮಾಡಬಹುದು. ಸೆಲೆಕ್ಟ್ ಈ ನೇಮ್ ಕಾಮ ಡಿಪಾರ್ಟ್ಮೆಂಟ್ ID ಫ್ರಾಮ್ ಎಂಪ್ಲಾಯ್ ವೇರ್ ಸ್ಯಾಲ್ರಿ ಬಿಟ್ವೀನ್ 20,000 and 50,000. ಅಂದರೆ ಸ್ಯಾಲ್ರಿ ಗ್ರೇಟರ್ ದೆನ್ 20,000 ಲೆಸ್ ದೆನ್ 50,000 ಯಾರ್ಯಾರ್ದಿದೆ ಅಂಥವ್ರದ್ದೆಲ್ಲ ರೆಕಾರ್ಡ್ ತೋರಿಸು ಅಂತ ಹೇಳೋದನ್ನ. ಈಗ ಲೈಕ್ ಈಗ ನೀವು ಸ್ಟೂಡೆಂಟ್ಸ್ ಇಂದೇ ತೆಗೆದುಕೊಂಡ್ರೆ ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ವೇರ್ ಮಾರ್ಕ್ಸ್ ಗ್ರೇಟರ್ ದೆನ್ 20 ಲೆಸ್ ದೆನ್ 50 ಅಂತ ತೆಗೆದುಕೊಳ್ಳೋ. ಆವಾಗ ಏನಾಯ್ತು, ಸ್ಯಾಲ್ರಿ ಬಿಟ್ವೀನ್ 20 and 50 ಅಂತ ಸಿಂಪಲ್ ಆಗಿ ತೆಗೆದುಕೊಂಡ್ರೆ ಆಯ್ತು. ಇಟ್ ರಿಟ್ರೈವ್ಸ್ ಎಂಪ್ಲಾಯೀಸ್ ವಿತ್ ಸ್ಯಾಲ್ರೀಸ್ ಇನ್ ದ ಸ್ಪೆಸಿಫೈಡ್ ರೇಂಜ್. ನೋಡ್ರಿ ಇವೆಲ್ಲ ಇದು ಸಿಂಪಲ್ ಆಗಿ ಹಿಂಗೆ ಕೊಟ್ಟಿದ್ದಿದೆ. ನೆಕ್ಸ್ಟ್ ಮೆಂಬರ್ಶಿಪ್ ಆಪರೇಟರ್, ಅದನ್ನು ನಾವು ಸೆಟ್ ಮೆಂಬರ್ಶಿಪ್ ಅಂತೇವೆ, ಅಂದರೆ ಸೆಟ್ ಆಪರೇಟರ್ ಅಂತ ಹೇಳ್ತೇವೆ. ಸೆಟ್ ಆಪರೇಟರ್ ಅದನ್ನು ಇನ್ ಅಂತ ಹೇಳೋದು. ಇನ್ ಆಪರೇಟರ್ ಕಂಪೇರ್ಸ್ ವ್ಯಾಲ್ಯೂ ವಿತ್ ಎ ಸೆಟ್ ಆಫ್ ವ್ಯಾಲ್ಯೂಸ್ ಅಂಡ್ ರಿಟರ್ನ್ಸ್ ಟ್ರೂ ಇಫ್ ದ ವ್ಯಾಲ್ಯೂ ಬಿಲಾಂಗ್ಸ್ ಟು ದಟ್ ಸೆಟ್. ನಾವು ಕಾಮನ್ಲಿ ಇದನ್ನು ಮೆಂಬರ್ಶಿಪ್ ಆಪರೇಟರ್ ಅಂತ ಪೈಥಾನ್ ಅಲ್ಲಿ ನೋಡಿದ್ದೇವೆ, ಕರೆಕ್ಟಾ? ಸೇಮ್ ಥಿಂಗ್ ಅನ್ನ MySQL ಅಲ್ಲೂ ಇದೆ. ಇಟ್ಸ್ ಕ್ಲೀನರ್ ಆಲ್ಟರ್ನೇಟಿವ್ ಟು ಮಲ್ಟಿಪಲ್ ಆರ್ ಕಂಡೀಷನ್ಸ್. ನೋಡ್ರಿ ಈಗ ಇದೇ ಕಮಾಂಡ್ ನೋಡಿದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್ ವೇರ್ ಡಿಪಾರ್ಟ್ಮೆಂಟ್ ID ಈಕ್ವಲ್ ಟು D01 ಆರ್ ಡಿಪಾರ್ಟ್ಮೆಂಟ್ ID ಈಕ್ವಲ್ ಟು D02 ಆರ್ ಡಿಪಾರ್ಟ್ಮೆಂಟ್ ID ಈಕ್ವಲ್ ಟು D04. ನೋಡ್ರಿ 3 ಕಂಡೀಷನ್ ಹಾಕಬೇಕಾಯ್ತು, ಮಧ್ಯೆ ಮಧ್ಯೆ ಆರ್ ಬರಿಬೇಕಾಯ್ತು. ಅದ್ರ ಬದಲಿಗೆ ಒಂದರಲ್ಲೇ ಇದನ್ನು ಮಾಡಾಕ್ಬಿಡ್ಬೋದು. ಎಷ್ಟು ಸಿಂಪಲ್ ಆಗಿ ನೋಡ್ರಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್ ವೇರ್ ಡಿಪಾರ್ಟ್ಮೆಂಟ್ ID ಇನ್ D01 D02 D04. ನೋಡ್ರಿ 10-15 ಇದ್ರೆ ನಿಮ್ಗೆ ಎಷ್ಟು ಸಿಂಪಲ್ ಆಗಿ ಆಗೋಗ್ಬಿಡ್ತದೆ. ಯಾಕೆಂದ್ರೆ ಖಾಲಿ ಆ ನಂಬರ್ ಬರೆದ್ರಾಯ್ತು, ಡಿಪಾರ್ಟ್ಮೆಂಟ್ ID ಒಂದೇ ಸಲ ತೆಗೆದುಕೊಂಡ್ರಾಯ್ತು. ಇನ್ ಅಂದ್ರೆ ಈ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಡಿಪಾರ್ಟ್ಮೆಂಟ್ ID ಅನ್ನ ತೋರಿಸು. The in operator compares value with a set of values and returns true if the value belongs to that set. It is a cleaner alternative to multiple OR condition. Next, order by. ನೋಡ್ರಿ ಸೆಲೆಕ್ಟ್ ಸಂಗಡ ಆರ್ಡರ್ ಬೈನು ಯೂಸ್ ಮಾಡಬಹುದು. ಯಾವುದಕ್ಕೆ? ಸಾರ್ಟಿಂಗಿಗೆ. ದ ಆರ್ಡರ್ ಬೈ ಕ್ಲಾಸ್ ಸಾರ್ಟ್ಸ್ ಕ್ವೆರಿ ರಿಸಲ್ಟ್ಸ್ ಬೇಸ್ಡ್ ಆನ್ ಸ್ಪೆಸಿಫೈಡ್ ಕಾಲಮ್ ವ್ಯಾಲ್ಯೂಸ್. ಬೈ ಡಿಫಾಲ್ಟ್ ಇಟ್ ಸಾರ್ಟ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ನಾವು ಡಿಸೆಂಡಿಂಗು ಮಾಡಬಹುದು, DSC ಆಡ್ ಮಾಡಿದ್ರೆ. ಬೈ ಡಿಫಾಲ್ಟ್ ಅಸೆಂಡಿಂಗ್ ನಲ್ಲಿ ಬರ್ತದೆ. ನೋಡ್ರಿ ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್ ಅಥವಾ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್, ಆರ್ಡರ್ ಬೈ ಸ್ಯಾಲ್ರಿ, ಆರ್ಡರ್ ಬೈ ರೆಜ್ ನಂಬರ್. ಹೀಗೆ ತೆಗೆದುಕೊಂಡು ನಾವು ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಆರ್ಡರ್ ವೈಸ್ ನೋಡ್ಬೋದು, ಸ್ಯಾಲ್ರಿ ಮೇಲೆ ಆರ್ಡರ್ ವೈಸ್ ನೋಡ್ಬೋದು, ಆ ಟೈಪಲ್ಲಿ. ಅದಕ್ಕೆ ಅದ್ರ ಎದುರಿಗೆ DSC ಅಂತ ಆ್ಯಡ್ ಮಾಡಿಬಿಟ್ರೆ ಡಿಸೆಂಡಿಂಗ್ ಆರ್ಡರಲ್ಲಿ, ಅಂದರೆ ದೊಡ್ಡದು ಮುಂಚೆ ಬರ್ತದೆ, ಸಣ್ಣದು ಕಡೆಗೆ. ಸಣ್ಣದ್ರಿಂದ ದೊಡ್ಡದಾಗಬೇಕು ಅಂದರೆ ಅಸೆಂಡಿಂಗ್ ಅಂತೇವೆ, ದೊಡ್ಡದ್ರಿಂದ ಸಣ್ಣದಕ್ಕೆ ಹೋಗಬೇಕು ಅಂದರೆ ಡಿಸೆಂಡಿಂಗ್ ಆಗಬೇಕು. ನೀವು ಯಾವ ಟೈಪಲ್ಲಿ ಬೇಕಾದರೂ ಅದನ್ನು ಯೂಸ್ ಮಾಡ್ಕೊಳ್ಬಹುದು, ಆರ್ಡರ್ ಬೈ ಯೂಸ್ ಮಾಡಿ. ನೆಕ್ಸ್ಟ್ ಹ್ಯಾಂಡ್ಲಿಂಗ್ ನಲ್ ವ್ಯಾಲ್ಯೂಸ್. ನಲ್ ವ್ಯಾಲ್ಯೂಸ್ ಅನ್ನು ಹೇಗೆ ಯೂಸ್ ಮಾಡ್ಕೊಳ್ಬಹುದು? SQL supports a special value called null to represent missing or unknown data. Understanding null is a crucial for accuracy or accurate. Null not equal to 0 ನೆನ್ಪಿಟ್ಕೊಳ್ರಿ. ನಲ್ ಅಂದ್ರೆ 0 ಅಲ್ಲ, ಓಕೆ, ಅದು ಬ್ಲ್ಯಾಂಕ್ ಅನ್ನೋ ಅರ್ಥ. ಏನು ಅಂತ ಹೇಳಿ ಇಲ್ಲ ಅಲ್ಲಿ, ಅದನ್ನು ನಲ್ ಅಂತೇವೆ. Null is different from 0. It represents unknown or missing data. Any operation with null gives null. Example 5 plus null is equal to null. ನೋಡ್ರಿ, ನಲ್ ಅನ್ನೋದ್ರ ಸಂಗಡ ಏನು ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನಿಮ್ಗೆ ಹೇಳಿದ್ದಿದೆ. ಚೆಕಿಂಗ್ ಫಾರ್ ನಲ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್ ವೇರ್ ಬೋನಸ್ is null. Use is null operator to check for null values in a column. This query retrieves all employees who don't have a bonus assigned. ಯಾರ್ಯಾರಿಗೆ ಬೋನಸ್ ಸಿಗ್ಲಿಲ್ಲ ಅಂತ ನಂಗೆ ನೋಡಬೇಕು. ಅವಾಗ ಬೋನಸ್ ಕಾಲಮ್ ಅಲ್ಲಿ ಈಸ್ ನಲ್ ಅಂತ ಹೇಳೋದು ಆಗ್ಬಿಟ್ರೆ ಆಟೋಮೆಟಿಕ್ಲಿ ಏನಾಗ್ತದೆ, ಅವಾಗ ಯಾರಿಗೆ ಬೋನಸ್ ಸಿಗ್ಲಿಲ್ಲ ಆ ಮಂತ್ ಅಲ್ಲಿ ಅದನ್ನ ನೋಡ್ಬೋದಲ್ವಾ. ಓಕೆ, ಅಥವಾ ಯಾರು ಪಾಸ್ ಆಗಲಿಲ್ಲ ಅದನ್ನ ನೋಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ವ್ಯಾರಲ್ಲಿ ಏನ್ ಮಾಡ್ತೇವೆ, ಪಾಸಿಂಗ್ ಮಾರ್ಕ್ಸ್ 35 ಇದ್ರೆ ಅವಾಗ ಏನಾಯ್ತು, ವ್ಯಾರ್ ಮಾರ್ಕ್ಸ್ ಲೆಸ್ ದೆನ್ 35 ಅಂತ ಕೊಡ್ತೇವೆ. ಅದೇ ಸೇಮ್ ವೇದಲ್ಲಿ ನಲ್ ಬೋನಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೆಲ್ಲ ಎಂಟ್ರಿನೇ ಇದ್ದಿದ್ದಿರೋದಿಲ್ಲ. ಅವಾಗ ನಾನೇನ್ ಮಾಡ್ಬೋದು, ಬೋನಸ್ ಇಸ್
ನಲ್ ಅಂತಿದ್ರೆ ತೋರಿಸು ಅಂತ ಹೇಳಿ ತೋರಿಸ್ಬೋದು. ಸಬ್ಸ್ಟ್ರಿಂಗ್ ಪ್ಯಾಟರ್ನ್ ಮ್ಯಾಚಿಂಗ್. ಪ್ಯಾಟರ್ನ್ ಮ್ಯಾಚಿಂಗ್ ಅಲೋಸ್ ಸರ್ಚಿಂಗ್ ಫಾರ್ ಪಾರ್ಷಲ್ ಟೆಕ್ಸ್ಟ್ ಮ್ಯಾಚಸ್ ರಾದರ್ ದೆನ್ ಎಕ್ಸಾಕ್ಟ್ ವ್ಯಾಲ್ಯೂ. ಅಂದರೆ ಪ್ಯಾಟರ್ನ್ ಮ್ಯಾಚಿಂಗ್ ಯೂಸ್ ಮಾಡೋದ್ರಿಂದ ನನಗೆ ಪಾರ್ಷಲಿ, ಲೈಕ್ ಈಗ ಫಾರ್ ಎಕ್ಸಾಂಪಲ್ ನನಗೀಗ ಎಲ್ಲ ಸ್ಟೂಡೆಂಟ್ಸು ಅವರ ಹೆಸರು ಎಸ್ ದಿಂದ ಸ್ಟಾರ್ಟ್ ಆಗುವುದಿದ್ರೆ ಅದನ್ನು ಡಿಸ್ಪ್ಲೇ ಮಾಡಬೇಕು, ಆವಾಗ ನಾನು ಪ್ಯಾಟರ್ನ್ ಮ್ಯಾಚಿಂಗಿಗೆ ಹೋಗ್ಬೋದು. ಅಥವಾ 3 ಕ್ಯಾರೆಕ್ಟ್ರಿನ ಹೆಸರು ಯಾರ್ಯಾರ್ದಿದೆ ಅದ್ರ ಡಿಸ್ಪ್ಲೇ ಮಾಡಬೇಕು, ಆವಾಗ ಪ್ಯಾಟರ್ನ್ ಮ್ಯಾಚಿಂಗಿಗೆ ಹೋಗ್ಬೋದು. ಕರೆಕ್ಟಾ? ಅಂಥದನ್ನು ಪ್ಯಾಟರ್ನ್ ಮ್ಯಾಚಿಂಗ್ ಅಂತೇವೆ. ಪ್ಯಾಟರ್ನ್ ಅಂತ ಹೇಳಿದ್ರೆ ಪಾರ್ಷಲ್ ಅಂದರೆ ಪಾರ್ಟ್ ಅಂತ ಹೇಳೋ ಅರ್ಥ. ಕೆಲವೊಂದು ಅಟ್ರಿಬ್ಯೂಟ್ ಅಥವಾ ಕಾಲಮಿನ ಪಾರ್ಟನ್ನು ಹುಡುಕಬೇಕು, ಅಂಥದಕ್ಕೆ ನಾವು ಪ್ಯಾಟರ್ನ್ ಮ್ಯಾಚಿಂಗ್ ಅಂತ ಹೇಳೋದನ್ನು ಹೇಳ್ತೇವೆ. ಅದನ್ನು ಯಾವುದ್ರಲ್ಲಿ ಯೂಸ್ ಮಾಡ್ಬೋದು? ವ್ಯಾರ್ ಪಾರ್ಟಲ್ಲಿ ಯೂಸ್ ಮಾಡ್ಬೋದು. ಸಬ್ಸ್ಟ್ರಿಂಗ್ ಪ್ಯಾಟರ್ನ್ ಮ್ಯಾಚಿಂಗ್. ಮತ್ತು ಇದಕ್ಕೆ ಪ್ಯಾಟರ್ನ್ ಮ್ಯಾಚಿಂಗ್ ಅಲೋ ಸರ್ಚಿಂಗ್ ಫಾರ್ partial text matches rather than exact value. This is useful when you know only part of the data you are looking for. And like operator, SQL provides the like operator for pattern matching with where clause. ಕೆಲವರು ನಂಗೆ ಕೇಳ್ತಾರೆ ಈಕ್ವಲ್ ಟು ಯೂಸ್ ಮಾಡಬಹುದು, ನೋಡ್ರಿ ಇಲ್ಲಿ ಕೊಟ್ಟಿದ್ದಿದೆ. ವೈ ನಾಟ್ ಈಕ್ವಲ್ ಟು? ದ ಈಕ್ವಲ್ ಟು ಆಪರೇಟರ್ ರಿಕ್ವೈರ್ಸ್ exact matches while like allows flexible pattern searching. ಓಕೆ, ಈಕ್ವಲ್ ಟು ಅಂತ ಹೇಳೋದು ಎಕ್ಸಾಕ್ಟ್ ಇದ್ರೆ ವರ್ಕ್ ಆಗ್ಲಿಕ್ಕೆ ಮಾಡಿದ್ದಿದೆ. ಅದಕ್ಕಾಗಿ ಪಾರ್ಷಲ್ ಮ್ಯಾಚಿಂಗ್ ಇದ್ದಾಗ ಕೆಲವೊಂದ್ಸಲ ಅದು ಪಾರ್ಷಲ್ ಮ್ಯಾಚಿಂಗ್ ನಾವೇನಾದರೂ ಕೊಟ್ಟಾಗ ಅದು ವರ್ಕ್ ಆಗದೇನೂ ಇರಬಹುದು. ಅದಕ್ಕಾಗಿ ಈಕ್ವಲ್ ಟು ಅನ್ನ ನಾವು ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ. ಅದ್ರ ಬದಲಿಗೆ ನಾವೇನು ಯೂಸ್ ಮಾಡ್ತೇವೆ? ಲೈಕ್. ಓಕೆ, ಅಂದ್ರೆ ಹೆಚ್ಚಾಗಿ ನಾವು ಸ್ಟ್ರಿಂಗ್ ವ್ಯಾಲ್ಯೂಸ್ ಸಂಗಡ ಅಂದ್ರೆ ಕ್ಯಾರೆಕ್ಟರ್ ವ್ಯಾಲ್ಯೂಸ್ ಸಂಗಡ ಇದನ್ನು ಯೂಸ್ ಮಾಡೋದ್ರಿಂದ ಲೈಕ್ ಅನ್ನೋದನ್ನ ಯೂಸ್ ಮಾಡ್ತೇವೆ. ಲೈಕ್ ಸ್ಟ್ರಿಂಗ್ ವ್ಯಾಲ್ಯೂಸ್ ಸಂಗಡ ಮತ್ತೆ ಪಾರ್ಷಲ್ ವ್ಯಾಲ್ಯೂಸಿಗೆ ವರ್ಕ್ ಆಗ್ತದೆ ಕರೆಕ್ಟಾಗಿ. ಯೂಸ್ ಕೇಸಸ್: ಫೈಂಡ್ ನೇಮ್ ಸ್ಟಾರ್ಟಿಂಗ್ ವಿತ್ ಟಿ, ಪಿನ್ ಕೋಡ್ ಸ್ಟಾರ್ಟಿಂಗ್ ವಿತ್ 60 ಆರ್ ಎನಿ ಪಾರ್ಷಲ್ ಟೆಕ್ಸ್ಟ್ ಮ್ಯಾಚಸ್. 2 ಕ್ಯಾರೆಕ್ಟರ್ನ ಯೂಸ್ ಮಾಡ್ತೇವೆ ಪ್ಯಾಟರ್ನ್ ಮ್ಯಾಚಿಂಗಿಗೆ. ದರ್ ಆರ್ 2 ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ಸ್ ಅಂತವೆ. 2 ಪ್ಯಾಟರ್ನ್ ಮ್ಯಾಚಿಂಗ್ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ ಇದಾವೆ. ಒಂದು ಪರ್ಸೆಂಟೇಜ್ ಅಂದ್ರೆ ಎಲ್ಲದು ಅಂತ ಹೇಳಲಿಕ್ಕೆ, ಗ್ರೂಪ್ ಆಫ್ ಕ್ಯಾರೆಕ್ಟರ್ ಮೇ ಬಿ ಎನಿಥಿಂಗ್ ಅಂತ ಹೇಳಲಿಕ್ಕೆ ಪರ್ಸೆಂಟೇಜ್ ಯೂಸ್ ಮಾಡ್ತೇವೆ. ಮತ್ತೆ ಒಂದು ಕ್ಯಾರೆಕ್ಟರ್ ಏನ್ ಬೇಕಾದ್ರೂ ಇರ್ಬೋದು ಅಂತ ಹೇಳೋದನ್ನ ಹೇಳಲಿಕ್ಕೆ ಅಂಡರ್ ಸ್ಕೋರ್ ಯೂಸ್ ಮಾಡ್ತೇವೆ. ಪ್ಯಾಟರ್ನ್ ಮ್ಯಾಚಿಂಗ್ ಅಲ್ಲಿ 2 ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ ಇದಾವೆ, percentage and underscore. Percentage represent group of characters, may be anything. Underscore represents single character, may be anything. So it represents 0 or 1 or multiple characters. Example, a percentage matches any string starting with a ಅಂತ ಹೇಳೋದು ಬಂತು. ಫಸ್ಟ್ ನೇಮಿಗೆ ತೆಗೆದುಕೊಂಡ್ರೆ ನೇಮ್ ಏದಿಂದ ಸ್ಟಾರ್ಟ್ ಆಗಬೇಕು, ಆದ್ರೆ ಉಳಿದಿದ್ದ ಕ್ಯಾರೆಕ್ಟರ್ ಏನೂ ಇರ್ಬೋದು ಅಂತ ಹೇಳೋ ಅರ್ಥ. ಅವಾಗ ಇಲ್ಲಿ ಗ್ರೂಪ್ ಆಫ್ ಕ್ಯಾರೆಕ್ಟರ್ ಆಯ್ತು. ಗ್ರೂಪ್ ಆಫ್ ಕ್ಯಾರೆಕ್ಟರ್ ಮೇ ಬಿ ಎನಿಥಿಂಗ್ ಅಂತ ಹೇಳೋದನ್ನ ಪರ್ಸೆಂಟೇಜಿಗೆ ಹೇಳ್ತೇವೆ ಅಂತ ಆಯ್ತು. ಸೆಲೆಕ್ಟ್ ಇ ನೇಮ್ ಫ್ರಮ್ ಎಂಪ್ಲಾಯ್ ವ್ಯಾರ್ ಇ ನೇಮ್ ಲೈಕ್ ಅಂಡರ್ ಸ್ಕೋರ್ ಎ ಪರ್ಸೆಂಟೇಜ್. ನೋಡ್ರಿ, ಫಸ್ಟ್ ಕ್ಯಾರೆಕ್ಟರ್ ಏನು ಇರ್ಬೋದು, ಸೆಕೆಂಡ್ ಕ್ಯಾರೆಕ್ಟರ್ ಎ ಇರಲೇಬೇಕು, ಉಳಿದಿದ್ದ ಕ್ಯಾರೆಕ್ಟರ್ ಏನು ಇರ್ಬೋದು ಪರ್ಸೆಂಟೇಜ್. ನೇಮ್ಸ್ ವ್ಯಾರ್ ಎ ಇಸ್ ದ ಸೆಕೆಂಡ್ ಕ್ಯಾರೆಕ್ಟರ್. Underscore represents exactly one single character, may be anything. Underscore a matches any 2 character string ending with a. First character ಏನು ಇರಬಹುದು. ಡೇಟಾ ಅಪ್ಡೇಷನ್ ಅಂಡ್ ಡಿಲೀಷನ್. ಅಪ್ಡೇಟ್ ಕಮಾಂಡ್ ಅನ್ನು ನಾವು ಹೇಗೆ ಯೂಸ್ ಮಾಡ್ತೇವೆ ನೋಡ್ರಿ. ಅಪ್ಡೇಟ್ ಮತ್ತೆ ಡಿಲೀಟ್ ಕಮಾಂಡ್, ಇದನ್ನು ನಾವು DML ಅಲ್ಲಿ ಹೇಳ್ತೇವೆ. ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಇನ್ಸರ್ಟ್ ನೋಡಿದ್ವಿ. ಈಗ ಇಲ್ಲಿ ಡೇಟಾ ಅಪ್ಡೇಷನ್ ಮತ್ತೆ ಡಿಲೀಷನ್ ನೋಡ್ತೇವೆ. Data updation and deletion are essential parts of SQL, data manipulation language, DML, for maintaining and modifying existing database record. Update statement modifies existing data in table records. Update statement modifies existing data ಅಂದ್ರೆ ಇರುವಂತ ಡೇಟಾವನ್ನು ಮಾಡಿಫೈ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಕಮಾಂಡ್ ಅಪ್ಡೇಟ್. ಅಪ್ಡೇಟ್ ಟೇಬಲ್ ನೇಮ್, ಸೆಟ್ attribute 1 is equal to value 1 ಅಂದ್ರೆ ಕಾಲಮ್ 1 is equal to value 1, ಕಾಲಮ್ 2 is equal to value 2, so on, where condition semicolon. ಸಿಂಟ್ಯಾಕ್ಸ್ ಎಲ್ಲರದು ಇಂಪಾರ್ಟೆಂಟ್. ಈಗ ನಿಮ್ಗೀಗ 2 ಮಾರ್ಕ್ಸಿನ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ 1 ಮಾರ್ಕ್ಸ್ ಅಪ್ಡೇಟ್ ಯಾಕೆ ಅಂತ ಹೇಳಲಿಕ್ಕೆ ಕೇಳ್ತಾರೆ. ವಾಟ್ ಈಸ್ ದಿ ಯೂಸ್ ಆಫ್ ಅಪ್ಡೇಟ್ ಸ್ಟೇಟ್ಮೆಂಟ್?
ಅಪ್ಡೇಟ್ ಇಸ್ ಟು ಮಾಡಿಫೈ ದಿ ರೆಕಾರ್ಡ್, ಅದು 1 ಮಾರ್ಕ್. ಮತ್ತೊಂದು ಮಾರ್ಕ್ ಸಿಂಟ್ಯಾಕ್ಸಿಗೆ, ಅಪ್ಡೇಟ್ ಟೇಬಲ್ ನೇಮ್ set attribute 1 equal to value 1, comma attribute 2 is equal to value 2, comma so on where condition. ಅದಕ್ಕಾಗಿ ಸಿಂಟ್ಯಾಕ್ಸ್ ಮತ್ತು ಇದನ್ನು ಎರಡೂ ನೆನ್ಪಿಟ್ಕೋಬೇಕು. ಅದನ್ನು ನೀವು 5 ಮಾರ್ಕ್ಸಿಗೆಲ್ಲ ಕೇಳಿದಾಗ ನೀವು ಅಪ್ಡೇಟ್ ಕಮಾಂಡ್ ಅಂದರೆ ಏನು ಅಂತ ಬರಿಬೇಕಾಯ್ತು, ಸಿಂಟ್ಯಾಕ್ಸ್ ಬರಿಬೇಕಾಯ್ತು, ಒಂದು ಎಕ್ಸಾಂಪಲ್ ಬರಿಬೇಕಾಯ್ತು. ಆ ಟೈಪಲ್ಲಿ ನೆನ್ಪಿಟ್ಕೊಳ್ರಿ. ಅದನ್ನು ಹೇಗೆ ನೀವು ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು. ದ ಚೇಂಜಸ್ ವ್ಯಾಲ್ಯೂಸ್ ಆಫ್ ಸ್ಪೆಸಿಫೈಡ್ ಅಟ್ರಿಬ್ಯೂಟ್ಸ್ ಫಾರ್ ರೆಕಾರ್ಡ್ಸ್ ಮ್ಯಾಚಿಂಗ್ ದಿ ಕಂಡೀಷನ್. ಓಕೆ, ಮತ್ತು 5 ಮಾರ್ಕ್ಸಿಗೆ ಕೇಳಿದಾಗ ಎಕ್ಸಾಂಪಲ್ಸ್ ನೀವು ಬರಿಬೇಕಾದ್ರೆ ಬೇರೆ ಬೇರೆ ಟೈಪ್ ಎಕ್ಸಾಂಪಲ್ಸ್ ಬರಿಬೇಕು. ಒಂದೇ ರೆಕಾರ್ಡನ್ನು ಅಪ್ಡೇಟ್ ಮಾಡೋದಿದ್ರೆ ಹೇಗೆ, ಮೆನಿ ರೆಕಾರ್ಡ್ಸ್ ಅಪ್ಡೇಟ್ ಮಾಡೋದಿದ್ರೆ ಹೇಗೆ, ಅದನ್ನು ಬರಿಬೇಕು. ಆವಾಗ ನೋಡೋರಿಗೆ ಅನಿಸ್ತದೆ ಓಕೆ ಇವ್ರಿಗೆ ಫುಲ್ ಐಡಿಯಾ ಇದೆ, ಫುಲ್ 5 ಮಾರ್ಕ್ಸ್ ಅನ್ನು ಕೊಡ್ತಾರೆ. ಡೇಟಾ ಡಿಲೀಷನ್. ದ ಡಿಲೀಟ್ ಸ್ಟೇಟ್ಮೆಂಟ್ ರಿಮೂವ್ಸ್ 1 or more records from a table based on specified condition. Delete from table name where condition. Note, the delete statement removes 1 or more records from table based on condition. Delete from table name where condition. Okay. Delete from student where roll number is equal to 2. Our record removed. But remember, always include where clause with delete. Without it, all records in the table will be deleted. Note, ಡಿಲೀಟ್ ಫ್ರಾಮ್ ಸ್ಟೂಡೆಂಟ್ ಅಷ್ಟೇ ಕೊಟ್ಟು ಸೆಮಿಕಾಲನ್ ಕೊಟ್ಟುಬಿಟ್ರೆ ಎಲ್ಲ ರೆಕಾರ್ಡು ಡಿಲೀಟ್ ಆಗಿಬಿಡ್ತದೆ. ಯಾಕೆಂದ್ರೆ ನಾವು ಮೆನ್ಷನ್ ಮಾಡಿರೋದಿಲ್ಲ ಯಾವ ರೆಕಾರ್ಡ್ ಅಂತ. ಕ್ರೈಟೀರಿಯಾ ಕೊಡಲಿಲ್ಲ ಅಂದ್ಕೂಡಲೇ ಆಟೋಮೆಟಿಕ್ ಏನಾಗ್ಬಿಡ್ತದೆ, ಫುಲ್ ಗ್ಲೋಬಲಿ ಅಪ್ಲೈ ಆಗಿಬಿಡ್ತದೆ ಆ ಸ್ಟೇಟ್ಮೆಂಟ್. ಅವಾಗ ಎಲ್ಲ ರೆಕಾರ್ಡು ಡಿಲೀಟ್ ಆಗಿಬಿಡ್ತಾನೆ. ಅದಕ್ಕಾಗಿ ಕ್ರಿಟಿಕಲ್ ವಾರ್ನಿಂಗ್ ಅಂತ ಹೇಳಿ ನಿಮಗೆ ಮೆನ್ಷನ್ ಮಾಡಿದಿದೆ. ನೆಕ್ಸ್ಟ್ ಫಂಕ್ಷನ್ಸ್ ಇನ್ SQL. SQL ಅಲ್ಲಿ ಫಂಕ್ಷನ್ಸ್ ಇದ್ದಾವೆ. ಫಂಕ್ಷನ್ ಅಂದ್ರೆ ಏನು, ಲೈಕ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫಂಕ್ಷನ್ ವರ್ಡೇ ನೋಡ್ರಿ. ಈಗ ಫನ್ ಪ್ಲಸ್ ಆ್ಯಕ್ಷನ್, ಅದು ಕರೆಕ್ಟಾ? ಬಹಳಷ್ಟು ಆ್ಯಕ್ಷನ್ಸ್ಗೆ ಸೇರಿ ಫನ್ ಮಾಡಲಿಕ್ಕೆ ಅಂತ. ಅಂದರೆ ಫನ್ ಆಗಬೇಕು ಅಂದರೆ ಬಹಳಷ್ಟು ಆ್ಯಕ್ಷನ್ಸ್ ಆಗಬೇಕು. ಸೇಮ್ ವೇದಲ್ಲಿ ಬಹಳಷ್ಟು ಕಮಾಂಡ್ಸ್ಗಳು ಸೇರಿ ಮಾಡಿಟ್ಟಂಥ ಒಂದು ಆಪರೇಷನಿಗೆ ಫಂಕ್ಷನ್ಸ್ ಅಂತ ಹೇಳ್ತೇವೆ ಇದರಲ್ಲಿ. ಈಗ ನೋಡ್ರಿ, ಈಗ ನ್ಯೂಮೆರಿಕಲ್ ಫಂಕ್ಷನ್ಸ್ ಅಂದರೆ ನ್ಯೂಮೆರಿಕ್ ಡೇಟಾ ಸಂಗಡ ವರ್ಕ್ ಆಗುವಂಥ ಕೆಲವೊಂದು ಪ್ರೋಗ್ರಾಮ್ ಅಂತ ಅರ್ಥ. ಅದಕ್ಕೆ ನಾವು ನ್ಯೂಮೆರಿಕ್ ಫಂಕ್ಷನ್ಸ್. ಸ್ಟ್ರಿಂಗ್ ಡೇಟಾ ಸಂಗಡ ವರ್ಕ್ ಆಗೋ ಫಂಕ್ಷನಿಗೆ ಸ್ಟ್ರಿಂಗ್ ಫಂಕ್ಷನ್. ಡೇಟ್ ಮತ್ತು ಟೈಮ್ ಸಂಗಡ ವರ್ಕ್ ಆಗೋ ಫಂಕ್ಷನ್ಸಿಗೆ ಡೇಟ್ ಆ್ಯಂಡ್ ಟೈಮ್ ಫಂಕ್ಷನ್. ನೋಡ್ರಿ, ಕಾಮನ್ ಆಗಿ 2 ಟೈಪಲ್ಲಿ ಹೇಳ್ತೇವೆ. ಸಿಂಗಲ್ ರೋ ಫಂಕ್ಷನ್ಸ್, ಓಕೆ, ಅಥವಾ ಮಲ್ಟಿಪಲ್ ರೋ ಫಂಕ್ಷನ್ಸ್ ಅಂತೇವೆ. 2 ಟೈಪಲ್ಲಿ ಹೇಳ್ತೇವೆ ನಾವು, ಸಿಂಗಲ್ ರೋ ಫಂಕ್ಷನ್ಸ್ ಮತ್ತು ಮಲ್ಟಿಪಲ್ ರೋ ಫಂಕ್ಷನ್. ನಿಮಗೆ ಸಿಂಗಲ್ ರೋ ಫಂಕ್ಷನ್ಸ್ ಬಗ್ಗೆ ಕೊಟ್ಟಿದ್ದಿದೆ. ಸೊ ನ್ಯೂಮೆರಿಕ್ ಫಂಕ್ಷನ್ಸ್ ಯಾವ್ಯಾವ್ದಿದ್ದಾವೆ? 3 ಕಾಮನ್ ಫಂಕ್ಷನ್ಸ್ ಅನ್ನು ನಿಮ್ಗೆ ಕೊಟ್ಟಿದ್ದಾರೆ, ಪವರ್, ರೌಂಡ್, ಮಾಡ್. ಸೊ ಪವರ್ ಅನ್ನೋದೇನು, 2⁻³ ಫೈಂಡ್ ಔಟ್ ಮಾಡಲಿಕ್ಕೆ x⁻y ಅಂತೇವೆ ನಾವು. ಕ್ಯಾಲ್ಕುಲೇಟರ್ಲೆಲ್ಲ ಇರ್ತದೆ, x⁻y ಅನ್ನೋ ಸಿಂಬಲ್ ತೋರಿಸಿದಿರ್ತದೆ ನಿಮಗೆ. ಅಂದರೆ ಅದನ್ನು ಪವರ್ ಅಂತೇವೆ ನಾವು. 2⁻³ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಪವರ್ ಫಂಕ್ಷನ್ ಯೂಸ್ ಮಾಡಬಹುದು. ಪವರ್ 2, 3 ರಿಟರ್ನ್ಸ್ 8, 2⁻³. ರೌಂಡ್, ಓಕೆ, ನೀವು ಬೇಕಾದ್ರೆ ಡೈರೆಕ್ಟ್ ಸೆಲೆಕ್ಟ್ ಅನ್ನು ಯೂಸ್ ಮಾಡ್ಬೋದು. ಸೆಲೆಕ್ಟ್ ಪವರ್ 2, 3 ಅಂತ ಹೇಳಿ ಡಿಸ್ಪ್ಲೇ ಮಾಡಿದ್ರೆ MySQL ಅಲ್ಲಿ, ಲೇಟೆಸ್ಟ್ MySQL ಅಲ್ಲೆಲ್ಲ ರಿಸಲ್ಟ್ ತೋರಿಸ್ಬಿಡ್ತದೆ 8 ಅಂತ. ರೌಂಡ್ ಎ ನಂಬರ್ ಟು ಎ ಸ್ಪೆಸಿಫೈಡ್ ಡೆಸಿಮಲ್ ಪ್ಲೇಸಸ್. ಒಂದು ನಂಬರನ್ನು ಸ್ಪೆಸಿಫೈಡ್ ಡೆಸಿಮಲ್ ಪ್ಲೇಸಸ್ಸಿಗೆ ರೌಂಡ್ ಮಾಡಬೇಕು ಅಂದರೆ ರೌಂಡ್ ಫಂಕ್ಷನ್ ಯೂಸ್ ಮಾಡ್ತೇವೆ. ರೌಂಡ್ 15.678, 2 ರಿಟರ್ನ್ 15.68. ನೋಡ್ರಿ, 7 ಅಂತ ಹೇಳೋದು 5ಕ್ಕಿಂತ ಹೆಚ್ಚಿಗೆ ಇದೆ, ಕರೆಕ್ಟಾ? ಮೋರ್ ದೆನ್ 5. ಅವಾಗೇನಾಯ್ತು, ಆಟೋಮೆಟಿಕ್ಲಿ ಇದು 2 ಡೆಸಿಮಲ್ ಪ್ಲೇಸಿಗೆ ರೌಂಡ್ ಆಯಿತು ಅಂದರೆ 68 ಅಂತ ಆಗ್ಬಿಡುತ್ತೆ. ಯಾವುದೇ 2 ನಂಬರಿಗೆ ರೌಂಡ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ನಂಬರನ್ನು ನೋಡ್ತದೆ, ಮತ್ತು ಆ ಕರೆಂಟ್ ನೆಕ್ಸ್ಟ್ ನಂಬರ್ 5ಕ್ಕಿಂತ ಹೆಚ್ಚಿದೆ ಅಂದರೆ ಇದು 1 ಇನ್ಕ್ರಿಮೆಂಟ್ ಆಗ್ತದೆ. 5ಕ್ಕಿಂತ ಕಡಿಮೆ ಇದ್ರೆ ಹಾಗೆ ಉಳಿತದೆ 67. 15.671 ಅಂತಿದ್ರೆ 67 ಅಷ್ಟೇ ಆಗಿರ್ತದೆ. 678 ಅಂತಿದೆ ಅಂದರೆ 5ಕ್ಕಿಂತ ಮೇಲಿದ್ರೆ 15.68 ಅಂತ ರೌಂಡ್ ಆಯಿತು. ಮಾಡ್ ರಿಟರ್ನ್ಸ್ ದ ರಿಮೈಂಡರ್ ಆಫ್ ಡಿವಿಷನ್. ಮಾಡ್ಯುಲಸ್ ಅಂತೇವೆ. ಮಾಡ್ಯುಲಸ್ ಅಂದರೆ ರಿಮೈಂಡರ್. ಓಕೆ, ಅಂದರೆ ಡಿವಿಷನ್ ಮಾಡಿದಾಗ ಉಳಿಯುವಂಥ ಥಿಂಗ್ಸ್ ಅಂತೇವೆ ನಾವು ರಿಮೈಂಡರ್ ಅಂತೇವೆ ಅಲ್ವಾ.
ಅದನ್ನು ಕಂಡುಹಿಡಿಲಿಕ್ಕೆ mod ಫಂಕ್ಷನ್. mod 10, 3 returns 1. String functions perform various operations on alphanumeric data stored in tables. ಆಲ್ಫಾಬೆಟ್ಸ್ ಮತ್ತೆ ನಂಬರ್ಸ್ ಇದ್ರೆ ಅದಕ್ಕೆ ನಾವು ಆಲ್ಫಾನ್ಯೂಮೆರಿಕ್ ಡೇಟಾ ಅಂತ ಹೇಳ್ತೇವೆ. ಇನ್ಕ್ಲೂಡಿಂಗ್ ಕೇಸ್ ಕನ್ವರ್ಷನ್, ಸಬ್ಸ್ಟ್ರಿಂಗ್ ಎಕ್ಸ್ಟ್ರಾಕ್ಷನ್ ಅಂಡ್ ಲೆಂತ್ ಕ್ಯಾಲ್ಕುಲೇಷನ್. ನೋಡ್ರಿ, ಕೇಸ್ ಕನ್ವರ್ಷನ್, ಕ್ಯಾಪಿಟಲ್ ಇದ್ರೆ ಸ್ಮಾಲ್ ಲೆಟರ್ ಮಾಡೋದು, ಸ್ಮಾಲ್ ಲೆಟರ್ ಇದ್ರೆ ಕ್ಯಾಪಿಟಲ್ ಲೆಟರ್ ಮಾಡೋದು, ಅಪ್ಪರ್ ಕೇಸ್ ಲೋವರ್ ಕೇಸ್ ಅಂತೇವೆ ನಾವು, ಲೋವರ್ ಕೇಸ್ ಅಪ್ಪರ್ ಕೇಸ್, ಹೀಗೆ. ಓಕೆ, ಆ ಟೈಪ್ ಕೇಸ್ ಕನ್ವರ್ಷನ್. ಸಬ್ಸ್ಟ್ರಿಂಗ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಪಾರ್ಟ್ ಅನ್ನ ತೆಗೆಯೋದು. ನೇಮಲ್ಲಿ ಇರುವಂತ ಫುಲ್ ನೇಮ್ ಇದ್ರೆ ನನಗೆ ಫಸ್ಟ್ ನೇಮ್ ಅಷ್ಟೇ ಬೇಕು, ಹೆಸರಷ್ಟೇ ಬೇಕು, ಅಪ್ಪನ ಹೆಸರು ಬೇಡ, ಅವಾಗ ಅದನ್ನ ಫಸ್ಟ್ ನೇಮ್ ಅಷ್ಟೇ ತೆಗಿಬೇಕು, ಅಪ್ಪನ ಹೆಸರು ಮಿಡಲ್ ನೇಮ್ ಅಷ್ಟೇ ತೆಗಿಬೇಕು, ಲಾಸ್ಟ್ ನೇಮ್ ಅಷ್ಟೇ ತೆಗಿಬೇಕು. ಅದಕ್ಕೆ ಸಬ್ ಸ್ಟ್ರಿಂಗ್ ಅಂತೇವೆ ನಾವು. ಸ್ಟ್ರಿಂಗ್ ಅಲ್ಲಿರುವಂತ ಕೆಲವೊಂದು ಪಾರ್ಟ್ ಅನ್ನ ತೆಗೆಯೋದು, ಸಬ್ ಸ್ಟ್ರಿಂಗ್ ಎಕ್ಸ್ಟ್ರಾಕ್ಷನ್. ಅಂಡ್ ದ ಲೆಂತ್ ಕ್ಯಾಲ್ಕುಲೇಷನ್, ಎಷ್ಟು ಕ್ಯಾರೆಕ್ಟರ್ ಇದ್ದಾವೆ ಅಂತ ಕಂಡುಹಿಡಿಯೋದು. ಇದನ್ನೆಲ್ಲ ನಾವು ಸ್ಟ್ರಿಂಗ್ ಫಂಕ್ಷನ್ಸ್ ಅಲ್ಲಿ ಹೇಳ್ತೇವೆ. ಅದಕ್ಕೆ ಮೇನ್ ಆಗಿ ಅಪ್ಪರ್ ಅಂತ ಹೇಳೋದು ಕನ್ವರ್ಟ್ಸ್ ಟು ಅಪ್ಪರ್ ಕೇಸ್, ಲೋವರ್ ಅಂತ ಹೇಳೋದು ಕನ್ವರ್ಟ್ಸ್ ಟು ಲೋವರ್ ಕೇಸ್. ಅಪ್ಪರ್ ನಾನು ನೇಮ್ ಕೊಟ್ರೆ ಲೋವರ್ ಕೇಸಲ್ಲಿ ನೇಮ್ ಇದ್ದಿದ್ದು ಅಪ್ಪರ್ ಕೇಸಲ್ಲಿ ಬರ್ತದೆ ಅಂತ ಆಯ್ತು. ಲೋವರ್ ನೇಮ್ ಅಂತ ಕೊಟ್ರೆ ಲೋವರ್ ಕೇಸಲ್ಲಿ ಅಪ್ಪರ್ ಕೇಸಲ್ಲಿ ಇದ್ದಂತ ನೇಮ್ ಲೋವರ್ ಕೇಸಲ್ಲಿ ಡಿಸ್ಪ್ಲೇ ಆಗ್ತದೆ. ಸಬ್ಸ್ಟ್ರಿಂಗ್ ಅಂತ ಹೇಳೋದನ್ನ ಪೋರ್ಷನ್ ಆಫ್ ಟೆಕ್ಸ್ಟ್. ಈಗ ಸಬ್ಸ್ಟ್ರಿಂಗ್ ಅಂತ ಹೇಳೋದನ್ನ ಯೂಸ್ ಮಾಡಿ ಪೋರ್ಷನ್ ಆಫ್ ಟೆಕ್ಸ್ಟ್ ಅನ್ನು ತೆಗಿಬಹುದು ಅಂತ ಹೇಳ್ತೇವೆ. ಲೆಂತ್ ಅಂತ ಹೇಳೋದು ಎಷ್ಟು ಕ್ಯಾರೆಕ್ಟರ್ ಇದಾವೆ ಅಂತ ಹೇಳೋದನ್ನ ಡಿಸ್ಪ್ಲೇ ಮಾಡ್ತೇವೆ. ನೋಡ್ರಿ, ಎಕ್ಸಾಂಪಲ್ ನೋಡೋ. ಓಕೆ, ಕೆಲವೊಂದು ಫಂಕ್ಷನ್ಸ್ ನೋಡೋ. ಲೈಕ್ ಮಿಡ್ extract substring from a string starting at a given position. ನೋಡ್ರಿ, mid string, starting position, number of character. ನೋಡ್ರಿ, select mid PUC college, 5, 3. ಅವಾಗ ನೋಡ್ರಿ 1 2 3 4 5 ಸ್ಪೇಸ್ ಹಿಡಿತದೆ. 5th ಪೊಸಿಷನ್ ಅಲ್ಲಿ ಸಿ ಇದೆ. ಅವಾಗ ಅಲ್ಲಿಂದ 3 ಕ್ಯಾರೆಕ್ಟರ್ 1 2 3 COL ಅಂತ ರಿಸಲ್ಟ್ ಬಂತು. ಅದಕ್ಕೆ ಮಿಡ್ ಫಂಕ್ಷನ್. SUBSTR, ಇಟ್ ಈಸ್ ಸೇಮ್ ಆಸ್ ಮಿಡ್. ನೋಡ್ರಿ, ನೋ ಡಿಫರೆನ್ಸ್. ಕೆಲವೊಂದ್ಸಲ ಕೇಳಿದ್ರೆ ಗೊತ್ತಿರಲಿ, ಮಿಡ್ ಅಂಡ್ SUBSTR ಆರ್ ಸೇಮ್. ಲೆಫ್ಟ್ ಮತ್ತೆ ರೈಟ್ ಅನ್ನೋ ಫಂಕ್ಷನ್ಸ್ ಇದಾವೆ. ಲೆಫ್ಟ್ ಸೈಡಿನ ಪಾರ್ಟ್ ತೆಗೆಯೋದು. ಅವಾಗ ನೋಡ್ರಿ, ಸ್ಟ್ರಿಂಗ್ ಲೆಂತ್ ಅಷ್ಟೇ. ಸೆಲೆಕ್ಟ್ ಲೆಫ್ಟ್ ಪ್ರೋಗ್ರಾಮಿಂಗ್ 6 ಅಂದ್ರೆ ಲೆಫ್ಟ್ ಸೈಡ್ ಇಂದ 6 ಕ್ಯಾರೆಕ್ಟರ್ನ ತೆಗಿ. ಅವಾಗ PROGRA 6 ಕ್ಯಾರೆಕ್ಟರ್. 1 2 3 4 5 6. String function provides powerful tool for text manipulation in SQL queries, enabling developers to format, search and transform text efficiently. Even ಇನ್ನೂ ಕೆಲವೊಂದಿದ್ದಾವೆ. ಲೈಕ್ ಈಗ ಲೆಂತ್ ತೆಗೆದುಕೊಂಡ್ರೆ ರಿಟರ್ನ್ಸ್ ದಿ ಲೆಂತ್ ಆಫ್ ಎ ಸ್ಟ್ರಿಂಗ್ ಇನ್ ಬೈಟ್ಸ್ ಅಂದ್ರೆ ನಂಬರ್ ಅಲ್ಲಿ. ಸೆಲೆಕ್ಟ್ ಲೆಂತ್ ಹಲೋ 1 2 3 4 5 5 ಕ್ಯಾರೆಕ್ಟರ್. ಸೆಲೆಕ್ಟ್ ಲೆಂತ್ ನೇಮ್ ಅಂತ ಕೊಟ್ರೆ ಎಲ್ಲ ನೇಮ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ ಇದ್ದಾವೆ 1 by 1 ತೋರಿಸ್ತಾ ಹೋಗ್ತದೆ. ಸೆಲೆಕ್ಟ್ ನೇಮ್ ಲೆಂತ್ ನೇಮ್ ಫ್ರಾಮ್ ಸ್ಟೂಡೆಂಟ್. ಅವಾಗ ಸ್ಟೂಡೆಂಟ್ ಅನ್ನೋ ಟೇಬಲ್ ಅಲ್ಲಿ ಪ್ರತಿಯೊಂದು ನೇಮಿನ ಎಷ್ಟೆಷ್ಟು ಕ್ಯಾರೆಕ್ಟರ್ ಇದ್ದಾವೆ ಒಂದೊಂದು ನೇಮ್ ಅಲ್ಲಿ ಅದನ್ನ ತೋರಿಸ್ತದೆ. ನೆಕ್ಸ್ಟ್ ಟ್ರಿಮ್ ಫಂಕ್ಷನ್ ನೋಡಿ, ರಿಮೂವ್ಸ್ ಅನ್ವಾಂಟೆಡ್ ಸ್ಪೇಸಸ್ ಫ್ರಮ್ ಸ್ಟ್ರಿಂಗ್ಸ್. ಅದಕ್ಕೆ ಟ್ರಿಮ್ ಅನ್ನೋದು ಯೂಸ್ ಮಾಡ್ತೇವೆ. ಕಾಂಕ್ಯಾಟ್ combines multiple strings into one. Substitutes text within string. Replace. Next, date and time functions. So date and time functions ಅಲ್ಲಿ ನಾವು ನೋಡ್ರಿ, ಡೇಟ್ ಫಂಕ್ಷನ್ಸ್ ಯಾವ್ಯಾವ್ದಿದ್ದಾವೆ. now returns the current system date and time. now ಅಂತ ಹೇಳಿ ತೆಗೆದುಕೊಂಡ್ರೆ ಸೆಲೆಕ್ಟ್ now ಅಂತ ಹೇಳಿ ಕೊಟ್ರೆ ಕರೆಂಟ್ ಡೇಟ್ ಮತ್ತು ಟೈಮ್ ಯಾವ್ದಿದೆ ಸಿಸ್ಟಮಿನ ಡೇಟ್ ಮೇಲೆ ಡಿಪೆಂಡ್. ಅದು ನೆನಪಿರ್ಲಿ. ನಿಮ್ಮ ಕಂಪ್ಯೂಟರ್ನಿನ ಡೇಟ್ ಯಾವುದಿದೆ ಟೈಮ್ ಇದೆ ಅದ್ರ ಮೇಲೆ ಡಿಸ್ಪ್ಲೇ ಮಾಡ್ತದೆ. ಡೇಟ್ ಎಕ್ಸ್ಟ್ರಾಕ್ಟ್ಸ್ ದ ಡೇಟ್ ಪಾರ್ಟ್ ಆಫ್ ಫ್ರಮ್ ಎ ಡೇಟ್ ಅಂಡ್ ಟೈಮ್ ಎಕ್ಸ್ಪ್ರೆಷನ್. ಡೇಟ್ ಅಷ್ಟೇ ಪಾರ್ಟ್ ಅನ್ನ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಡೇಟ್ ಬ್ರಾಕೆಟ್ ಅಲ್ಲಿ ನೋ ಅಂತ ಕೊಟ್ರೆ ಖಾಲಿ ಡೇಟ್ ಪಾರ್ಟ್ ಅಷ್ಟೇ ಬರ್ತದೆ. ಸೆಲೆಕ್ಟ್ ಮಂತ್ ಡೇಟ್ ಅಂತ ಕೊಟ್ರೆ ಅಥವಾ ಮಂತ್ ನೋ ಅಂತ ಕೊಟ್ರೆ ರಿಟರ್ನ್ ದಿ ಮಂತ್ ಇನ್ ನ್ಯೂಮೆರಿಕ್ ಫಾರ್ಮ್ಯಾಟ್. ಕೆಲವೊಂದು ಡೇಟ್ ಫಂಕ್ಷನ್ಸ್ ನಾವು ನೋಡಬಹುದು. ಮಂತ್ ನೇಮ್ ಆಫ್ ಡೇಟ್ ರಿಟರ್ನ್ಸ್ ದಿ ಮಂತ್ ನೇಮ್ ಫ್ರಮ್ ದ ಸ್ಪೆಸಿಫೈಡ್ ಡೇಟ್. ಖಾಲಿ ಮಂತ್ ನೇಮ್ ಅಷ್ಟೇ ತೆಗಿಬೇಕು ನನಗೆ. 2003-11-28 ಅಂತ ಕೊಟ್ರೆ ಸೆಲೆಕ್ಟ್ ಮಂತ್ ನೇಮ್ ಹಿಂಗೆ ಕೊಟ್ರೆ ನವೆಂಬರ್ ಅಂತ ಡಿಸ್ಪ್ಲೇ ಮಾಡ್ತದೆ. ಹಾಗೆ ಇಯರ್ ಅಷ್ಟೇ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೆಲೆಕ್ಟ್ ಇಯರ್ ಆಫ್ ಡೇಟ್ ಅನ್ನ ಕೊಟ್ಬಿಟ್ರೆ
ನೀವೇನಾದ್ರೂ ಕಾಲಮ್ ನೇಮ್ ಇದ್ರೆ ಕಾಲಮ್ ನೇಮ್ ಡೈರೆಕ್ಟ್ ಬರಿಬಹುದು, ಅವಾಗ ಡಬಲ್ ಕೋಟ್ಸ್ ಸಿಂಗಲ್ ಕೋಟ್ಸ್ ಬೇಕಂತಿಲ್ಲ. ಔಟ್ಪುಟ್ 2003 returns the day part of from the date. Select day 2003/3/24. So 24 ಅಂತ ಡಿಸ್ಪ್ಲೇ ಬರ್ತದೆ. ರಿಟರ್ನ್ಸ್ ದಿ ನೇಮ್ ಆಫ್ ದ ಡೇ ಫ್ರಮ್ ದ ಡೇಟ್. ಸೆಲೆಕ್ಟ್ ಡೇ ನೇಮ್, ಡೇಟ್ ಕೊಟ್ಬಿಟ್ರೆ ಆಯ್ತು. ಥರ್ಸ್ಡೇ ಅಂತ ಬರ್ತದೆ, ಅಂದ್ರೆ ವೀಕ್ ಡೇ ನೋಡಬೇಕು ಅಂದ್ರೆ ಅವಾಗ ಡೇ ನೇಮ್ ಅಂತ ಹೇಳಿ ಯೂಸ್ ಮಾಡಬಹುದು. ನೆಕ್ಸ್ಟ್ aggregate functions. Aggregate functions are also called multiple row function. ನಾವು ಇಲ್ಲಿ ತನಕ ನೋಡಿದ್ದು ಸಿಂಗಲ್ ರೋ ಫಂಕ್ಷನ್ಸ್. ಈಗ ಇದರಲ್ಲಿ ಈಗ ಮಲ್ಟಿಪಲ್ ರೋ ಫಂಕ್ಷನ್, ಅದನ್ನ ಎಗ್ರಿಗೇಟ್ ಫಂಕ್ಷನ್ಸ್ ಅಂತೇಳಿ ಹೇಳ್ತೇವೆ, ನೆನ್ಪಿಟ್ಕೊಳ್ರಿ. ಎಗ್ರಿಗೇಟ್ ಫಂಕ್ಷನ್ ಮತ್ತೆ ಮಲ್ಟಿಪಲ್ ರೋ ಫಂಕ್ಷನ್ಸ್ ಆರ್ ಸೇಮ್. These functions works on a set of record as a whole and return a single value for each column of the records on which the function is applied. ನೋಡಿದ್ವಿ ನಾವು ಕಂಪ್ಯಾರಿಸನ್. ಕೆಲವೊಂದ್ಸಲ ನಿಮಗೆ ಕಂಪೇರ್ ಸಿಂಗಲ್ ರೋ ಫಂಕ್ಷನ್ ಅಂಡ್ ಮಲ್ಟಿಪಲ್ ರೋ ಫಂಕ್ಷನ್ ಅಂತ ಹೇಳಿ ಕ್ವಶನ್ ಬರ್ಬೋದು. ಅವಾಗ ಈ ಟೈಪ್ ಬರಿಬೇಕಾಗ್ಬೋದು. ಆಪರೇಟ್ಸ್ ಆನ್ ಸಿಂಗಲ್ ರೋ ಎಟ್ ಎ ಟೈಮ್, ಆಪರೇಟ್ಸ್ ಆನ್ ಗ್ರೂಪ್ ಆಫ್ ರೋಸ್ ಆರ್ ಗ್ರೂಪ್ ಆಫ್ ರೆಕಾರ್ಡ್ಸ್ ಎಟ್ ಎ ಟೈಮ್, ರಿಟರ್ನ್ಸ್ ಒನ್ ರಿಸಲ್ಟ್ ಫಾರ್ ಎ ಗ್ರೂಪ್ ಆಫ್ ರೆಕಾರ್ಡ್. Can be used in select, where and order by. Can be used in select. Okay, ನೋಡ್ರಿ ಖಾಲಿ select ಅಲ್ಲಿ ಮಾತ್ರ ಮಲ್ಟಿಪಲ್. Math, string and date functions are the examples. Max, min, avg, sum, count are the examples. Multiple ರೋಗೆ. Next aggregate functions ಅನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗುವ. So max returns the largest value from the specified column. Select max price from inventory. ಅವಾಗ ಮ್ಯಾಕ್ಸಿಮಮ್ ಪ್ರೈಸ್ ಯಾವುದಿದೆ ನೋಡ್ರಿ, ಬಹಳಷ್ಟು ರೆಕಾರ್ಡ್ಸ್ ಅಲ್ಲಿ ನನಗೆ ಒಂದು ರಿಸಲ್ಟ್ ಬರಬೇಕು, ಆವಾಗ ಎಗ್ರಿಗೇಟ್ ಅಥವಾ ಮಲ್ಟಿಪಲ್ ರೋ ಫಂಕ್ಷನ್ ಬೇಕು. ಮ್ಯಾಕ್ಸ್. ಮಿನ್ ಫಂಕ್ಷನ್ ರಿಟರ್ನ್ಸ್ ದಿ ಸ್ಮಾಲೆಸ್ಟ್ ವ್ಯಾಲ್ಯೂ ಫ್ರಮ್ ದ ಸ್ಪೆಸಿಫೈಡ್ ಕಾಲಮ್. ಸೆಲೆಕ್ಟ್ ಮಿನ್ ಪ್ರೈಸ್ ಫ್ರಮ್ ಇನ್ವೆಂಟ್ರಿ. ಮಿನಿಮಮ್ ಪ್ರೈಸ್ ಯಾವ್ದು, ಮಿನಿಮಮ್ ಪ್ರೈಸಿನ ಪ್ರಾಡಕ್ಟ್ ಯಾವುದಿದೆ ಅದನ್ನು ನೋಡ್ಲಿಕ್ಕೆ ನಾನು ಇದನ್ನು ಯೂಸ್ ಮಾಡಬಹುದು. ಅಥವಾ ಮಿನಿಮಮ್ ಮಾರ್ಕ್ಸ್ ಯಾರು ತಗೊಂಡಿದ್ದಾರೆ, ಅವಾಗ ಏನ್ ಬರಿಬೇಕಾಯ್ತು, ಸೆಲೆಕ್ಟ್ ಮಿನ್ ಮಾರ್ಕ್ಸ್ ಫ್ರಾಮ್ ಸ್ಟೂಡೆಂಟ್. ಕರೆಕ್ಟಾ? ಅಥವಾ ಸಣ್ಣವ್ರು ಯಾರಿದ್ದಾರೆ ಕ್ಲಾಸಲ್ಲಿ ಅಂತ ನೋಡ್ಬೇಕು, ಅವಾಗ ಏನ್ ಬರಿಬೇಕಾಯ್ತು, ಸೆಲೆಕ್ಟ್ ಮಿನ್ ಡೇಟ್ ಆಫ್ ಬರ್ತ್ ಫ್ರಾಮ್ ಸ್ಟೂಡೆಂಟ್. ಬ್ರಾಕೆಟ್ ಅಲ್ಲಿ ಡೇಟ್ ಆಫ್ ಬರ್ತ್ ಬರಬೇಕು. ಈ ಟೈಪಲ್ಲಿ ಎಗ್ರಿಗೇಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗೆ AVG ರಿಟರ್ನ್ಸ್ ದಿ ಅವರೇಜ್ ಆಫ್ ದಿ ವ್ಯಾಲ್ಯೂಸ್ ಇನ್ ದ ಸ್ಪೆಸಿಫೈಡ್ ಕಾಲಮ್. ಸೆಲೆಕ್ಟ್ AVG ಪ್ರೈಸ್ ಫ್ರಾಮ್ ಇನ್ವೆಂಟ್ರಿ. ನೋಡ್ರಿ ಎವರೇಜ್ ಪ್ರೈಸ್. ಈಗ ಎವರೇಜ್ ಕ್ಲಾಸಿನ ಎವರೇಜ್ ನೋಡಬೇಕು, ಅವಾಗ ನಾನು ಏನ್ ಮಾಡಬೇಕಾಯ್ತು, ಸೆಲೆಕ್ಟ್ AVG ಮಾರ್ಕ್ಸ್ ಫ್ರಮ್ ಸ್ಟೂಡೆಂಟ್ ಅಂತ ಕೊಡಬೇಕಾಯ್ತು. ಅಂದ್ರೆ ಎವರೇಜ್ ಅಥವಾ ಮೀನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿದ್ರೆ ಅವಾಗ AVG ಬೇಕಾಯ್ತು. ಸಮ್ ರಿಟರ್ನ್ ದಿ ಸಮ್ ಆಫ್ ದಿ ವ್ಯಾಲ್ಯೂಸ್ ಫಾರ್ ದ ಸ್ಪೆಸಿಫೈಡ್ ಕಾಲಮ್. ಟೋಟಲ್ ನೋಡಬೇಕು, ಈಗ ಲೈಕ್ ಟೋಟಲಿ ಎಷ್ಟು ಪೀಸ್ ಕೊಟ್ಟಿದ್ದಾರೆ ನೋಡಬೇಕು, ಅವಾಗೆಲ್ಲ ಕೌಂಟ್ ಮಾಡ್ತಾ ಕುತ್ಕೊಳ್ಳೋದಕ್ಕಿಂತ 1000 ಮಂದಿ ಸ್ಟೂಡೆಂಟ್ಸ್ ಇಂದು ಒಂದೇ ಕಮಾಂಡ್ ಇಂದ ನೋಡಬಹುದು ಅಂತಾಯ್ತು. ಸೆಲೆಕ್ಟ್ ಸಮ್ ಆಫ್ ಪ್ರೈಸ್ ಅಥವಾ ಸಮ್ ಆಫ್ ಫೀಸ್ ಫ್ರಾಮ್ ಸ್ಟೂಡೆಂಟ್. ಇಲ್ಲಿ ಸಮ್ ಆಫ್ ಪ್ರೈಸ್ ಫ್ರಾಮ್ ಇನ್ವೆಂಟ್ರಿ, ಫುಲ್ ಸಮ್ ಬಂದ್ಬಿಡ್ತು. ಓಕೆ, ಆ ಟೈಪ್ ಅಲ್ಲಿ. ಕೌಂಟ್ ಸ್ಟಾರ್ ರಿಟರ್ನ್ಸ್ ದಿ ನಂಬರ್ ಆಫ್ ರೆಕಾರ್ಡ್ಸ್ ಇನ್ ಎ ಟೇಬಲ್. ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಕ್ಲಾಸ್ ಅಲ್ಲಿ ಅಥವಾ ಒಂದು ಸ್ಕೂಲ್ ಅಲ್ಲಿ, ಅವಾಗ ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಅಂತ ಕೊಟ್ಬಿಟ್ರೆ ಆಯ್ತು. ಓಕೆ, ಅದರಲ್ಲಿ ಅವಾಗ ಎಲ್ಲದು ಡಿಸ್ಪ್ಲೇ ಆಗ್ತದೆ. ಈಗ ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ವೇರ್ ಕ್ಲಾಸ್ ಈಕ್ವಲ್ ಟು PUC ಸೆಕೆಂಡ್, ಅಂದ್ರೆ PUC ಸೆಕೆಂಡ್ ಇಯರ್ ಇಂದ ಅಷ್ಟೇ ಬೇಕು ಅಂದ್ರೆ ಅವಾಗ ವ್ಯಾರ್ ಯೂಸ್ ಮಾಡ್ಕೊಳ್ಬಹುದು ಅಂತ. ಕರೆಕ್ಟ್, ಆ ಟೈಪಲ್ಲೂ ಕೌಂಟ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ಸೆಲೆಕ್ಟ್ ಪೋರ್ಷನ್ ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ಕೌಂಟ್ ಸ್ಟಾರ್ ಯೂಸ್ ಮಾಡಿ ಆಮೇಲೆ ವ್ಯಾರು ಹಾಕಬಹುದು. ಅದ್ರ ಮೇಲೆ ನಾವು ಕ್ರೈಟೀರಿಯಾ ಸೆಟ್ ಮಾಡ್ಕೊಳ್ಬಹುದು. ಕೌಂಟ್ ರಿಟರ್ನ್ ದಿ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ದ ಸ್ಪೆಸಿಫೈಡ್ ಕಾಲಮ್ ಇಗ್ನೋರಿಂಗ್ ನಲ್ ವ್ಯಾಲ್ಯೂಸ್. ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಬ್ಲ್ಯಾಂಕ್ ಇದ್ದಿದ್ದು ಬರಬಾರ್ದು ನನಗೆ, ಅಥವಾ ಎಷ್ಟು ಯಾವ್ಯಾವ ಏಜ್ನವ್ರು ಇದ್ದಾರೆ, ಅಥವಾ ಎಂಪ್ಲಾಯೀಸಿಗೆ ಯಾರಿಗೆ ಬೋನಸ್ ಸಿಕ್ಕಿದೆ, ಸೆಲೆಕ್ಟ್ ಕೌಂಟ್ ಬೋನಸ್. ನಲ್ಲಿರುವುದನ್ನು ಹಿಡಿಯೋದಿಲ್ಲ. ಆ ಟೈಪಲ್ಲಿ ಕೌಂಟ್ ಯೂಸ್ ಮಾಡಬಹುದು. ಇವೆಲ್ಲವನ್ನ ನಾವು ಎಗ್ರಿಗೇಟ್ ಫಂಕ್ಷನ್ಸ್ ಅಂತೇವೆ. ನೋಡ್ರಿ, ಕೌಂಟ್ ಎಕ್ಸಾಂಪಲ್. ಲೆಟ್ ಅಸ್ ಕನ್ಸಿಡರ್ ಮ್ಯಾನೇಜರ್ ಟೇಬಲ್ ಹ್ಯಾವಿಂಗ್ 2 attributes and 4 records to demonstrate how count handle null values.
ನೋಡ್ರಿ 1 2 3 4 ಅಮಿತ್, ಕವಿತಾ ನಲ್ಲಿದೆ. ಈಗ ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಾಮ್ ಮ್ಯಾನೇಜರ್, ಅವಾಗ 4 ಅಂತ ತೋರಿಸ್ತು. ಆದ್ರೆ ಸೆಲೆಕ್ಟ್ ಕೌಂಟ್ ಮ್ಯಾನೇಜರ್ ಅಂತ ಕೊಟ್ರೆ 3 ಅಂತ ಕೊಡ್ತು. ನೋಡ್ರಿ ಸಿಂಪಲ್ ಆಗಿ ಕೌಂಟ್ ಸಿಂಗಲ್ ರೋ ಫಂಕ್ಷನ್ ಯೂಸ್ ಮಾಡಿದ್ರೆ ಯಾವ ಟೈಪ್ ವರ್ಕ್ ಆಗ್ತದೆ, ಮತ್ತು ಅದನ್ನ ಎಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಿದ್ರೆ ಯಾವ ಟೈಪ್ ಆಗ್ತದೆ, ಇದನ್ನು ನಿಮ್ಗೆ ತೋರಿಸಿದ್ದಿದೆ. ಸೊ ನೋಟಿಸ್ ದಟ್ ಕೌಂಟ್ ಸ್ಟಾರ್ ರಿಟರ್ನ್ 4 record while count mem name returns only 3, ignoring the null values. So group by clause in SQL, at times we need to fetch a group of rows on the basis of common values in a column. This can be done using a group by clause. It groups the rows together that contain the same values in a specified column. ನೋಡ್ರಿ, ಒಂದೇ ಟೈಪಲ್ಲಿ ಇರುವಂತ ಡೇಟಾ ಸಂಗಡ ನಾನೇನಾದ್ರೂ ಕಂಡೀಷನ್ಸ್ ಮಾಡಬೇಕು ಅಥವಾ ಕ್ರೈಟೀರಿಯಾ ಮಾಡಬೇಕು ಅಥವಾ ಅದ್ರ ಸಂಗಡ ವರ್ಕ್ ಮಾಡಿ ಏನಾದರೂ ರಿಸಲ್ಟ್ಸ್ ತಗೊಳ್ಬೇಕು, ಆವಾಗ ಗ್ರೂಪ್ ಬೈ ಅನ್ನೋದನ್ನ ಯೂಸ್ ಮಾಡಬಹುದು. ಓಕೆ, ಅದ್ರ ಸ್ವಲ್ಪ ಕೆಲವೊಂದು ಕೇರ್ ತೆಗೆದುಕೊಳ್ಬೇಕು ಗ್ರೂಪ್ ಬೈ ಅಲ್ಲಿ, ಅದನ್ನ ನಾವು ನೋಡುವ. ಗ್ರೂಪ್ ಬೈ ಗ್ರೂಪ್ಸ್ ರೋಸ್ ವಿತ್ ಕಾಮನ್ ವ್ಯಾಲ್ಯೂಸ್ ಇನ್ ಎ ಸ್ಪೆಸಿಫೈಡ್ ಕಾಲಮ್. ಹ್ಯಾವಿಂಗ್ ಗ್ರೂಪ್ ಬೈನ ಕಂಡೀಷನ್ ನೋಡ್ರಿ, ಗ್ರೂಪ್ ಬೈ ನಲ್ಲಿ ಮತ್ತೆ ಕಂಡೀಷನ್ ಕೊಡಬೇಕು ಅಂದ್ರೆ ಹ್ಯಾವಿಂಗ್ ಯೂಸ್ ಮಾಡಬಹುದು. ಇದು ಸೆಲೆಕ್ಟಿಗೆ ವ್ಯಾರ್ ಇದ್ದಂಗೆ. ಗ್ರೂಪ್ ಬೈ ಹ್ಯಾವಿಂಗ್ ಸ್ಪೆಸಿಫೈಸ್ ಕಂಡೀಷನ್ಸ್ ಆನ್ ರೋಸ್ ವಿತ್ ಗ್ರೂಪ್ ಬೈ ಕ್ಲಾಸ್. We can use aggregate function count, max, min, avg and sum to work on the group of values. Group by ನೆನ್ಪಿಟ್ಕೊಳ್ಬೇಕು ಮತ್ತೊಂದು, ಅದನ್ನು ನಾನು ಹೇಳಲಿಕ್ಕೆ ಮರ್ತೆ. ಸೊ ದ ಒನ್ ಥಿಂಗ್ ಇಸ್ ಎಗ್ರಿಗೇಟ್ ಫಂಕ್ಷನ್ಸ್ ಅನ್ನ ಮಾತ್ರ ಗ್ರೂಪ್ ಬೈ ಸಂಗಡ ಯೂಸ್ ಮಾಡಬಹುದು ಹೆಚ್ಚಾಗಿ, ನೆನ್ಪಿಟ್ಕೊಳ್ರಿ. ಸಿಂಗಲ್ ಕಾಲಮ್ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಚ್ಚು, ಎಗ್ರಿಗೇಟ್ ಅನ್ನು ಆಗಿ ಯೂಸ್ ಮಾಡಬಹುದು ಅಂತೇವೆ. ಅದಕ್ಕಾಗಿ ಎಗ್ರಿಗೇಟ್ ಫಂಕ್ಷನ್ ಕೌಂಟು, ಮ್ಯಾಕ್ಸು, ಮಿನ್ನು, AVG ಮತ್ತೆ ಸಮ್ ಇದು ಗ್ರೂಪ್ ಬೈದಲ್ಲಿ ವರ್ಕ್ ಆಗ್ತದೆ. ಆಪರೇಷನ್ಸ್ ಆನ್ ರಿಲೇಷನ್ಸ್ ನೋಡ್ರಿ, ರಿಲೇಷನಲ್ ಆಪರೇಷನ್ಸ್ ಅಂತವೆ. ರಿಲೇಷನಲ್ ಆಪರೇಷನ್ಸ್, ಇದೀಗ ಒಂದು ರಿಲೇಷನ್ ಅಂದ್ರೆ ಒಂದು ಟೇಬಲ್, ಇದು ಇನ್ನೊಂದು ಟೇಬಲ್. ಈಗ ನನಗೆ ಅದರಲ್ಲಿರುವಂತ ಕೆಲವೊಂದು ಇದರಲ್ಲಿರೋದು ಸ್ವಲ್ಪ ತೆಗೆದುಕೊಳ್ಬೇಕು, ಇದು ಮಧ್ಯದಾಯ್ತು. ಅಂದ್ರೆ ಎರಡರಲ್ಲಿರೋದನ್ನ ತೆಗೆದುಕೊಳ್ಬೇಕು ಅನ್ನೋದಂತ ಮಾಡೋದಿದ್ರೆ ಸೆಟ್ ಆಪರೇಷನ್ಸ್ ಅಂತೇ ನಾವು. ಅದು ಸೆಟ್ ಆಪರೇಷನ್ಸ್ ಅನ್ನೋದು ರಿಲೇಷನಲ್ ಆಪರೇಷನ್ಸ್ ಅಂತ ಹೇಳಿದ್ದಿದೆ ನೋಡ್ರಿ. ಆಪರೇಷನ್ಸ್ ಆನ್ ರಿಲೇಷನ್ಸ್, ವಿ ಕ್ಯಾನ್ ಪರ್ಫಾರ್ಮ್ ಸರ್ಟೇನ್ ಆಪರೇಷನ್ಸ್ ಆನ್ ರಿಲೇಷನ್ಸ್ ಲೈಕ್ ಯೂನಿಯನ್, ಇಂಟರ್ಸೆಕ್ಷನ್ ಅಂಡ್ ಸೆಟ್ ಡಿಫರೆನ್ಸ್ ಟು ಮರ್ಜ್ ದ ಟಪಲ್ಸ್ ಆಫ್ ಟೂ ಟೇಬಲ್ಸ್. ಇವನ್ ಟುಪಲ್ಸ್ ಅಂತ ಹೇಳಿ ಹೇಳ್ತೇವೆ, ಟುಪಲ್ಸ್ ಅಂತ ಹೇಳಿದ್ರೆ ರೆಕಾರ್ಡ್ಸ್. These three operations are binary operation as they work upon two tables. First, union, U ದಿಂದ represent ಮಾಡ್ತೇವೆ. This operation is used to combine the selected rows from two tables at a time. If some rows are same in both the table, then result of the union operation will show those rows only once. ನೋಡ್ರಿ, ಈಗ ಸ್ಟೂಡೆಂಟ್ ಟೇಬಲ್, ಸ್ಟೂಡೆಂಟ್ ಆಫ್ ಒನ್ ಸ್ಕೂಲ್, ಸ್ಟೂಡೆಂಟ್ ಆಫ್ ಅನದರ್ ಸ್ಕೂಲ್, ಎರಡು ಮಂದಿಯಲ್ಲಿ ಕಾಮನ್ ಆಗಿ ಯಾವ ಸಿಟಿಯಿಂದ ಬಂದಿದ್ದಾರೆ ಅಂತ ನಾನು ನೋಡಬೇಕು. ಅವಾಗೆಲ್ಲವನ್ನ ಇಲ್ಲಿ ಸೆಲೆಕ್ಟ್ ಸಿಟಿ ಫ್ರಾಮ್ ಸ್ಕೂಲ್ 1, ಸೆಲೆಕ್ಟ್ ಸಿಟಿ ಫ್ರಾಮ್ ಸ್ಕೂಲ್ 2 ಅಂತ ತೆಗೆದುಕೊಂಡ್ರೆ ಇಲ್ಲಿ ಯಾವ ಸಿಟಿ ಬರ್ತದೆ ಅಂತ ಆಯ್ತು, ಯೂನಿಯನ್ ಮಧ್ಯದಲ್ಲಿ ಹಾಕ್ಬಿಟ್ರೆ, ಅವಾಗ ಯೂನಿಯನ್ ಅನ್ನೋದನ್ನ ನಾನು ಮಧ್ಯ ಕೊಟ್ಟುಬಿಟ್ರೆ ಎರಡೂ ಸ್ಕೂಲಲ್ಲಿ ಕಾಮನ್ ಆಗಿರೋ ಸಿಟಿ ಯಾವುದು ಅನ್ನೋದನ್ನ ಡಿಸ್ಪ್ಲೇ ಆಗ್ತದೆ ಅಂತ ಆಯ್ತು. ಅಂದ್ರೆ ಎರಡೂ ಸ್ಕೂಲಲ್ಲಿ ಯಾವ ಸಿಟಿಯಿಂದ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಅದನ್ನು ಯೂನಿಯನ್ ಇಂದ ಮಾಡಬಹುದು ಅನ್ನೋದು ಅರ್ಥ. ಯೂನಿಯನ್ ಆಪರೇಷನ್ ಎಕ್ಸಾಂಪಲ್, ಲೈಕ್ ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸಿ ಡ್ಯಾನ್ಸ್ ಟೇಬಲ್. ಓಕೆ, there is one dance table with 4 records, music table again with 5 records, then dance union music. So 1 2 3 4 1 3 5 because fourth record is repeated. Dance union music ಅಂದ್ರೆ ಫಸ್ಟ್ ಟೇಬಲ್ ಇರುವಂತ ಯುನಿಕ್ ರೆಕಾರ್ಡ್, ಸೆಕೆಂಡ್ ಟೇಬಲ್ ಅಲ್ಲಿರುವಂತ ಯುನಿಕ್ ರೆಕಾರ್ಡ್ಸ್ ಯಾವ್ದಾದ್ರು ರಿಪೀಟ್ ಆಗಿದ್ದಿದ್ರೆ ಅದು ಒಂದೇ ಸಲ ಬರ್ತದೆ ಅನ್ನೋದನ್ನ ನಾವು ಇಲ್ಲಿ ಯೂನಿಯನ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. Then intersect and minus operation.
The intersect operation is used to get the common tuples from two tables and is represented by symbol ulta u1. Okay, dance, intersect, music. ರಿಸಲ್ಟ್ ನೋಡ್ರಿ, ಡ್ಯಾನ್ಸ್ ಅನ್ನೋದ್ರಲ್ಲಿ 1 2 3 4 ಇದ್ದಾವೆ, ಮ್ಯೂಸಿಕಲ್ಲಿ 1 2 3 4 5. ಇದನ್ನು ಅದರಲ್ಲಿ ಏನಾಯಿತು ಅಂದರೆ ಇದನ್ನು ಇದರಲ್ಲಿ ಮೈನಸ್ ಮಾಡಬೇಕು ಅಂತಾಯಿತು, ಇದನ್ನು ಇದರಲ್ಲಿ ಮೈನಸ್ ಮಾಡಬೇಕು, ಯಾಕೆಂದರೆ ಡ್ಯಾನ್ಸ್ ಇಂಟರ್ಸೆಕ್ಟ್ ಮ್ಯೂಸಿಕ್. ಸೊ ಡ್ಯಾನ್ಸನ್ನು ಇಂಟರ್ಸೆಕ್ಟ್ ಮಾಡಿದ್ರೆ 1 ಇಲ್ಲ, ಓಕೆ 2 ಮಹಿರಾ, ಓಕೆ ಇಲ್ಲಿದೆ, ಸೊ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಇಲ್ಲಿ ಮೋಹಿತ್ ಇದ್ದಾನೆ, ಓಕೆ ಇಲ್ಲ. ಸೊ ಸಂಜಯ್ ಇದ್ದಾನೆ, ಅಂದರೆ ಇದು 2 ಇದ್ದಾವೆ ಅಂತಾಯಿತು, ಮತ್ತೆರಡು ಇಲ್ಲ. ಅವಾಗ ಆಟೋಮೆಟಿಕ್ ರಿಸಲ್ಟ್ ಏನಾಯಿತು, ಮಹಿರಾ ಮತ್ತು ಸಂಜಯ್, ಅದು 2 ರಿಸಲ್ಟ್ ಬಂತು ಅಂತಾಯಿತು. ಡ್ಯಾನ್ಸ್ ಇಂಟರ್ಸೆಕ್ಟ್ ಮ್ಯೂಸಿಕ್. ನೋಡ್ರಿ, ಫಸ್ಟ್ ಟೇಬಲಲ್ಲಿರೋ ರೆಕಾರ್ಡನ್ನು ಸೆಕೆಂಡ್ ಟೇಬಲಲ್ಲಿ ನೋಡ್ತದೆ, ಸೆಕೆಂಡ್ ಟೇಬಲಲ್ಲಿರೋದು ಫಸ್ಟಲ್ಲಿ ನೋಡೋದಿಲ್ಲ, ಅದು ನೆನ್ಪಿಟ್ಕೊಳ್ರಿ. ಡ್ಯಾನ್ಸ್ ಇಂಟರ್ಸೆಕ್ಟ್ ಮ್ಯೂಸಿಕ್. ಓಕೆ, ಆ ಟೈಪಲ್ಲಿ ಆದಾಗ ಹೀಗೆ ತೋರಿಸ್ತು. ಮೈನಸ್, ದಿಸ್ ಆಪರೇಷನ್ ಈಸ್ ಯೂಸ್ ಟು ಗೆಟ್ ರೋಸ್ which are in the first table but not in the second table, represented by the symbol minus. First table minus second table. ಮೈನಸ್ ಅಲ್ಲಿ ನೋಡ್ರಿ, ಇದು ಉಲ್ಟಾ ಕೊಟ್ಟು ನೋಡುವ. ಮ್ಯೂಸಿಕ್ ಮೈನಸ್ ಡ್ಯಾನ್ಸ್ ಅಂದರೆ ಮ್ಯೂಸಿಕ್ಕನ್ನು ಡ್ಯಾನ್ಸಲ್ಲಿ ಚೆಕ್ ಮಾಡೋದು. ಸೊ ಮೆಹಕ್ ಇಲ್ಲಿದೆ, ಇಲ್ಲ, ಮೆಹಕ್ ಉಳಿತು. ಮಹಿರಾ, ಓಕೆ ಇದೆ, ಕ್ಯಾನ್ಸಲ್ ಆಯಿತು. ಲಾವಣ್ಯ ಇಲ್ಲ, ಇದೆ, ಉಳಿತು ಅಂತಾಯಿತು. ಸೊ ಸಂಜಯ್ ಕ್ಯಾನ್ಸಲ್, ಅಭಯ್ ಉಳಿತು ಅಂತಾಯಿತು. ಅದಕ್ಕಾಗವಾಗ ಏನಾಯಿತು, ಆಟೋಮೆಟಿಕ್ಲಿ ಮೆಹಕ್, ಲಾವಣ್ಯ, ಅಭಯ್ 3 ರೆಕಾರ್ಡ್ಸ್ ಉಳಿದ್ವು, ಯಾಕೆಂದರೆ ಮ್ಯೂಸಿಕ್ ಮೈನಸ್ ಡ್ಯಾನ್ಸ್ ಕೊಟ್ಟಿರೋದ್ರಿಂದ. ಇದು ಇಂಟರ್ಸೆಕ್ಟ್ ಮತ್ತು ಇದು 2 ರಿಸಲ್ಟ್ ಸೇಮ್ ಕಂಡ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಹೇಳೋದಕ್ಕೆ ಬೇರೆ ಟೈಪಲ್ಲಿ ಕೊಟ್ಟಿದ್ದೀವಿ, ಉಲ್ಟಾ ಕೊಟ್ಟಿದ್ದೀವಿ, ಮ್ಯೂಸಿಕ್ ಮೈನಸ್ ಡ್ಯಾನ್ಸ್. ನೆಕ್ಸ್ಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತವೆ. ಕಾರ್ಟಿಷಿಯನ್ ಪ್ರಾಡಕ್ಟ್ ಇದನ್ನು ಎಕ್ಸ್ ಇಂದ ರಿಪ್ರೆಸೆಂಟ್ ಮಾಡ್ತವೆ, ಅಂದರೆ ಮಲ್ಟಿಪ್ಲಿಕೇಶನ್ ಆಪರೇಟರ್ ಕಾಮನ್ ಆಗಿ ನಾವು ಹೇಳೋದು. ಕಾರ್ಟಿಷಿಯನ್ ಪ್ರಾಡಕ್ಟ್ ಆಪರೇಷನ್ ಕಂಬೈನ್ಸ್ tuples from 2 relations. It results in all pairs of rows from the 2 input relations, regardless of whether or not they have the same values on common attribute. It is denoted as x. So degree calculation, that is summation, idan torsidide. Sum of the degrees of both relation. Cardinally calculation, product of the cardinality of both relation. When more than one table is used in a query, specify table name separated by comma in the from clause. The DBMS will first apply Cartesian product on specified tables to create a single table. ಅಂದರೆ 2 ಟೇಬಲ್ ಯೂಸ್ ಮಾಡಿದಾಗ join on 2 tables. Join operation combines tuples from 2 tables on specified condition. This is unlike Cartesian product which makes all possible combination of tuples. ನೋಡ್ರಿ, ಈಗ ಫ್ರಾಮ್ ಅಂತ ಕೊಟ್ಟು ವ್ಯಾರ್ ಕೊಡದೇ ಇದ್ರೆ ಜಾಯಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಖಾಲಿ ಫ್ರಾಮ್ ಕೊಟ್ವಿ ಅಂದರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಗ್ತದೆ. ಅಂದರೆ ಈ ಟೇಬಲನ್ನು ಫಸ್ಟ್ ಟೇಬಲ್ ತೆಗೆದುಕೊಂಡ್ರೆ ಇದು ಸೆಕೆಂಡ್ ಟೇಬಲ್ ನಂಬರ್ ಆಫ್ ಟೈಮ್ ರಿಪೀಟ್ ಆಗ್ತದೆ ಅಂತ ಅರ್ಥ. ಅಂದರೆ 1 2 3 1 2 3 1 2 3 1 2 3 4 ಸಲ ಬರ್ತದೆ, ಯಾಕೆಂದರೆ ಇಲ್ಲಿ 4 ರೆಕಾರ್ಡ್ ಇದ್ದಾವೆ. ಅದಕ್ಕೆ ನಾವೇನಂತೇವೆ, ಕಾರ್ಟಿಷಿಯನ್ ಪ್ರಾಡಕ್ಟ್. ಇಲ್ಲದೆ ಇದ್ರೆ ನಾನು ವ್ಯಾರಲ್ಲಿ ಜಾಯಿನ್ ಕಂಡೀಷನ್ ಅನ್ನು ಕೊಡಬೇಕು. Using join clause of SQL, we specify conditions on the related attributes of 2 tables within the from clause. Usually such an attribute is the primary key in one table and foreign key in another table. ಈಗ ಇದು ಇಲ್ಲಿ ಪ್ರೈಮರಿ ಕೀ ಟೇಬಲ್ ಅಂತ ಆಯಿತು, ಇದು ಫಾರಿನ್ ಕೀ ಟೇಬಲ್ ಅಂತ ಆಯಿತು. ಇದನ್ನು ನಾನು ಹೇಗೆ ಕೊಡಬೇಕು ಅದನ್ನು ನಾವು ಎಕ್ಸಾಂಪಲ್ ನೋಡುವ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಯೂನಿಫಾರ್ಮ್ ಯು ಕಾಸ್ಟ್ ಸಿ. ನೋಡ್ರಿ, ಈಗ ವರ್ಚುವಲ್ ನೇಮ್ಸ್ ಕೊಟ್ಟಿದ್ದಿದೆ, ಎಲಿಯಾಸ್ ನೇಮ್ ಅಂತ ನಾವು ಅದನ್ನು ಎಲಿಯಾಸ್ ನೇಮ್ ಯು, ಎಲಿಯಸ್ ನೇಮ್ ಸಿ ಅಂತ ಕೊಟ್ಟಿದ್ದೀವಿ. ಅದರಿಂದ ಏನಾಯಿತು, ಎಲ್ಲ ಕಡೆ ಯೂನಿಫಾರ್ಮ್ ಅಂತೇಳಿ ಟೈಪ್ ಮಾಡಬೇಕಂತಿಲ್ಲ, ವ್ಯಾರ್ ಯು ಅಂತೇಳಿ ಯೂಸ್ ಮಾಡ್ಬೋದು ಯೂನಿಫಾರ್ಮ್ ಟೇಬಲನ್ನು. ಯು ಡಾಟ್ ಯು ಕೋಡ್ ಈಸ್ ಈಕ್ವಲ್ ಟು ಸಿ ಡಾಟ್ ಯು ಕೋಡ್. ಅವಾಗೇನಾಯಿತು, ಯಾವ್ಯಾವುದು ರಿಪೀಟ್ ಆಗಿದೆ ಅದಷ್ಟೇ. ಅವಾಗ 1 2 3 ಅನ್ನೋದು ಇಲ್ಲಿದೆ,
1 ಮತ್ತು 2 ಇದೆ, 3 ಇಲ್ಲ. ಅವಾಗ 1 ಮತ್ತು 2 ಇರೋದಷ್ಟೇ ಡಿಸ್ಪ್ಲೇ ಆಗ್ತದೆ, ಉಳಿದಿದ್ದು ಯಾವುದು ಡಿಸ್ಪ್ಲೇ ಆಗೋದಿಲ್ಲ ಅಂತ ಆಯ್ತು. ಅವಾಗ 1 1 2 2 ಅನ್ನೋದು ಡಿಸ್ಪ್ಲೇ ಆಯಿತು. ಬೇಕಾದ್ರೆ ನಾವು ಕಾಲಮ್ ನೇಮ್ಸು ಸ್ಪೆಸಿಫಿಕ್ ಆಗಿ ಮೆನ್ಷನ್ನು ಮಾಡಬಹುದು. The where clause condition u.ucode is equal to c.ucode ensures that only matching records from both the tables are combined, creating a meaningful results set with uniform details and their corresponding prices. ಅಂದರೆ ಮ್ಯಾಚಿಂಗ್ ರೆಕಾರ್ಡನ್ನು ಕರೆಕ್ಟಾಗಿ ಡಿಸ್ಪ್ಲೇ ಮಾಡಬೇಕು ಎರಡು ಟೇಬಲಿಂದ. ಅಂದರೆ ಪ್ರೈಮರಿ ಕೀ ಮತ್ತು ಫಾರಿನ್ ಕೀ ಇರೋ ಟೇಬಲನ್ನು ಜಾಯಿನ್ ಮಾಡೋದಿದ್ರೆ ನಾವು ಜಾಯಿನ್ ಕಂಡೀಷನನ್ನು ಯೂಸ್ ಮಾಡ್ತೇವೆ. ಅದಕ್ಕೆ ನಾವು ಜಾಯಿನ್ ಕ್ವೈರೀಸ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ದಿಸ್ ಇಸ್ ಜಾಯಿನ್ ಕ್ವೈರಿ ಅಂತ ಆಯ್ತು. ಅಂದರೆ ಜಾಯಿನ್ ಕಂಡೀಷನ್ ಅದನ್ನು ಕ್ವೈರೀಸಲ್ಲಿ ಯೂಸ್ ಮಾಡಿದ್ವಿ. ಇದು ಇಲ್ಲಿ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೇನಾಯಿತು, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಗಿಬಿಡ್ತು. ಇಷ್ಟೇ ಯೂಸ್ ಮಾಡಿದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್. ವ್ಯಾರ್ ಹಾಕಿ ಇದನ್ನು ಹೆಂಗೆ ಬರೆದಿದ್ದಿದ್ರೆ ಅದು ಜಾಯಿನ್ ಅಂತ ಆಯಿತು. ಸೊ ಆದಷ್ಟು ಈ ಚಾಪ್ಟರ್ ಎಲ್ಲ ಕಂಟೆಂಟ್ಸನ್ನು ನಾನು ಕ್ಲಿಯರ್ ಮಾಡ್ಲಿಕ್ಕೆ ನೋಡಿದ್ದೇನೆ. ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.